ಎಲ್ರಿಗೂ ನಮಸ್ಕಾರ. ಆ, ಇವತ್ತು ಸಮಾನ ಮನಸ್ಕರು ವಾಟ್ಸಪ್ ಗ್ರೂಪ್ ಅವರ ವತಿಯಿಂದ ಒಂದು ಆ, ಸಂವಾದ ಕಾರ್ಯಕ್ರಮ. ಇವತ್ತಿನ ಸಂವಾದ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಇದು ಗಮಕ ಕಾರ್ಯಕ್ರಮ. ಬಹುಶಃ ನಮ್ಮ ಗ್ರೂಪ್ನ ಈ ವೇದಿಕೆಯಿಂದ ನಡೀತಾ ಇರ್ತಕ್ಕಂಥ ಮೊದಲನೇ ಗಮಕ ಕಾರ್ಯಕ್ರಮ ಅಂತ ಅನಿಸುತ್ತೆ. ಡಾಕ್ಟರ್ JN ಜಗನ್ನಾಥ್ ಅವರು ಜನವರಿ ತಿಂಗಳಲ್ಲಿ ಈ ಇಡೀ ವರ್ಷ 26ನೇ ಇಸ್ವಿ ಪೂರ್ತಿ ಪ್ರತಿ ತಿಂಗಳು ಒಂದೊಂದು ಗಮಕ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಆ ಸರಣಿಯ ಇಡೀ 12 ತಿಂಗಳು ಕೂಡ ಒಂದೊಂದು ತಿಂಗಳಲ್ಲಿ ಒಂದೊಂದು ಗಮಕ ಕಾರ್ಯಕ್ರಮವನ್ನು ಮಾಡುವಂಥ ಪ್ರಯತ್ನಕ್ಕೆ ಇವತ್ತು ಒಂದು ರೀತಿಯಲ್ಲಿ ಚಾಲನೆ ಸಿಗ್ತಾ ಇದೆ. ಇದು ಒಂದು ರೀತಿಯ ಉದ್ಘಾಟನಾ ಕಾರ್ಯಕ್ರಮ ಅಂತಲೂ ಹೇಳ್ಬೋದು. ನಮ್ಮ ಅದೃಷ್ಟಕ್ಕೆ ಇಬ್ಬರು ಹಿರಿಯ ಗಮಕ ಕಲಾವಿದರು ಇವತ್ತು ನಮಗೆ ಸಿಕ್ಕಿದ್ದಾರೆ. ಅವರ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಈ ಸರಣಿ ಯಶಸ್ವಿಯಾಗಿ ನಡಿಬೇಕು ಅಂತ ಹೇಳಿ ಅವರ ಆಶೀರ್ವಾದ ಈ ಗ್ರೂಪ್ನ ಎಲ್ಲ ಸದಸ್ಯರ ಮೇಲೆ ಇರಲಿ. ಬಹುಶಃ ಗಮಕ ಅಂದರೆ ಬಹಳಷ್ಟು ಜನಕ್ಕೆ ಪರಿಚಯ ಇದೆ, ಇನ್ನೂ ಸಾಕಷ್ಟು ಜನಕ್ಕೆ ಪರಿಚಯ ಇರಲಿಕ್ಕಿಲ್ಲ. ಅದು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಸ್ವಲ್ಪ ಹೆಚ್ಚು ಪ್ರಚಲಿತ ಆಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಜನಕ್ಕೆ ಮಾಹಿತಿ ಇಲ್ಲ. ಸೊ ಎಲ್ಲರಿಗೂ ಒಂದು ಅದನ್ನ ಪರಿಚಯ ಮಾಡಿಕೊಡ್ಬೇಕು, ಮತ್ತು ಆ ಕಲೆಯನ್ನು ಮತ್ತಷ್ಟು ಉತ್ತಮಪಡಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದೇನೋ ಗೊತ್ತಿಲ್ಲ, ಇತ್ತೀಚೆಗೆ ನನಗೂ ಕೂಡ ಸಾಕಷ್ಟು ಜನ ಗಮಕವನ್ನು ಕಲಿಬೇಕು ಅಂತಿದ್ದಾರೆ, ಅದನ್ನು ಬೆಳೆಸಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯ ಬೆಳವಣಿಗೆ. ಸೊ ನಮ್ಮ ಈ ಸಮಾನ ಮನಸ್ಕರ ವೇದಿಕೆಯಿಂದಲೂ ಕೂಡ ಅಂಥ ಒಂದು ಪ್ರಯತ್ನಕ್ಕೆ ಕೈ ಜೋಡಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಈ ಇಡೀ ವರ್ಷ 2026ನೇ ಇಡೀ ವರ್ಷ 12 ತಿಂಗಳ ಕಾಲ 12 ಗಮಕ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂಥೇಳಿ ನಾವು ನಿಶ್ಚಯ ಮಾಡಿದ್ದೀವಿ. ಈಗಾಗಲೇ ಡಾಕ್ಟರ್ JN ಜಗನ್ನಾಥ್ ಅವರು ಸಾಕಷ್ಟು ಕಲಾವಿದರನ್ನ ಸಂಪರ್ಕಿಸಿದ್ದಾರೆ, ಅವರೆಲ್ಲರ ಒಪ್ಪಿಗೆಯನ್ನು ಪಡೆದಿದ್ದಾರೆ. ಇನ್ನಷ್ಟು ಜನ ಕಲಾವಿದರು ಕೂಡ ನಾವು ಹುಡುಕಿ ಒಟ್ಟು ಇಡೀ ವರ್ಷ ಈ ಕಾರ್ಯಕ್ರಮವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ತಮ್ಮೆಲ್ಲರ ಸಹಕಾರ ಬೇಕು. ಮತ್ತು ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮೊದಲನೇದಾಗಿ ಸ್ವಾಗತವನ್ನು ಕೊಡ್ತೇನೆ. ಮತ್ತು ಇವತ್ತಿನ ಈ ಗಮಕ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಡಾಕ್ಟರ್ JN ಜಗನ್ನಾಥ್ ಅವರು ಕುಮಾರ ವಾಲ್ಮೀಕಿಯ ಪರಿಚಯವನ್ನು ಮಾಡಿಕೊಡ್ತಾರೆ. ಅವರು ಆರಂಭವನ್ನು ಕುಮಾರ ವಾಲ್ಮೀಕಿಯ ಪರಿಚಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾರೆ. ಆ ನಂತರ ತೊರವಿ ರಾಮಾಯಣದ ಭರತನ ಸೋದರ ಪ್ರೇಮ ಈ ಪ್ರಸಂಗದ ಒಂದು ಗಮಕ ಕಾರ್ಯಕ್ರಮ. ಇದರ ವಾಚನವನ್ನು ಶ್ರೀಮತಿ ಶಾಂತಾ ಕೌತಾಳ ಅವರು ಮತ್ತು ಅದರ ವ್ಯಾಖ್ಯಾನವನ್ನು ಶ್ರೀ ಕಲ್ಯಾಣರಾವ್ ದೇಶಪಾಂಡೆ ಅವರು ಮಾಡ್ತಾರೆ. ಬಹುಶಃ ಈ ಗಮಕ ಕಾರ್ಯಕ್ರಮದ ವಿಶೇಷತೆಯೇ ಅದು, ಒಬ್ಬರು ಆ ಗಮಕ ಇದನ್ನು ವಾಚನ ಮಾಡಿದರೆ ಅದರ ಅರ್ಥವನ್ನು ವ್ಯಾಖ್ಯಾನದ ರೂಪದಲ್ಲಿ ಮತ್ತೊಬ್ಬರು ಹೇಳ್ತಾ ಹೋಗ್ತಾರೆ. ಸೊ ಇದು ಇಬ್ಬರು ನಡೆಸುವಂತಹ ಕಾರ್ಯಕ್ರಮ. ಸಂಗೀತವೂ ಹೌದು, ವಾಚನವೂ ಹೌದು, ಮಾತುಗಾರಿಕೆ ಎಲ್ಲವೂ ಇರುವಂಥ ಒಂದು ವಿಶೇಷ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈ ಇಬ್ಬರು ಹಿರಿಯ ಕಲಾವಿದರನ್ನು ನಾನು ಹೃತ್ಪೂರ್ವಕವಾಗಿ ವೈಯಕ್ತಿಕವಾಗಿ ವೇದಿಕೆ ಪರವಾಗಿ ಮತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲ ಆಸಕ್ತರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇವತ್ತು ಕುಮಾರ ವಾಲ್ಮೀಕಿಯ ಪರಿಚಯವನ್ನು ಮಾಡಿಕೊಡ್ತಾ ಇರ್ತಕ್ಕಂಥ ಡಾಕ್ಟರ್ JN ಜಗನ್ನಾಥ್ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಇದು ಡಾಕ್ಟರ್ JN ಜಗನ್ನಾಥ್ ಅವರ ಪರಿಕಲ್ಪನೆಯಲ್ಲಿಯೇ ನಡೀತಾ ಇರೋದ್ರಿಂದ ಅವರಿಗೆ ಸ್ವಾಗತವನ್ನು ಮತ್ತು ಧನ್ಯವಾದಗಳನ್ನ ಎರಡನ್ನೂ ಈ ಮೂಲಕ ಸಲ್ಲಿಸ್ತಾ ಇದ್ದೀನಿ. ಈಗ ನಮ್ಮ ಈ ವೇದಿಕೆಯ ಸಂಪ್ರದಾಯದಂತೆ ಒಂದು ಪ್ರಾರ್ಥನಾ ಗೀತೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣಂತೆ. ಪ್ರಾರ್ಥನೆಯನ್ನು ಶ್ರೀಮತಿ ರೇಖಾ ಅವರು ನಡೆಸ್ಕೊಳ್ತಾ ಇದ್ದಾರೆ. ಆನಂತರ ಡಾಕ್ಟರ್ JN ಜಗನ್ನಾಥ್ ಅವರು ಮೊದಲನೇದಾಗಿ ಕುಮಾರ ವಾಲ್ಮೀಕಿಯ ಪರಿಚಯವನ್ನು, ನಂತರ ಇವತ್ತಿನ ಇಬ್ಬರು ಕಲಾವಿದರನ್ನ ಪರಿಚಯ ಮಾಡ್ಕೊಳ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ನಾನು ವೇದಿಕೆಯನ್ನು ರೇಖಾ ಅವರಿಗೆ ಬಿಟ್ಟುಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಮತ್ತು ಎಲ್ಲರಲ್ಲಿ ಒಂದು ವಿನಂತಿ, ದಯವಿಟ್ಟು ಆಡಿಯೋವನ್ನು ಮ್ಯೂಟ್ ಮಾಡ್ಕೊಳ್ಳಿ. ಕಾರ್ಯಕ್ರಮ ಸುಗಮವಾಗಿ ನಡೆಯೋದಕ್ಕೆ ತಮ್ಮ ಸಹಕಾರ ಅತ್ಯಂತ ಅಗತ್ಯ ಅಂಥೇಳಿ ವಿನಂತಿಸ್ತಾ ಕಾರ್ಯಕ್ರಮದ ಮೊದಲನೇ ಭಾಗ ಪ್ರಾರ್ಥನೆ ಅದನ್ನು ಆರಂಭಿಸಬೇಕು ಅಂತೇಳಿ ರೇಖಾ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ರಂಗಾನೆ ಒಲಿ ಎಂಬ ರಂಗೋಲಿ ರಚಿಸಿದೆ ಸಂಭ್ರಮದಿಂದಲೇ ಸಖಿಯರೆಲ್ಲ. ರಂಗಾನೆ ಒಲಿ ಎಂಬ ರಂಗೋಲಿ ರಚಿಸಿದೆ ಸಂಭ್ರಮದಿಂದಲೇ ಸಖಿಯರೆಲ್ಲ. ಶೃಂಗಾರ ಮಂಟಪ
ಚಂದುಳ್ಳ ಪದ್ಮವರಂಗು ರಂಗೀಲೆ ಬಿಡಿಸಿ ರಂಗ ನೀವೊಲಿ ಎಂಬ ರಂಗೋಲಿ ರಚಿಸಿದೆ ಸಂಭ್ರಮದಿಂದಲೇ ಸಖಿಯರೆಲ್ಲ. ಎಡಕ್ಕೆ ಶಂಖವ ರಚಿಸಿ ಬಲಕ್ಕೆ ಚಕ್ರವ ರಚಿಸಿ ನಡು ಮಧ್ಯೆ ಹೃದಯ ಕಮಲವ ರಚಿಸಿ ಜಗವ ಬೆಳಗುವ ಸೂರ್ಯ ಚಂದ್ರರ ಬದಿಗಿಟ್ಟು ಮುದದಿಂದ ಗರುಡ ಶೇಷಾದ್ರಿ ಚಿತ್ರವ ಬರಿವೆ ರಂಗ ನೀವೊಲಿ ಎಂಬ ರಂಗೋಲಿ ರಚಿಸಿರೆ ಸಂಭ್ರಮದಿಂದಲೇ ಸಖಿಯರೆಲ್ಲ. ಬದಿಯಲ್ಲೇ ಗದ ಪದ್ಮ ತಂತಿ ಬೇಲಿಯನಿಟ್ಟು ಮಧುರ ಸ್ವರ ನುಡಿಸುವ ಕೊಳಲ ರಚಿಸಿ ಅದರ ಕೆಳಗೆ ಕಾಮಧೇನು ಕಲ್ಪ ವೃಕ್ಷ ಮುದದಿಂದ ಗೋ ಪದ್ಮ ಒದಗಿ ರಚಿಸಿ ಬೇಗ ರಂಗ ನೀವೊಲಿ ಎಂಬ ರಂಗೋಲಿ ರಚಿಸಿರೆ ಸಂಭ್ರಮದಿಂದಲೇ ಸಖಿಯರೆಲ್ಲ. ಅದರ ಸಾಲಿನಲ್ಲಿ ಪದುಮಾನಭನ ಪದ ಪರಮ ಸಂಭ್ರಮದಿಂದ ರಚಿಸುತ್ತಲೀ ನಗಧಾರ ನರಸಿಯ ನಳನಳಿಸುವ ಪದ ನರಸಿಂಹ ವಿಠಲನ ನಂಬಿ ನೆನೆಯುತ್ತ ಭರದಿ ರಂಗ ನೀವೊಲಿ ಎಂಬ ರಂಗೋಲಿ ರಚಿಸಿರೆ ಸಂಭ್ರಮದಿಂದಲೇ ಸಖಿಯರೆಲ್ಲ ಸಂಭ್ರಮದಿಂದಲೇ ಸಖಿಯರೆಲ್ಲ. ಧನ್ಯವಾದ. ನಮಸ್ಕಾರ ವತ್ಸಲಾ ಅವ್ರಿಗೆ. ಒಳ್ಳೆಯ ಪ್ರಾರ್ಥನೆಯೊಂದಿಗೆ ಇವತ್ತು ಪ್ರಾರಂಭಿಸಿದ್ದೀರಾ. ತೊರವೆ ರಾಮಾಯಣದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಭಕ್ತಿ ಕಾವ್ಯ ಆಮೇಲೆ ಕನ್ನಡದ ಸಂಸ್ಕೃತಿಯ ಅಮೂಲ್ಯ ಪರಂಪರೆನೇ ಈ ನಮ್ಮ ತೊರವೆ ರಾಮಾಯಣದಲ್ಲಿದೆ ಅಂತ. ಈ ತೊರವೆ ರಾಮಾಯಣ ಬರೆದವ್ರು ಯಾರು ಅನ್ನೋದ್ರ ಬಗ್ಗೆ ದೊಡ್ಡ ಪ್ರಶ್ನೆ ಇದೆ. ಅದನ್ನ ಬರೆದವರು ಶ್ರೀ ನರಹರಿ ಅನ್ನೋರು. ಅವರ ತೊರವೆ ಊರಿನಲ್ಲಿ ನರಸಿಂಹ ಮುಖ್ಯವಾದ ದೇವರು. ಇದರಿಂದ ತೊರವೆ ನರಸಿಂಹ ಅಂತ ಬಹಳ ಪ್ರಸಿದ್ಧಿ. ತೊರವೆ ರಾಮಾಯಣ ಕನ್ನಡ ಸಾಹಿತ್ಯದ ಮಹತ್ವದ ಧಾರ್ಮಿಕ ಹಾಗೂ ಕಾವ್ಯ ಕೃತಿಗಳಲ್ಲಿ ಒಂದಾಗಿದೆ. ಇದನ್ನ 15ನೇ ಶತಮಾನದಲ್ಲಿ ಪ್ರಸಿದ್ಧ ಕವಿ ಕುಮಾರ ವಾಲ್ಮೀಕಿ ಎಂದರೆ ನಾನು ಹೇಳಿದ ಶ್ರೀ ನರಹರಿ ಅವರು, ಅವರ ಕಾವ್ಯನಾಮ ಕುಮಾರ ವಾಲ್ಮೀಕಿ ಅವರು ಬರೆದಿದ್ದಾರೆ ಅಂತ. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ತೊರವೆ ಗ್ರಾಮದಿಂದ ಈ ಕಾವ್ಯ ಹುಟ್ಟಿದೆ ಅಂತ ಒಂದು ಮಾತು. ಆದ್ರೆ ಈ ತೊರವೆ ವಿಜಯಪುರ ಜಿಲ್ಲೆಯಲ್ಲಿದೆ ಅಂತಾನು ನಾನು ಕೇಳಿದ್ದೀನಿ. ತೊರವೆ ರಾಮಾಯಣ ಸಂಸ್ಕೃತ ಮೂಲವಾದ ವಾಲ್ಮೀಕಿ ರಾಮಾಯಣದಿಂದ ಆಧಾರಿತವಾದದ್ದು. ಆದರೆ ಅಲ್ಲಿನ ಸಂಸ್ಕೃತಿ, ಅವತ್ತಿನ ಯೋಚನೆ, ಆ ಕವಿಗಳ ಭಾವನೆ ಇವುಗಳನ್ನೆಲ್ಲ ಪೂರಕವಾಗಿ ತೆಗೆದುಕೊಂಡು ತೊರವೆ ರಾಮಾಯಣ ಬರಿತಾ ಹೋದ್ರವರು. ಇವ ಕುವೆಂಪುನವರು ಬರೆದಾಗ್ಲೂ ಅಷ್ಟೇ ಇಂದಿನ ವಸ್ತುಸ್ಥಿತಿಯನ್ನ ತೆಗೆದುಕೊಂಡು ಅನೇಕ ಬದಲಾವಣೆಗಳನ್ನು ಮಾಡಿ ರಾಮಾಯಣನ ಬರೆದ್ರು. ಅದೇ ರೀತಿ ಇಲ್ಲೂ ಭಕ್ತಿ ಭಾವದಿಂದ ವಿಶಿಷ್ಟವಾಗಿ ಇದನ್ನ ಬರೆದಿದ್ದಾರೆ. ಇದು ಕೇವಲ ಧಾರ್ಮಿಕ ಗ್ರಂಥ ಅಂತ ನನಗನ್ಸಲ್ಲ. ಮಾನವನ ಮೌಲ್ಯಗಳು, ಧರ್ಮ, ಕರ್ತವ್ಯ, ತ್ಯಾಗ, ನೀತಿ ಇವುಗಳಿಗೆಲ್ಲ ಮಹತ್ವ ಕೊಟ್ಟು ಸರಳವಾಗಿ ರಾಮಾಯಣವನ್ನು ಬರೆದಿದ್ದಾರೆ ನಮ್ಮ ತೊರವೆ ರಾಮಾಯಣದಲ್ಲಿ ಅಂತ ಪ್ರಸಿದ್ಧಿ. ಈ ಕಾವ್ಯದಲ್ಲಿ ಶ್ರೀ ರಾಮನ ಆದರ್ಶ ವ್ಯಕ್ತಿತ್ವ, ಸೀತೆಯ ಪತಿವ್ರತೆ, ಲಕ್ಷ್ಮಣನ ನಿಷ್ಠೆ, ಹನುಮಂತನ ಭಕ್ತಿ, ರಾವಣನ ಶೌರ್ಯ ಇವೆಲ್ಲ ಸಮತೋಲನವಾಗಿದೆ. ಇದು ಬರೀ ರಾಮನಿಗೆ ಭಕ್ತಿಯಿಂದ ಅಥವಾ ರಾಮ ಅತ್ಯುತ್ತಮ ಅನ್ನೋ ರೀತಿಯಲ್ಲಿ ಬರೆದಂತ ಗ್ರಂಥ ಅಲ್ಲ. ಜೊತೆಗೆ ಗ್ರಾಮೀಣ ಜನತೆಗೆ ಸುಲಭವಾಗಿ ಅರ್ಥ ಆಗುವಂತ ಶೈಲಿನಲ್ಲಿ ನಿರೂಪಿಸಿದ್ದಾರೆ. ತೊರವೆ ರಾಮಾಯಣ ಪ್ರಮುಖ ವೈಶಿಷ್ಟ್ಯ ಅಂತ ಹೇಳಿದ್ರೆ ವಿಶೇಷವಾಗಿ ಕಾವ್ಯದ ಪದ್ಯಗಳು ಸಂಗೀತಾತ್ಮಕವಾಗಿದೆ. ಹರಿಕತೆ ಹೇಳೋವಾಗ, ಭಜನೆ ಮಾಡೋವಾಗ, ಯಕ್ಷಗಾನ ಮಾಡೋವಾಗ ಇದನ್ನು ಸಾಕಷ್ಟು ಉಪಯೋಗಿಸ್ಕೊಂಡಿರೋದನ್ನ ನಾನು ನೋಡಿದ್ದೀನಿ. ಇಂದಿಗೂ ತೊರವೆ ರಾಮಾಯಣ ಕರ್ನಾಟಕದಲ್ಲಿ ಜನಜೀವನವನ್ನು ಪ್ರತಿಬಿಂಬಿಸುತ್ತೆ.
ಧಾರ್ಮಿಕ ಆಚರಣೆಗಳಿಗೆ ಹಾಗೂ ಸಾಂಸ್ಕೃತಿಕ ಹಬ್ಬಗಳಿಗೆ ಇದು ಪ್ರಮುಖ ಸ್ಥಾನ ಪಡೆದಿದೆ. ಅನೇಕ ಹಬ್ಬಗಳಲ್ಲಿ ಇದನ್ನ ಹೇಳಿಸ್ತಾರೆ. ಆಮೇಲೆ ಇದು ಒಂದು ರೀತಿ ನಮ್ಮ ಭಾಷೆಯ ಶ್ರೀಮಂತ ಪರಂಪರೆಯನ್ನ ಪ್ರತಿಬಿಂಬಿಸುತ್ತೆ. ಅದರಿಂದ ಮಹಾಕಾವ್ಯವಾಗಿದೆ. ಭಕ್ತಿ ಮತ್ತು ಸಾಹಿತ್ಯ ಅಮೂಲ್ಯ ಸಂಯೋಜನೆಯ ಒಂದು ಸದವಕಾಶ ಇದರಲ್ಲಿ ದೊರೆತಿದೆ ಅಂತ ಪ್ರಸಿದ್ಧವಾಗಿದೆ. ನರಹರಿ ಅವರಿಗೆ, ನರಹರಿ ತೊರವೆಯ ನರಸಿಂಹದೇವರಿಗೆ ನಾನು ನಮಸ್ಕಾರ ಮಾಡುತ್ತಾ ಇಂದಿನ ಕಾವ್ಯವಾಚನ ಏನಿದೆ ಅದನ್ನ ಪ್ರಾರಂಭಿಸಬೇಕು ಅಂತ ಕೇಳ್ಕೊಳ್ತೀನಿ. ಈಗ ಈ ಕಾರ್ಯಕ್ರಮದಲ್ಲಿ 2 ಜನ ಯಾರು ಬಂದು ಮಾತನಾಡ್ತಿದ್ದಾರೆ, ಅತಿಥಿಗಳನ್ನ ನನಗೆ ಪರಿಚಯ ಮಾಡಿಕೊಟ್ಟವರು ಶ್ರೀ ರವಿ ಶಿವಮೊಗ್ಗೆಯವರು. ಶ್ರೀ ರವಿ ಶಿವಮೊಗ್ಗೆಯವರು ಅವರಿಬ್ಬರನ್ನು ಪರಿಚಯ ಮಾಡಿಕೊಟ್ರೆ ಅದು ಅತ್ಯುತ್ತಮವಾಗಿರುತ್ತೆ, ನಾ ಹೇಳೋದ್ರಿರುತ್ತೆ ಅಂತ ದಯವಿಟ್ಟು ರವಿ ಶಿವಮೊಗ್ಗೆ ಅವರನ್ನ ನಾನು ಪ್ರಾರ್ಥಿಸ್ತೇನೆ. ದಯವಿಟ್ಟು ಇಬ್ರು ಅತಿಥಿಗಳ ಬಗ್ಗೆ ತಾವು ಪರಿಚಯ ಮಾಡಿಕೊಡ್ಬೇಕು. ಆಡಿಯೋ ಮತ್ತು ವಿಡಿಯೋ ಎರಡನ್ನೂ ಆನ್ ಮಾಡ್ಕೊಳ್ಳಿ ಅಂತ ನನ್ನ ಪ್ರಾರ್ಥನೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ಕೇಂದ್ರ ಬಿಂದು 94 ವರ್ಷದ ಶ್ರೀಮತಿ ಶಾಂತಕಾ ಕೌತಾಳ್ ಹಾಗೂ ಕಲ್ಯಾಣರಾವ್ ದೇಶಪಾಂಡೆ ಇವರನ್ನು ಪರಿಚಯಿಸುತ್ತೇನೆ. ಹೆಚ್ಚಿನ ಸಮಯ ತೆಗೆದುಕೊಳ್ಳಲಾರದೆ ಅವರಿಗೆ ಗಮಕ ಹೆಚ್ಚಿಗೆ ಆಸ್ಪದ ಕೊಡ್ಬೇಕಂತ ನನ್ನ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುತ್ತೇನೆ. ಪ್ರಸ್ತುತ ಶ್ರೀಮತಿ ಶಾಂತಕಾ ಕೌತಾಳ್ ಅವರು ವಿಜಾಪುರದಲ್ಲಿಯೇ ಜನಿಸಿದರು. ಅವರ ತಂದೆ ರಾಘವಾಚಾರ್ಯ ಉಮರ್ಜಿ, ತಾಯಿ ತುಂಗಾಬಾಯಿ. ಬಾಲ್ಯದಲ್ಲಿಯೇ ತಂದೆ ತಾಯಿ ತೀರಿದ್ದರಿಂದ ಇವರ ಸೋದರ ಮಾವ ಶಾಮರಾವ್ ತಂಗಡಗಿ ಅವರ ಮನೆಯಲ್ಲಿಯೇ ಬೆಳೆದರು. 1947ರಲ್ಲಿ ಶ್ರೀಯುತ ಶಾಮರಾವ್ ಕೌತಾಳ್ ಇವರೊಡನೆ ಮದುವೆ ಆಯಿತು. ನಂತರ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಅಭ್ಯಾಸ ಮೊದಲು ಅನಂತ ತೇರ್ದಾಳ್ ಅವರಲ್ಲಿ, ನಂತರ ಈಶ್ವರಪ್ಪ ಮಿಣಚಿ, ಬಸಪ್ಪ ಹೆರ್ಕಲ್ ಅವರಲ್ಲಿ ಕಲಿತರು. ಮುಂದೆ ಅವರು ಆಕಾಶವಾಣಿ ಕಲಾವಿದರೆಂದು ಸಾಕಷ್ಟು ವರ್ಷ ಕೆಲಸ ಮಾಡಿದ್ದಾರೆ. ಈ ಗಮಕಕ್ಕೆ ಬರಲಿಕ್ಕೆ ಅವರಿಗೆ ಸುರೇಂದ್ರ ದಾನಿ ಮತ್ತೆ ಟಂಗ್ಸಾಲಿ ಎಂಬ ಇಬ್ಬರು ವ್ಯಕ್ತಿಗಳು ಕಾರಣೀ ಪುರುಷರು. ಶ್ರೀಮತಿ ಶಾಂತಕಾ ಅವರಿಗೆ ಕರ್ನಾಟಕ ಸರ್ಕಾರ 2005ರಲ್ಲಿ ರಾಜ್ಯ ಮಟ್ಟದ ಸಂಗೀತ ಪ್ರಶಸ್ತಿ ನೀಡಿದರು. 2015ರಲ್ಲಿ ಬೆಳಗಾವಿಯಲ್ಲಿ ನಡೆದ ಗಡಿನಾಡ ಗಮಕ ಉತ್ಸವಕ್ಕೆ ಅಧ್ಯಕ್ಷರಾಗಿದ್ದರು. 2017ರಲ್ಲಿ ಇವರಿಗೆ ಕರ್ನಾಟಕ ಸರ್ಕಾರ ರಾಜ್ಯ ಮಟ್ಟದ ಕುಮಾರವ್ಯಾಸ ಗಮಕ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಇಲ್ಲಿಯವರೆಗೆ ಅವರು ಗಮಕ ವಾಚನ ವಿಜಾಪುರ್, ತೊರವಿ, ಕೋಲಾರ್, ಬೆಂಗಳೂರು, ಮೈಸೂರು, ಹೊಸಳ್ಳಿ ಮುಂತಾದ ಊರುಗಳಲ್ಲಿ ಸುಮಾರು 200ರಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇನ್ನು ಇನ್ನೋರ್ವ ವ್ಯಕ್ತಿ ಶ್ರೀ ಕಲ್ಯಾಣರಾವ್ ದೇಶಪಾಂಡೆ. ಇವರು ವಿಶ್ರಾಂತ BSNL ಎಂಪ್ಲಾಯಿ. 2000ನೇ ಇಸ್ವಿಯಲ್ಲಿ ಶ್ರೀ BSS ಕೌಶಿಕ್ ಬೆಂಗಳೂರು ಇವರಿಂದ ಪ್ರಭಾವಿತರಾಗಿ ಹಳೆಗನ್ನಡ ಪದ್ಯಗಳನ್ನು ಅನ್ನಲು ಪ್ರಾರಂಭಿಸಿದರು. ಇವರು ಮೊದಲಿನ ಕಾರ್ಯಕ್ರಮ ಕೋಳಿವಾಡದಿಂದಲೇ ಆರಂಭವಾಯಿತು. ಇವರು ಸ್ನಾತಕೋತ್ತರ ಪದವೀಧರರು, ಕನ್ನಡ ಮೇಜರ್ ಇವರು ವಿಷಯವಾಗಿತ್ತು. ಹೀಗಾಗಿ ಅನೇಕ ಹಳೆಗನ್ನಡ ಕಾವ್ಯಗಳನ್ನು ಮೊದಲೇ ಅಭ್ಯಾಸಿಸಿದ್ದರು. ಇವರು ಮತ್ತು ಶ್ರೀಮತಿ ಶಾಂತಕಾ ಅವರು ಇಬ್ಬರು ಜಿಲ್ಲಾ ಮಟ್ಟದ ಗಮಕ ವೇದಿಕೆ ಇತರರೊಡನೆ ಸ್ಥಾಪಿಸಿ 100 ಕಾರ್ಯಕ್ರಮವನ್ನು ನೀಡಿದ್ದಾರೆ. ಬೆಂಗಳೂರಿನ ವಾಗ್ದೇವಿ ಸಂಸ್ಥೆಯವರು ಇವರಿಗೆ ಅಂದರೆ ಕಲ್ಯಾಣರಾವ್ ದೇಶಪಾಂಡೆ ಅವರಿಗೆ ವಾಗ್ದೇವಿ ಗಮಕ ಕಲಾ ಪ್ರಶಸ್ತಿ ಕೊಟ್ಟು ಗೌರವಿಸಿದ್ದಾರೆ. ಇವರಿಬ್ಬರು ಗಮಕದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಇಲ್ಲಿಯವರೆಗೆ 200ಕ್ಕಿಂತ ಹೆಚ್ಚಿಗೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟದ್ದಕ್ಕಾಗಿ ಶ್ರೀ ಜಗನ್ನಾಥ್ ಮತ್ತು ಮಿತ್ರರಿಗೆ ಕೃತಜ್ಞತೆಗಳು. ನಮಸ್ಕಾರ. ಬಹಳ ವಂದನೆಗಳು. ಈಗ ಗಮಕ ಕಾರ್ಯಕ್ರಮ ಪ್ರಾರಂಭ ಮಾಡಬಹುದು ಅವರಿಬ್ಬರು. ತೆಗಿಬೇಕು.
ಜನಕದ ರಮಣ ಜನಕದ ರಮಣ ವಿಮಲ ಸರೋಜ ಸಂಭವ ಜನಕನ ಅನುಪಮ ರಾಜಶೇಖರ ವಿನುತ ನಿಖಿಲಾಮಲ ಕಿರೀಟ ಚರ ರಾಜಾಮಲ ಲಲಿತ ಪದ ಸಂಕೇತನ ಆನತ ಜನ ದಯಾಸುರ ಭೂಜ ತೊರವಿನ ರಾಯ ತೊರವಿನ ರಾಯ ನರಹರಿ ಪಾಲಿಸುಗ ಜಗವಾ ಪಾಲಿಸುಗ ಜಗವಾ ಪಾಲಿಸುಗ ಜಗವಾ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪ ಬೆರೆಸಿ ಬಾಯಿ ಚಪ್ಪರಿಸಿರಿ ಅಂತ ಹೇಳಿ ಪುರಂದಾಸರು ಹೇಳಿದಂತೆ, ಕರ್ನಾಟಕದ ಸಂದರ್ಭದಲ್ಲಿ ತೊರವೆ ರಾಮಾಯಣವು ರಾಮನಾಮ ಸಕ್ಕರೆ, ಆಮೇಲೆ ಗದುಗಿನ ಭಾರತವು ಕೃಷ್ಣನಾಮ ಸಕ್ಕರೆ, ಆಮೇಲೆ ಜೈಮಿನಿ ಭಾರತವು ವಿಠಲನಾಮ ತುಪ್ಪ ಅಂತ ಹೇಳಿ ಹೇಳ್ಬೋದು. ಈ ರಾಮನಾಮ ಪಾಯಸ ಅನ್ನುವಂತ ಅಷ್ಟು ಭಕ್ತಿಯುತವಾದಂತಹ ಕುಮಾರ ವಾಲ್ಮೀಕಿ ಕವಿಗಳು ಬರೆದಂತಹ ಈ ತೊರವೆ ರಾಮಾಯಣವನ್ನು ಓದುವುದು ಎಲ್ಲ ನಮ್ಮ ಜೀವನದ ಸಾರ್ಥಕತೆಯನ್ನು ಹೇಳುತ್ತದೆ. ಈಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲ ಜಂಗಮ ಜನಾರ್ದನ ಸ್ವರೂಪಿ ಆದಂತ ಭಕ್ತರಿಗೆ ವಂದನೆಗಳನ್ನು ಅರ್ಪಿಸಿ ಈಗ ಕಾರ್ಯಕ್ರಮವನ್ನು ವ್ಯಾಖ್ಯಾನವನ್ನು ಆರಂಭಿಸ್ತಾ ಇದ್ದೀವಿ. ಮೊದಲನೇ ಪದ್ಯದಲ್ಲಿ ಕುಮಾರ ವಾಲ್ಮೀಕಿಗಳು ರಚಿಸಿದ ಶ್ರೀ ವಿಷ್ಣುವಿನ ಸ್ತುತಿಯನ್ನು ಕೇಳಿದ್ದೇವೆ. ಹಾಗೆ ಸರಸ್ವತಿ, ಆಮೇಲೆ ಗಣಪತಿ, ಮಧ್ವಾಚಾರ್ಯರು, ಹನುಮಂತ ದೇವರನ್ನು ಸ್ತುತಿಸಿದ್ದಾರೆ ಕವಿಗಳು. ಇದೊಂದು ವಿಶೇಷತೆ. ಈ ಒಂದು ಕಾವ್ಯದ ಶ್ರೇಷ್ಠತೆಯಿಂದ ಇದು ಮೈಸೂರು ಭಾಗದಲ್ಲಿ ಹೆಚ್ಚಿನ ಒಂದು ಪ್ರಸಿದ್ಧಿಯನ್ನು ಆವಾಗ ಪಡೆದಂತೆ. ಆ ಮೈಸೂರು ಭಾಗದಲ್ಲಿ ಕನ್ಯಾ ಪರೀಕ್ಷೆ ಸಮಯದಲ್ಲಿ, ಕನ್ಯಾ ಪರೀಕ್ಷೆಗೆ ಇರುವಾಗ ಹುಡುಗಿಯರು ತೊರವೆ ರಾಮಾಯಣದ 5 ಪದ್ಯಗಳನ್ನ ಹೇಳ್ಬೇಕಾಗಿತ್ತಂತೆ. ಅದು ಒಂದು ಕಡ್ಡಾಯ ಆಗಿತ್ತಂತ ಹೇಳ್ತಾರೆ. ಈ ಗದುಗಿನ ಭಾರತವು ಕುಮಾರವ್ಯಾಸ ಭಾರತವು ಗದುಗಿನ ಭಾರತ ಅಂತ ಹೇಳಿ ಕರೆಸುಂಟು. ಹಾಗೆ ಈ ನಮ್ಮ ಕುಮಾರ ವಾಲ್ಮೀಕಿ ಕವಿಗಳು ಇದನ್ನು ಕರ್ನಾಟಕದ ವಿಸ್ತಾರ ರಾಮಾಯಣ ಅಂತ ಕರೆದ್ರು ಕೂಡ ಇದನ್ನು ತೊರವೆಯಲ್ಲಿ ಬರೆದಿದ್ದರಿಂದ ಇದಕ್ಕೆ ತೊರವೆ ರಾಮಾಯಣ ಅನ್ನುವಂತ ಒಂದು ಹೆಸರು ಬಂದಿದೆ. ಇಂಥ ಒಂದು ಶ್ರೇಷ್ಠ ಕಾವ್ಯವನ್ನ ಪ್ರಚಾರ ಮಾಡಿದವರು ಈ ನಮ್ಮ ಮೈಸೂರು ಭಾಗದ ಕವಿಗಳು. ಇಲ್ಲಿ ಉತ್ತರ ಕರ್ನಾಟಕದ ಕವಿಗಳು ಬರೆದರೂ ಕೂಡ ಇದನ್ನ ಪ್ರಸಿದ್ಧಿಗೆ ತಂದವರು ಮೈಸೂರು ಭಾಗದಂತ ಗಮಕಿಗಳು ಅಂತ ಹೇಳಿ ಹೇಳ್ಕೊಂಡು, ಈಗ ನಾವು ಮೊದಲನೇ ಪದ್ಯದಲ್ಲಿ ಶ್ರೀ ವಿಷ್ಣು ಸ್ತುತಿಯೊಂದಿಗೆ ಆರಂಭಿಸಿದ್ದೇವೆ. ಈಗ ಈ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಭಾಗ ಭರತನ ಸೋದರ ಪ್ರೇಮ ಅನ್ನುವಂತ ಒಂದು ಭಾಗವನ್ನ, ತುಂಬಾ ಉತ್ತಮವಾದಂತ ಒಂದು ಭಾಗವನ್ನ, ಆದರ್ಶಮಯವಾದಂತ ಭಾಗವನ್ನ ಈಗ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಇದರಲ್ಲಿ ಪೂರ್ವ ಕಥೆ ಅಂದ್ರೆ ದಶರಥ ರಾಜನು ಅಯೋಧ್ಯೆಯಲ್ಲಿ ರಾಜ್ಯವಾಳುತ್ತಿದ್ದಾನೆ. ಅವನಿಗೆ ಕೌಸಲ್ಯೆ, ಸುಮಿತ್ರಿ, ಕೈಕೇಯಿ ಎಂಬ 3 ಜನ ಪತ್ನಿಯರಿದ್ದಾರೆ. ಬಹಳ ವಯಸ್ಸಾದರು. ದಶರಥ ರಾಜನಿಗೆ ಮಕ್ಕಳಾಗದೇ ಇರಲು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ 4 ಮಕ್ಕಳನ್ನು ಪಡೆದ. ಕೌಸಲ್ಯೆಯಿಂದ ಶ್ರೀರಾಮ, ಸುಮಿತ್ರೆಯಿಂದ ಲಕ್ಷ್ಮಣ, ಶತ್ರುಘ್ನ, ಕೈಕೇಯಿಯಿಂದ ಭರತನು ಜನಿಸಿದನು. ಅವರೆಲ್ಲ ಬೆಳೆದು ದೊಡ್ಡವರಾಗಲು ರಾಮನಿಗೆ ಮಿಥಿಲಾ ರಾಜಕುಮಾರಿ ಸೀತೆ, ಲಕ್ಷ್ಮಣನಿಗೆ ಊರ್ಮಿಳೆ, ಶತ್ರುಘ್ನಿಗೆ ಶ್ರುತಕೀರ್ತಿ ಮತ್ತು ಭರತನಿಗೆ ಮಾಂಡವಿ ಜೊತೆ ಮದುವೆಯಾಯಿತು. ಮುಂದೆ ಒಂದು ದಿನ ದಶರಥನು ರಾಮನಿಗೆ ಪಟ್ಟಾಭಿಷೇಕ ಮಾಡಲು ನಿರ್ಧರಿಸಿದನು. ಇದರಿಂದ ಕೈಕೇಯಿ ದಾಸಿಯಾದ ಮಂಥರಿಗೆ ತುಂಬಾ ಹೊಟ್ಟೆ ಕಿಚ್ಚು ಉಂಟಾಗಿ ಕೈಕೇಯಿಯ ತಲೆಯನ್ನು ಆಕೆ ತಿರುಗಿಸಿದಳು. ಏನಂದ್ರೆ, ನಿನಗೆ ದಶರಥನು 2 ವರಗಳನ್ನು ನೀಡಿದ್ದಾನೆ, ಆ 2 ವರಗಳನ್ನು ಈಗ ಕೇಳ್ಕೊ ಅಂತ ಹೇಳಿದಾಗ ಆಕೆ ಮಂಥರೆಯ ದುಷ್ಟ ಮಾತಿನಿಂದ ಕೈಕೇಯಿಯು ಭ್ರಮೆಯಿಂದ ಆ 2 ವರಗಳನ್ನು ಕೇಳ್ಕೊಂಡು, ಒಂದನೇ ವರದಿಂದ ರಾಮನಿಗೆ 14 ವರ್ಷ ವನವಾಸ, 2ನೇ ವರದಿಂದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು ಅಯೋಧ್ಯೆದು. ಈ ಒಂದು ಚಿಂತೆಯಿಂದಲೇ ರಾಮನು ಭರತನ ವಾಕ್ಯ ಪರಿಪಾಲನೆಗಾಗಿ ರಾಮನು ಅರಣ್ಯಕ್ಕೆ ಹೋದನು. ಅವನ ಜೊತೆ ಸೀತೆ ಮತ್ತು ತಮ್ಮನಾದಂತ ಲಕ್ಷ್ಮಣ ಇವರು ಕೂಡ ಹೋದ್ರು ಅಲ್ಲಿ. ಆಮೇಲೆ ಭರತನು ಊರಲ್ಲಿ ಇರಲಿಲ್ಲ, ಅಯೋಧ್ಯೆಯಲ್ಲಿ ತಾಯಿಯ ಮನೆಯಲ್ಲಿದ್ದ. ಅವರನ್ನು ಕರೆದು ಕಳಿಸಿದ್ರು. ರಾಮನ ಹಂಬಲದಿಂದ, ಅವನ ಅಗಲಿಕೆಯ ದುಃಖದಿಂದ ಈ ಮೊದಲೇ ಶಾಪಕ್ಕೀಡಾಗಿದ್ದಂತ ದಶರಥ ರಾಜನು ಪ್ರಾಣವನ್ನು ತ್ಯಜಿಸಿದ. ಅವಾಗ ಭರತನು ಬಂದು ನೋಡ್ತಾನೆ, ಅರಮನೆಯಲ್ಲಿ ಇಂಥ ಪರಿಸ್ಥಿತಿದು.
ಅವನು ದುಃಖದಿಂದ ತಾಯಿಯನ್ನು ಖಡ್ಗದಿಂದ ಹೊಡೆಯಲು ಹೋದಂತೆ. ಆವಾಗ ವಶಿಷ್ಠ ಮುನಿಗಳು ತಾಯಿಯನ್ನು ಕೊಲ್ಲಬಾರದು ಅಂತ ಹೇಳಿದ್ರು. ಕೈಕೇಯಿ ಈ ಒಂದು ಮಾಡಿದಂಥ ಕೃತಿಯಿಂದ ದಶರಥನ ಪ್ರಾಣವು ಹೋಗಿದೆ. ಆಮೇಲೆ ಅವರೆಲ್ಲ ಕ್ರಿಯೆಗಳನ್ನು ಮುಗಿಸಿ ಮುಂದೆ ಭರತನು ನಿರ್ಧಾರವನ್ನು ಮಾಡ್ತಾ ಇದ್ದಾನೆ. ಇದು ರಾಜ್ಯ ನಮ್ಮ ಅಣ್ಣನದು, ಅವನಿಗೆ ಕೊಡ್ಬೇಕು ನಾನು ಅಂತ ಹೇಳಿ, ನಾನು ರಾಮನನ್ನು ತುಂಬಾ ಪ್ರೀತಿಸ್ತಾ ಇದ್ದೆ, ನಮ್ಮ ತಾಯಿಗೆ ಇದು ಗೊತ್ತಾಗಿಲ್ಲ ಅಂತ ಹೇಳಿ ತಾಯಿಗೆ ಕೂಡ ತಿಳುವಳಿಕೆಯನ್ನು ಹೇಳಿ ಭರತ ಮತ್ತು ಈ 3 ಜನ ತಾಯಂದ್ರು, ಕೌಸಲ್ಯ, ಸುಮಿತ್ರೆ ಮತ್ತು ಕೈಕೈ 3 ಜನ ರಾಮನನ್ನು ಕರೆತರಲಿಕ್ಕೆ ಅರಣ್ಯಕ್ಕೆ ಹೊರಟರು. ತಮ್ಮ ಎಲ್ಲ ಸೈನ್ಯದೊಂದಿಗೆ ಅವರು ಈ ರಾಮನಿರುವಂತ ಅರಣ್ಯಕ್ಕೆ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆ ಸೈನ್ಯ ಬರ್ತಿರುವಾಗ ರಥದ ಒಂದು ಸಪ್ಪಳ ಆಗ್ತಾ ಇದೆ, ಕುದುರೆಗಳ ಓಟ ಸಪ್ಪಳ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಈ ಒಂದು ಶಬ್ದವು ರಾಮನಿಗೆ ಕೇಳಿಸ್ತು. ಅವನು ಲಕ್ಷ್ಮಣನಿಗೆ ಏನು ಹೇಳ್ತಾ ಇದ್ದಾನೆ ಅನ್ನೋದಕ್ಕೆ ಈ ನಮ್ಮ ಕಾವ್ಯ ವಾಚನವನ್ನು ಆರಂಭಿಸ್ತಾ ಇದ್ದೀವಿ. ಬಂದು ಬಿಟ್ಟುದು ಸೇನೆ, ಬಂದು ಬಿಟ್ಟುದು ಸೇನೆ, ಶೈಲದ ಹಿಂದು ಮುಂದೆ ದೆಸೆಯಲಿ ಬಲವೃಂದದ ಅದ್ಭುತ ನಿನಲ ಕಿವಿಗೆ ಇಸಿತು ರಘುಪತಿಯ. ಬಂದವರು ಯಾರೆಂದು ಅರಿದವ ಹೋಗು, ಬಂದವರು ಯಾರೆಂದು ಅರಿದು ಬಾ ಹೋಗೆಂದು ನೇಮಿಸಿ ಬಳಿಕ ಭರತ ಚಂದ್ರನಮ ಕಂಡರಿದು ಲಕ್ಷ್ಮಣ ದೇವ ಹಲು ಮರೆದ, ಲಕ್ಷ್ಮಣ ದೇವ ಹಲು ಮರೆದ. ಬಂದು ಬಿಟ್ಟುದು ಸೇನೆ, ಸೇನೆ ಬಂತು, ಅಯೋಧ್ಯೆಯ ಸೇನೆ ಭರತನ ನೇತೃತ್ವದಲ್ಲಿ ಬಂದಿದೆ. ಆವಾಗ ಬಹಳ ಸಪ್ಪಳ ಆಗ್ತಾ ಇದೆ. ಅದ್ಭುತವಾದಂತ ಈ ಶಬ್ದವು ರಾಮನಿಗೆ ಕೇಳಿಸ್ತು. ಅದಕ್ಕೆ ಅವನು ಲಕ್ಷ್ಮಣನಿಗೆ ಹೇಳಿದ, ಯಾರು ಬಂದಿದ್ದಾರೆ ನೋಡ್ಕೊಂಬ ಹೋಗಪ್ಪ ಅಂತ ಹೇಳಿ ಲಕ್ಷ್ಮಣನ ನೇಮಿಸಿದ. ಲಕ್ಷ್ಮಣನು ಒಂದು ಪರ್ವತದ ಮೇಲೆ ನಿಂತು ನೋಡಿದ. ಅಲ್ಲಿ ಭರತನ ರಥ ಕಾಣಿಸ್ತು ಅವನಿಗೆ. ಆ ರಥದ ಮೇಲಿರುವಂತಹ ಧ್ವಜ ಕಾಣಿಸ್ತು. ಅದನ್ನು ನೋಡಿ ಭರತನಿಗೆ ತುಂಬಾ ಸಿಟ್ಟು ಬಂತು. ಯಾಕಂತಂದ್ರೆ ಭರತನು ಮುಂಗೋಪಿ, ಆ ಮುಂಗೋಪಿತನದಿಂದ ಅವನು ಭರತನ ಮೇಲೆ ದಂಡೆ ಎತ್ತಿ ಬಂದಿದ್ದಾನೆ ಅನ್ನುವಂತ ಒಂದು ವಿಚಾರವನ್ನ ಮನಸ್ಸಿನಲ್ಲೇ ವಿಚಾರ ತಿಳ್ಕೊಂಡು ಅವನು ಇದಕ್ಕೆ ಬರ್ತಾ ಇದ್ದಾನೆ. ಗುಡ್ಡದ ಮೇಲೆ ನಿಂತು ಅವನು ಸಿಟ್ಟಿನಿಂದ ಹಲ್ಲು ಮೊರೆದ, ಅಂದ್ರೆ ಹಲ್ಲು ಕಚ್ಚಿದ ಅಂತ. ಮುಂದೆ ಭರತ ಬಂದವ ಬಂದ ಹಲನೇನ್ ಅರಿಯಬಾರದು ಜೀಯ, ರಸಸಂದರ ನಿಮಿಷದಲ್ಲಿ ನಿರ್ಣಯಿಸಿ ತೋರುವೆನು ನಿರುಪಮವ, ಧರೆಯ ದೂಷಿಸಿಕೊಂಡುದಲ್ಲದೆ ಧುರಕ್ಕೆ ಬಹುದಿದು ಗುಣವೆಂದು ಉಬ್ಬರಲ ರೋಷಾವೇಶದಲ್ಲಿ ಸೌಮಿತ್ರಿ ಗರ್ಜಿಸಿದ. ಲಕ್ಷ್ಮಣನು ಓಡಿ ಬಂದು ಅಣ್ಣನಿಗೆ ಹೇಳಿಕತ್ತಾನೆ, ಅಣ್ಣ ಬಂದವನು ಆ ಭರತನೇ, ಮತ್ತು ನೀನು ನನಗೆ ಯಾಕೆ ಬಂದಿದ್ದಾನೆ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. ನೀನು ನನಗೆ ಆಜ್ಞೆಯನ್ನು ಕೊಡು, 1 ನಿಮಿಷದಲ್ಲಿ ಅವನನ್ನು ಕಡಿದು ತೂರುತ್ತೇನೆ. ಅರೆ ನಿಮಿಷದಲ್ಲಿ ನಿರ್ಣಯಿಸಿ ತೋರುವೆನು ನಿರುಪಮ, ಅಂದ್ರೆ ಒಂದು ಅರ್ಧ ಗಳಿಗೆಯಲ್ಲಿ ಆ ಭರತನನ್ನು ನಾನು ನಿರ್ಣಾಮ ಮಾಡ್ತೀನಿ. ಈ ಭೂಮಿಯನ್ನು ವಶಪಡಿಸಿಕೊಂಡ ಅವನು, ಮತ್ತೆ ಈಗ ಯುದ್ಧಕ್ಕೂ ಬಂದಿದ್ದಾನೆ. ಧುರಕ್ಕೆ ಅಂದ್ರೆ ಯುದ್ಧ ಭೂಮಿಗೆ ಯುದ್ಧಕ್ಕೂ ಬಂದಿದ್ದಾನೆ. ಅದಕ್ಕೆ ಇದು ಒಳ್ಳೇದಾ ಅಂತ ಹೇಳಿ ರೋಷಾವೇಶದಿಂದ ಸೌಮಿತ್ರಿ ಗರ್ಜಿಸಿದ. ಅಂದ್ರೆ ಸೌಮಿತ್ರಿ ಅಂದ್ರೆ ಲಕ್ಷ್ಮಣ, ಅವನು ಗರ್ಜಿಸ್ಲಿಕ್ಕೆ ಅಂದ್ರೆ ಜೋರಾಗಿ ಒದರಿದ. ಯಾಕಂದ್ರೆ ಲಕ್ಷ್ಮಣನಿಗೆ ಕೋಪ ಬಹಳ, ಮತ್ತು ಒಳ್ಳೆಯವನು. ಆದ್ರೆ ರಾಮನ ಯಾವಾಗಲೂ ನೆರಳಿನಂತೆ ಇದ್ನಂತೆ ಲಕ್ಷ್ಮಣನಿಗೆ ಸ್ವಂತ ವ್ಯಕ್ತಿತ್ವ ಇಲ್ಲ, ಅವನು ರಾಮನ ನೆರಳಿನಂತೆ ಇದ್ದ. ರಾಮನ ಪರವಾಗೇ ಇರ್ತಿದ್ದ. ಭರತನ ಬಗ್ಗೆ ಅವನಿಗೆ ಒಳ್ಳೆಯ ಅಭಿಪ್ರಾಯ ಇದ್ದಿದ್ದಿಲ್ಲ. ಇಲ್ಲಿ ತೊರವೆ ರಾಮಾಯಣದಲ್ಲಿ ಭರತನ ಸೋದರ ವಾತ್ಸಲ್ಯವನ್ನು ನಾವು ಕಾಣ್ತೀವಿ, ರಾಮನ ಸೋದರ ವಾತ್ಸಲ್ಯವನ್ನು ಕಾಣ್ತೀವಿ. ಆದ್ರೆ ಲಕ್ಷ್ಮಣನಲ್ಲಿ ಅಂತ ಒಂದು ಭಾವನೆ ಇದ್ದಿದ್ದಿಲ್ಲ. ಅಂದ್ರೆ ಬೇರೆ ಬೇರೆ ಅಣ್ತಮ್ಮರು ಇದ್ರು ಕೂಡ ಅವರಲ್ಲಿ ಇರುವಂತಹ ಗುಣಗಳು ಬೇರೆ ಅಂತ ಹೇಳಿ ನಾವು ಕವಿಗಳ ಈ ಒಂದು ವಿವರಣೆಯಿಂದ ತಿಳಿದುಕೊಳ್ತಾ ಇದ್ದೀವಿ. ಅದಕ್ಕೆ ಯಾಕೆ ಅವನು ಬಂದಿದ್ದಾರೆ ನಮಗೆ ಗೊತ್ತಿದ್ದಿಲ್ಲ. ಭೂಮಿಯನ್ನು ಕಸಗೊಂಡಿದ್ದ, ನಮ್ಮ ರಾಜ್ಯವನ್ನು ಕಸಗೊಂಡ ಅವನು, ಅವರ ತಾಯಿ ಕಸಗೊಂಡ್ಬಿಡ್ಲು. ಅದಕ್ಕೆ ಈಗ ಮತ್ತೆ ನಮ್ಮನ್ನು ಹೊಡಿಲಿಕ್ಕೆ ಬಂದಾನಂದ್ರ ನಾವ್ಯಾಕೆ ಬಿಡ್ಬೇಕು ಅಂತ ಹೇಳಿ
ಭರತನ ಹೊಡೆಯಬೇಕಂತ ಹೇಳಿ ರೋಷಾವೇಶದಿಂದ ಲಕ್ಷ್ಮಣನು ಗರ್ಜಿಸಿದ. ಆದರೆ ರಾಮನು ಹಾಗಿದ್ದಾನೆ? ರಾಮನು ಹಾಗಿಲ್ಲ. ಅವನು ಎಲ್ಲ ತಮ್ಮಂದರ ಮೇಲೆ, ತಾಯಿಯಂದ್ರ ಮೇಲೆ ಸಮಾನವಾದಂತ ಪ್ರೀತಿಯನ್ನ ಇಟ್ಕೊಂಡಿದ್ದಾನೆ. ರಾಮ ಪುರುಷೋತ್ತಮ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಮರುಳಲಾಯಲೆ ತಮ್ಮ. ಮರುಳಲಾಯಲೆ ತಮ್ಮ, ಮರುಳಲಾಯಲೆ ತಮ್ಮ, ತಪ್ಪಿಸಿ ತರಣಿ ತಲೆದೋರಿದರೆ ವೈರವ ಧರಿಸಬಲ್ಲನೆ ಭರತನಾರೆಂದು ಅರಿಯಲ ನೀನು, ಭರತನಾರೆಂದು ಅರಿಯಲ ನೀನು. ತರಹರಿಸು ಕಟ್ಟುಗ್ರವನು, ತರಹರಿಸು ಕಟ್ಟುಗ್ರವನು, ವಿಸ್ತರಿಸಿ ಸಾಕಿನ್ನೆಂಬ ಸಮನಂತರದೊ ಇಳಿದು ವರೂತದು ಮೈಯುಕ್ಕುತೈ ಬಂದ, ಮೈಯುಕ್ಕುತೈ ಬಂದ. ಭರತನಿಗೆ ರಾಮನು ಏನ್ ಹೇಳ್ತಾ ಇದ್ದಾನೆ ನೋಡಿ, ಮರುಳಲ ಎಲೆ ತಮ್ಮ. ತಮ್ಮ, ನಿನಗೆ ಮರುಳು, ಮರುಳು ಅಂದ್ರೆ ಅಜ್ಞಾನ ಅಂತ. ಈ ಒಂದು ಮರುಳು ಅನ್ನೋ ಶಬ್ದ ಈಗ ಹೆಚ್ಚಾಗಿ ಕರ್ನಾಟಕದಲ್ಲಿ ಇಲ್ಲ, ಆದರೆ ಉತ್ತರ ಕರ್ನಾಟಕದಲ್ಲಿ ಇದೆ. ಗ್ರಾಮೀಣ ಭಾಗದಲ್ಲಿ ನಿನಗೆ ಮಳ್ಳು ಹಿಡಿದಂತಾರೆ. ಮಳ್ಳು ಹಿಡಿದಂತಂದ್ರೆ ಪೂರ್ತಿಯಾದಂತ ಒಂದು ಜ್ಞಾನ ಇರ್ಲಾರ್ದೆ ಇರುವುದು. ಅದಕ್ಕೆ ತಮ್ಮ, ನಿನಗೆ ಒಂದು ಅಜ್ಞಾನ ಇದೆ. ಒಂದು ವೇಳೆ ತರಣಿ ಅಂದ್ರೆ ಸೂರ್ಯ, ಸೂರ್ಯನು ಪೂರ್ವಕ್ಕೆ ಹುಟ್ಟುವ ಬದಲು ಪಶ್ಚಿಮಕ್ಕೆ ಹುಟ್ಟಬಹುದು. ಆದರೆ ನನ್ನ ತಮ್ಮನಾದ ಭರತನು ಎಂದು ಆ ಥರ ನಮ್ಮ ಮೇಲೆ ದಾಳಿಯನ್ನು ಮಾಡ್ಲಿಕ್ಕೆ ಬರುವುದಿಲ್ಲಪ್ಪ. ಭರತನಾರೆಂದು ಅರಿಯಲ್ಲ ನೀನು, ನಿನಗೆ ಗೊತ್ತಿಲ್ವಾ? ಭರತನು ಎಂತಹ ಶ್ರೇಷ್ಠ ವ್ಯಕ್ತಿತ್ವ, ಅವನು ನನ್ನನ್ನು ತುಂಬಾ ಪ್ರೀತಿಸ್ತಾನೆ. ಅದಕ್ಕೆ ತಮ್ಮನ ಬಗ್ಗೆ ನಾನು ಆ ಥರ ವಿಚಾರ ಮಾಡುವುದಿಲ್ಲ. ಅವನು ನಮ್ಮ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದಿಲ್ಲಪ್ಪ. ತರಹರಿಸು ಕಟ್ಟುಗ್ರವನ್, ನಿನ್ನ ಒಂದು ಸಿಟ್ಟನ್ನು ನೀನು ಶಾಂತ ಮಾಡಿಕೊ, ನಿಷ್ಠುರದಿಂದ ಮಾತನಾಡಬೇಡ ಅಂತ ಇರುವಾಗಲೇ ಭರತನು ವರೂತದಿಂದ, ರಥದಿಂದ ಇಳಿದು ನಮಸ್ಕಾರ ಮಾಡುತ್ತಾ ರಾಮನೆಡೆಗೆ ಬರ್ತಾ ಇದ್ದಾನೆ. ಮುಂದೆ ಬೈಬೆಲಿದು ಕೌಶಲೆ, ಬೈಬೆಲಿದು ಕೌಶಲೆ, ಸುಮಿತ್ರಾಲನೆ ಕಲಿಕಾಸುಮಂತರ ರಾಮನಿ ಕುಲಾಲಲಾಮ ವಸಿಷ್ಠರಿವರ ಅಂದನಗಳಿಂದಿಳಿದು, ಅಂದನಗಳಿಂದಿಳಿದು ನೈನ ನಯನನ ಕಾವತವ ಕಲಿ, ನೈನ ನಯನನ ಕಾವತವ ಕಲ, ತಳಿತ ಹರುಷನ ತಳಿತ ಹರುಷನ ತಿರುಗಿ ಅಂಗೋಚ್ಚಳಿತ ಒಳಕ ನೈದಿದರು, ಒಳಕ ನೈದಿದರು ರಘುಕುಲ ಸಾರ್ವಭೌಮಕನ. ನೋಡಿ, ಲಕ್ಷ್ಮಣ ಭರತನು ರಾಮನ ಆಶ್ರಮದಕ್ಕೆ ಬಂದು ರಾಮನೆಡೆಗೆ ನಮಸ್ಕಾರ ಮಾಡ್ತಾ ಓಡಿ ಬರ್ಲಿಕ್ಕತ್ತಾನೆ. ಅಷ್ಟೊಂದು ಅವನಿಗೆ ಅಣ್ಣನ ಬಗ್ಗೆ ಹಂಬಲ ಭರತನಿಗೆ. ಅವನ ಹಿಂದೆ ಬರ್ತಾ ಇರೋರು ಕೌಸಲೆ ತಾಯಿ, ರಾಮನ ತಾಯಿಯಾದಂತ ಕೌಶಲ್ಯ, ಆಮೇಲೆ ಸುಮಿತ್ರಾ ಮತ್ತು ಸುಮಿತ್ರೆ ಲಕ್ಷ್ಮಣನ ತಾಯಿ, ಕೈಕೇಯಿ ಬರ್ಲಿಕ್ಕತ್ತಾಳೆ. ಯಾಕಂದ್ರೆ ಈ ಎಲ್ಲ ಘಟನೆಗಳಿಗೆ ಕಾರಣಲಾದವಳೆ ಅದೇ ಕೈಕೇಯಿ. ಆಮೇಲೆ ಸುಮಂತ್ರ, ಅವನು ರಾಮನ ದಶರಥನ ಮಂತ್ರಿ. ಮತ್ತು ಮುನಿ ಕುಲಾಲಲಾಮ ವಸಿಷ್ಠ, ಅಂದ್ರೆ ಈ ಮುನಿಗಳಲ್ಲೇ ಶ್ರೇಷ್ಠವಾದಂತಹ ವಸಿಷ್ಠರು. ಇವರು ದಶರಥನ ಗುರುಗಳು, ಕುಲಗುರುಗಳು ಅವರು ವಸಿಷ್ಠರು. ಅವರೆಲ್ಲರೂ ಅಂದಣಗಳಿಂದಿಳಿದು, ಅಂದ್ರೆ ಪಲ್ಲಕ್ಕಿ, ಅವರು ಇದರಲ್ಲಿ ಕೂತಿದ್ರು, ಪಲ್ಲಕ್ಕಿಯಲ್ಲಿ ಕುಳಿತಿದ್ರು. ಉಳಿದವರೆಲ್ಲ ರಥದಲ್ಲಿ ಬಂದ್ರೆ ಈ ಒಂದು ಅರಮನೆಯ ಅಂತಃಪುರದವರು ಮತ್ತೆ ಮಹಾಮುನಿಗಳು, ಇವರು ಗುರುಗಳು, ಮಂತ್ರಿಗಳು, ಇವರೆಲ್ಲ ಚಿನ್ನದ ಪಲ್ಲಕ್ಕಿಯಲ್ಲಿ ಕುಳಿತು ಬಂದ್ರವ್ರು. ಅವಾಗಿನ ಒಂದು ಪದ್ಧತಿ ಅದು. ನಳಿನ ನಯನದ ಕಾಬ ತವಕದ, ನಳಿನ ನಯನ ಅಂದ್ರೆ ಕಮಲದಂತ ಕಣ್ಣುಳ್ಳ ಶ್ರೀರಾಮನ ಕಾಬ ಅಂದ್ರೆ ಅವನನ್ನು ನೋಡುವ, ಕಾಂಬ ಅಂತ ಹಳೆ ಅವರು ಹೇಳ್ತಿದ್ರು. ಕಾಂಬೋದು, ಉಂಬೋದು, ತಿಂಬೋದು ಅಂತಿದ್ರು. ಕಾಂಬೋದು ಅಂದ್ರ ಅವನು ಕಾಣುವುದು, ರಾಮನನ್ನು ನೋಡುವ ತವಕದಿಂದ ಅತೀ ರೋಮಾಂಚಿತರಾಗಿ ಓಡಿ ಬರ್ಲಿಕ್ಕತ್ತಾರೆ ಎಲ್ಲಾರು. ರಘುಕುಲ ಸಾರ್ವಭೌಮಕನ ರಾಮನೆಡೆಗೆ ಅವರೆಲ್ಲ ಓಡಿ ಓಡಿ ಬರ್ತಾ ಇದ್ದಾರೆ. ಅಂದ್ರೆ ಓಡೋದಂದ್ರೆ ನಿಜವಾಗ್ಲೂ ಓಡೋದಲ್ಲ, ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಇಟ್ಟುಕೊಂಡು ರಾಮನೆಡೆಗೆ ಅವರು ಬರ್ತಾ ಇದ್ದಾರೆ. ಆವಾಗ ಬರುವಾಗ ಭರತನು ರಾಮನ ಬಗ್ಗೆ ಯಾವ ರೀತಿಯ ಒಂದು ವರ್ಣನೆಯನ್ನ ಮಾಡ್ತಾನೆ, ರಾಮನ ಒಂದು ಬಿರುದುಗಳನ್ನು ಹೇಗೆ ಹೊಗಳ್ತಾನೆ ಅನ್ನೋದನ್ನ ನೋಡೋಣ. ದೇವ ಗೌತಮ ವಧು ವಿಶಾಪ. ದೇವ ಗೌತಮ ವಧು ವಿಶಾಪ,
ಗೌತಮ ವಧು ವಿಶಾಪ ಕೃಪಾವಲಂಬನ ಕಪಟ ನಾಟಕ ದೇವಹರ ಕೋದಂಡ ಚಂಡ ನಿಖಂಡ ಬಾಹುಬಲ ದೇವ ವೈದೇಹಿ ವಿವಾಹ ದೇವ ವೈದೇಹಿ ವಿವಾಹ ಮಹಾವಿಭವದ ಯುಗಜ ಪ್ರತಾಪ ಹರಾವತಾರ ವಿನೋದ ವೈಭವ ರಾಮ ನಮೋ ರಾಮ ರಾಮ ನಮೋ ರಾಮ ನಮೋ ನಂದ ನೋಡಿ, ಮಹಾನ್ ವ್ಯಕ್ತಿಗಳ ಕಡೆ ಹೋಗುವಾಗ ಅವರ ಕೀರ್ತಿಯನ್ನು ಹೊಳಪುತ್ತಾ ಹೋಗ್ಬೇಕು. ಇಲ್ಲಿ ಭರತನು ರಾಮನ ತಮ್ಮನಾಗಿದ್ರು ಕೂಡ ರಾಮನು ದೇವರೆಂದು ಗೊತ್ತಿದೆ, ವಿಷ್ಣುವಿನ ಅವತಾರ ಎನ್ನುವುದು ಗೊತ್ತಿದೆ. ಆದ್ರೆ ರಾಮ ಅವನಿಗೆ ಗೊತ್ತಿದ್ದಿಲ್ಲ. ಅವನಂತಿದ್ದಲ್ಲ, ಎಲ್ಲರೂ ಹೇಳೋರು, ನೀನು ನರನಾಟಕವನ್ನು ಮಾಡ್ತಾ ಇದ್ದಿ, ವಿಷ್ಣುವಿನ ಅವತಾರ ಇದ್ದಿ, ಸೀತಾದೇವಿ ಲಕ್ಷ್ಮೀ ಅವತಾರ ಇದ್ದ ಅಂದ್ರೂ ಕೂಡ ರಾಮ ನಂಬ್ತಿದ್ದಿಲ್ಲ. ನಿಮ್ಮ ದೃಷ್ಟಿಯಲ್ಲಿ ಅಷ್ಟೇ ನಾನು ದೇವರ ಅವತಾರ, ಆದ್ರೆ ನಾನು ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಹೇಳ್ತಿದ್ದ. ಭರತನು ರಾಮನನ್ನು ಏನಂತ ಹೊಗಳಿಕತ್ತಾನೆ? ದೇವ ಗೌತಮ ವಧು ವಿಶಾಪ. ಗೌತಮ ಮುನಿಗಳ ವಧುವಾದಂತ ಅಹಲ್ಯೆಯ ಶಾಪ ವಿಮೋಚನೆ ಮಾಡಿದಂತಹ ಶ್ರೀರಾಮ. ಆಮೇಲೆ ಕಪಟ ನಾಟಕವನ್ನು ಮಾಡ್ತಾ ಇರುವನು. ಹರಕೋದಂಡ ಚಂಡ ನಿಖಂಡ ಬಾಹುಬಲ ಅಂದ್ರೆ ಶಿವನ ಧನಸ್ಸನ್ನು ಮುರಿದು ಸೀತೆಯೊಡನೆ ವಿವಾಹವಾದಂತಹ ರಘುರಾಮ ಅಂತಹ ಶೂರ. ವೈದೇಹಿ ವಿವಾಹ ಅಂದ್ರೆ ವೈದೇಹಿ ಅಂದ್ರೆ ವಿದೇಹ ದೇಶ ರಾಜಕುಮಾರಿ. ಸೀತೆಗೆ ಅನೇಕ ಹೆಸರುಗಳು, ವೈದೇಹಿ. ಆಮೇಲೆ ಮಿಥಿಲಾ ನಗರದ ರಾಜಕುಮಾರಿಯಾಗಿದ್ದರಿಂದ ಆಕೆಗೆ ಮೈಥಿಲಿ. ಸೀತೆ, ಆಕೆ ಒಂದು ನೇಗಿಲ್ದ ಹಲ್ಲಿಗೆ ಸಿಕ್ಕಿದ್ದರಿಂದ ಆಕೆಗೆ ಸೀತೆ, ನೇಗಿಲ ಹಲ್ಲಿಗೆ ಸೀತಾ ಅಂತ ಕರಿತಿದ್ರಿಂದ ಈ ಸೀತೆ ಅನ್ನುವಂತ ಹೆಸರಿದೆ. ಭೃಗುಜ ಪ್ರತಾಪ ಹರಾವತಾರ ಅಂದ್ರೆ ಭೃಗುಮುನಿಗಳ ಮಗನಾದಂತಹ ಈ ಪರಶುರಾಮನನ್ನ ಸೋಲಿಸಿದಂತ ರಾಮ ಮತ್ತು ಪರಶುರಾಮ ಇಬ್ಬರಿಗೂ ಯುದ್ಧ ಆದಾಗ ರಾಮನು ಗೆಲ್ಲುತ್ತಾನೆ, ಪರಶುರಾಮನು ಸೋಲ್ತಾನೆ. ಪರಶುರಾಮನಿಗೆ ಗೊತ್ತಾಯ್ತು ಇದು ನನ್ನ ಅವತಾರನೇ ಕೂಡ ರಾಮ ಇದಂತ ಅನ್ಕೊಂಡು ಸೋಲನ್ನು ಒಪ್ಪಿಕೊಂಡು ಹೋಗ್ಬಿಟ್ರು. ಅಂತಹ ವಿನೋದ ವೈಭವ, ಈ ವೈಭವಗಳೆಲ್ಲ ವಿನೋದದಿಂದ ಮಾಡಿದಂತ ರಾಮ ನಿನಗೆ ನಮಸ್ಕಾರಗಳು ಅಂತ ಹೇಳಿ ಭರತನು ರಾಮನಿಗೆ ಬಂದು ರಾಮನ ಪಾದಗಳಿಗೆ ನಮಸ್ಕಾರ ಮಾಡಿಬಿಟ್ಟಿದ್ದಾನೆ, ಸಾಷ್ಟಾಂಗ ನಮಸ್ಕಾರ. ಆಮೇಲೆ ರಾಮನು ಅವನನ್ನು ಎಬ್ಬಿಸಿದ. ಏನ್ ಹೇಳ್ತಾನೆ ನೋಡಿ, ಎದ್ದು ಬಳಿ ಕಪ್ಪಿದನು. ಎದ್ದು ಬಳಿ ಕಪ್ಪಿದರು, ಎದ್ದು ಬಳಿ ಕಪ್ಪಿದರು ನೇಹದ ಹೊದ್ದಿಕೆಯಲ್ಲಿ ಅನುಜನನು ತಾಯಿಗಳಿದ್ದ ಹರನನ್ನು ಕಂಡು ಕಂಗಳಲ್ಲಿ ಉದಿಸಿದನು ಜಲವ, ಕಂಗಳಲ್ಲಿ ಉದಿಸಿದನು ಜಲವಾ. ತಿದ್ದಿತೆ ಭವದೀಯ ಕರ್ಣಲ, ತಿದ್ದಿತೆ ಭವದೀಯ ಕರ್ಣಲ ಹೊದ್ದಿಕೆಯ ಸೌಭಾಗ್ಯವು ಇಂದ್ರನ ಗದ್ದುಗೆಯನ್ನು ಇಂದ್ರನ ಗದ್ದುಗೆಯ ಮೇಲೆ ಅಡಲಿನನು ತಿಪ್ಪನನು ಎರಗಿದ್ದನು ಪದಕ್ಕೆ, ತಿಪ್ಪನನು ಪದಕ್ಕೆ. ತನಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದಂತಹ ಭರತನನ್ನು ರಾಮನು ಎಬ್ಬಿಸಿ, ನೇಹ ಅಂದ್ರೆ ಸ್ನೇಹ, ಸ್ನೇಹದಿಂದ ಅವನನ್ನ ಅಪ್ಪಿಕೊಂಡು ಬಿಟ್ಟ. ರಾಮನು ಭರತನನ್ನು ಅಪ್ಪಿಕೊಂಡು ಬಿಟ್ಟ. ಆಮೇಲೆ ರಾಮನು 3 ಜನ ತಾಯಂದಿರನ್ನು ನೋಡ್ತಾನೆ. ಅವರ ಸ್ಥಿತಿಯನ್ನು ನೋಡಿ, ಅವರ ರೂಪವನ್ನು ನೋಡಿ ಅಳ್ಳಿ ಕತ್ಬಿಟ್ಟ ರಾಮ. ಕಂಗಳಲ್ಲಿ ಉಗಿಸಿದನು ಜಲವ, ಕಣ್ಣುಗಳಲ್ಲಿ ಅವನ ಕಣ್ಣುಗಳಲ್ಲಿ ನೀರು ಧಾರೆ ಹರಿಯಾಗಿ ಹರಿಲಿಕತ್ತು. ಯಾಕೆ ಅಂತಂದ್ರೆ ತಿದ್ದಿತೇ ಭವದೀಯ ಕರ್ಣದ ಹೊದ್ದಿಗೆಯ ಸೌಭಾಗ್ಯ. ಯಾಕಂದ್ರೆ ಅವರ ಕರ್ಣಗಳಲ್ಲಿ ಅಂದ್ರೆ ಅವರ ಕಿವಿಗಳಲ್ಲಿ ಕೌಸಲ್ಯ ಮತ್ತು ಕೈಕೇಯಿ ಮತ್ತು ಸುಮಿತ್ರೆ 3 ಜನರ ಕಿವಿಗಳಲ್ಲಿ ಓಲೆ ಇರಲಿಲ್ಲ. ಆವಾಗಿನ ಕಾಲದಲ್ಲಿ ಓಲೆಯು ಸೌಭಾಗ್ಯದ ಒಂದು ಸಂಪತ್ತಾಗಿತ್ತು. ಅದು ಒಂದು ಓಲೆ ಮತ್ತು ಬೈತಲೆಯ ಮಣಿ, ಇವು ಸೌಭಾಗ್ಯದ ಸಂಪತ್ತಾಗಿತ್ತು. ಮಾಂಗಲ್ಯ ಧರಿಸುವ ಒಂದು ಪದ್ಧತಿ ಇತ್ತೋ ಇಲ್ಲೋ ಗೊತ್ತಿಲ್ಲ. ಮಾಂಗಲ್ಯ ಧರಿಸುವ ಪದ್ಧತಿ ಆಮೇಲೆ ಬಂದಿರ್ಬೋದು ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ. ಯಾಕಂತಂದ್ರೆ ಈ ಮೊಘಲರ ಆಳ್ವಿಕೆಯಲ್ಲಿ ಈ ಹೆಣ್ಣು ಮಕ್ಕಳನ್ನ ಅಪಹರಿಸ್ತಾ ಇದ್ರು. ಅದಕ್ಕೆ ಮದುವೆಯಾದ ಹೆಣ್ಣು ಮಕ್ಕಳು ಬೇರೆಯಾಗಿ ಕಾಣ್ಬೇಕು ಅಂತ ಹೇಳಿ ಅವರ ಕೊರಳಿನಲ್ಲಿ ಅವರು ಅರಿಶಿಣವನ್ನು ಧರಿಸ್ತಿದ್ರು, ಅರಿಶಿಣದ ತುಂಡನ್ನು ಕಟ್ಟಿಕೊಳ್ತಿದ್ರು. ಅದೇ ಮುಂದೆ ಇದು ಮಾಂಗಲ್ಯ ಆಗಿರ್ಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ಅವಾಗ ಬೈತಲೆಯ ಮಣಿ ಮತ್ತು ಓಲೆಗಳು ಇವು ಸೌಭಾಗ್ಯದ ಸಂಕೇತವಾಗಿದ್ದು. ಅದನ್ನೇ ಹೇಳ್ತಾ ಇದ್ರು ಕವಿ,
ಅವನು ರಾಮ ಅಂದ, ತಿದ್ದಿತೇ ಭವದೀಯ ಕರ್ಣದ ಹದ್ದಿಗೆ ಸೌಭಾಗ್ಯವು. ನಿಮ್ಮ ಸೌಭಾಗ್ಯ ಎಲ್ಲ ಹೋಗ್ಬಿಡ್ತಾ, ಅಂದ್ರೆ ನಮ್ಮ ತಂದೆ ಹೋಗ್ಬಿಟ್ನ. ಇಂದ್ರನ ಗದ್ದುಗೆ ನಡರಿದನೇ ಪಿತನು. ನಮ್ಮ ತಂದೆಯು ಇಂದ್ರಲೋಕಕ್ಕೆ ಹೋಗ್ಬಿಟ್ರು, ಅಂದ್ರೆ ದೇವಲೋಕಕ್ಕೆ ಹೋದ್ರು, ತೀರಿ ಹೋದರು ಅಂತ ಹೇಳಿ ರಾಮನು ಅಳ್ತಾ ಇದ್ದಾನೆ. ಅವನು ಅಳುತ್ತಾ ತಮ್ಮ 3 ಜನ ತಾಯಂದರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ರಾಮನು ಮಾಡ್ತಾ ಇದ್ದಾರೆ. ಇಲ್ಲಿ ರಾಮನ ವಿನಯವನ್ನು ಮತ್ತು ಆತನ ತಂದೆಯ ಬಗ್ಗೆ ಇರುವಂತ ಒಂದು ಪ್ರೀತಿಯನ್ನು ನಾವು ಕಾಣ್ತಾ ಇದ್ದೀರಿ. ಆಮೇಲೆ ಮುಂದೆ ಪ್ರತಿಯೊಬ್ಬರು ತಂದೆ ತಾಯಿ ಹೋದಾಗ ಮಕ್ಕಳು ಎಷ್ಟು ದುಃಖಿಸ್ತಾರೆ ಅನ್ನೋದನ್ನ ಮುಂದಿನ ಪದ್ಯದಲ್ಲಿ ನಾವು ನೋಡೋಣ. ಅಳಲಿದರು ಬಳಿಕೊಬ್ಬರೊಬ್ಬರು. ಅಳಲಿದರು ಬಳಿಕೊಬ್ಬರೊಬ್ಬರು ಹಳದಿಸುತ್ತ ಹಲವಂಗದಲ್ಲಿ ಕೃಪಕುಲಲಾಮಗೆ ವೀರ ದಶರಥ ಸಾರ್ವಭೌಮಂಗೆ ಬಳಿಕ ಅನಿವರನು ಚಂದಾಂಜಲಿ ಮೃತ ಸ್ನಾನಾದಿ ಕರ್ಮಾವಳಿಯ ಮಾಡಿಸಿ ಮುನಿಪನು ಉಪಚರಿಸಿದನು ರಘುಪತಿಯ ಅಳಲಿದರು ಬಳಿಕೊಬ್ಬರೊಬ್ಬರು. ರಾಮ, ಲಕ್ಷ್ಮಣ, ಭರತ 3 ಜನ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಅಳ್ಳಿಕತ್ತರ. ತಮ್ಮ ತಂದೆಯ ಒಂದು ಅಗಲಿಕೆಯ ದುಃಖವನ್ನು ಸಹಿಸಲಾರದೆ. ಆಮೇಲೆ ವೀರ ದಶರಥ ಸಾರ್ವಭೌಮನನ್ನು ಅವರು ನೆನೆಸ್ಲಿಕ್ಕತ್ತಾರೆ. ಅವರಿಗೆ ವಶಿಷ್ಠ ಮುನಿಗಳು ತಿಳುವಳಿಕೆಯನ್ನು ಹೇಳಿದರು. ಒಂದಿಲ್ಲ ಒಂದ್ ದಿವಸ ತಂದೆ ತಾಯಿಗಳು ನಮ್ಮನ್ನು ಬಿಟ್ಟು ಅಗಲುವರೆ, ಅದಕ್ಕೆ ನೀವು ದುಃಖಿಸಬಾರದು. ಒಂದು ವಿಧಿಯ ಆಟದಿಂದ ಈ ತರ ಎಲ್ಲ ಆಯ್ತು, ಅದಕ್ಕೇನು ವಿಚಾರ ಇಲ್ಲ, ಅದಕ್ಕೆ ಮುಂದಿನ ಕೆಲಸಗಳನ್ನು ಮಾಡಿರಿ. ಈಗ ಭರತನೂ ಅಲ್ಲೇ ಅವರ ತಂದೆಗೆ ಎಲ್ಲ ಕ್ರಿಯೆಗಳನ್ನು ಮುಗಿಸಿ ಬಂದಿದ್ದಾನೆ. ಈಗ ಭರತ ಮತ್ತು ಲಕ್ಷ್ಮಣರಿಗೆ ಅವರಿಗೆ ಸ್ನಾನವನ್ನು ಮಾಡಿಸಿ, ಆಮೇಲೆ ಅವರಿಗೆ ತಂದೆಗೆ ಒಂದು ತರ್ಪಣವನ್ನು ಬಿಟ್ಟು ರಾಮನಿಗೆ ಮತ್ತು ಲಕ್ಷ್ಮಣನಿಗೆ ಮುನಿಗಳು ಒಂದು ಉಪಚಾರದ ಮಾತುಗಳನ್ನು ಹೇಳಿ ಸಮಾಧಾನ ಪಡಿಸಿದರು. ಮರುದಿವತ್ತ ಏನಾಗುತ್ತೆ ಅನ್ನೋದನ್ನ ಮುಂದಿನ ಪದ್ಯದಲ್ಲಿ ನೋಡೋಣ. ನವನಕ್ಕೆ ದಿನವನು ಆ ಭವನದಲ್ಲಿ ನೂಕಿದರು. ಮರುದಿನವು ಅವನಿಪತಿಗೆ ಆ ಭರತ ಭಯಭಕ್ತಿಯಲ್ಲಿ ಕೈ ಮುಗಿದು ಅವಧರಿಸು ರಾಜೇಂದ್ರ ವಸುಧಾ ಯುವತಿಗಳ ಸಾಗೇರು ರಕ್ಷಿಸು ಭುವನ ಜನವನು ವಿಜಯ ಮಾರಿಂದರಗೆ ಪದಕ್ಕೆ ವಿಜಯ ಮಾರಿಂದವನು ಎರಗಿದನು ಪದಕ್ಕೆ. ಲವನಿಕೇಳ ದಿನವನು ಅಂದ್ರೆ ವಾಲ್ಮೀಕಿ ಮುನಿಗಳು ಲವಕುಶರಿಗೆ ರಾಮಾಯಣದ ಕಥೆಯನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಕವಿಗಳು ಅಲ್ಲಲ್ಲಿ ಕುಶನೆ ಕೇಳು ಲವನೆ ಕೇಳು ಅಂತ ಹೇಳಿ ಹೇಳ್ತಾರೆ. ಆ ದಿನವನ್ನು ಅವರು ದಳಭವನ ಅಂದ್ರೆ ಗುಡಿಸಲು, ಅಂದ್ರೆ ಎಲೆಗಳಿಂದ ಮಾಡಿದಂತ ಮನೆ. ಅವರು ಗುಡಿಸಲಲ್ಲಿ ವಾಸವಾಗಿದ್ರು ಅರಣ್ಯದಲ್ಲಿ. ರಾಮ, ಲಕ್ಷ್ಮಣ ಮತ್ತು ಸೀತೆ ಅವತ್ತಿನ ದಿವಸ ಒಂದು ಕಳೆದ್ರು ಶಾಂತವಾಗಿ, ಏನೂ ಮಾತಾಡಲಿಲ್ಲ. ಮರು ದಿವಸ ತಾನು ಬಂದ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ ಭರತನು ಭಯಭಕ್ತಿಯಲ್ಲಿ ಕೈ ಮುಗಿದು ಅಣ್ಣನ ಎದುರಿಗೆ ನಿಂತು ಹೀಗೆ ಕೈ ಮುಗಿಕೊಂಡು ಹೇಳ್ತಾ ಇದ್ದಾನೆ, ಅವಧರಿಸು ರಾಜೇಂದ್ರ ಅಂದ್ರೆ ಅಣ್ಣನಿಗೆ ರಾಮ ಅಂತಿದ್ದಿಲ್ಲ ಅವನು. ರಾಜೇಂದ್ರ ಅಂದ್ರೆ ದೊಡ್ಡ ಚಕ್ರವರ್ತಿ. ರಾಜೇಂದ್ರ ಕೇಳು, ನೀನು ವಸುದೆ ಎಂಬ ಯುವತಿಗೆ ಅರಸನಾಗೇಳು. ವಸುದೆ ಅಂದ್ರೆ ಭೂಮಿ, ಅಂದ್ರೆ ಅಯೋಧ್ಯೆಗೆ ನೀನು ರಾಜನಾಗು ಅನ್ನೋದನ್ನ ವಸುದೆ ಎಂಬ ಯುವತಿಗೆ ಅರಸನಾಗು ಹೇಳು. ಬರೀ ರಾಜ್ಯಭಾರವನ್ನು ಮಾಡುವುದಲ್ಲ, ರಕ್ಷಿಸು ಭುವನ ಜನವನ್ನು, ಈ ಅಯೋಧ್ಯೆಯಲ್ಲಿರುವ ಜನರನ್ನು ರಕ್ಷಿಸು. ರಾಮರಾಜ್ಯವು ಶ್ರೇಷ್ಠ ರಾಜ್ಯವಾಗ್ತದೆ. ಅದಕ್ಕೆ ನೀನು ಹಿಂದಿಂದೆಲ್ಲ ನೆನಪು ಹಾರಿಬಿಟ್ಟು ನಮ್ಮ ತಾಯಿ ಮಾಡಿದಂತ ಕೃತ್ಯವನ್ನು ನೆನಪು ಹಾರಿ ನೀನು ಅಯೋಧ್ಯೆಗೆ ಬಂದು ರಾಜ್ಯವನ್ನು ಸ್ವೀಕರಿಸಬೇಕು ಅಂತ ಹೇಳಿ ರಾಮದೇವರಿಗೆ ಭರತನು ಕೇಳ್ಕೊತಾ ಇದ್ದಾನೆ. ಆ ಭರತನು ಇನ್ನೂ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದಾನೆ. ಮುಂದಿನ ಪದ್ಯದಲ್ಲಿ ನೋಡೋಣ. ತಂದೆಯಡಗಿದ ಬಳಿಕ ನೀನೇ ತಂದೆ ತಾಯಿ ನಮಗೆ ಅವನಿ ತಾಯಲ್ಲಿ ಖಂಡಿಸುವರೇ ಮನವ ಮಕ್ಕಳು ಮರೆಯ ಮಾತೇನು ಇಂದು ನೀವರ ಸಾಗದಿರೆ ತಮ್ಮಂದಿರಲ್ಲಿ ತಾನೊಬ್ಬ ನಿಮಗಿಲ್ಲೆಂದು
ಚಿತ್ತರಿಸಿದನು ತಾನೊಬ್ಬನಿಲ್ಲೆಂದು ಚಿತ್ತರಿಸನು ಭಿನ್ನ ಮಾಡಿದನು ಭರತ, ಭಿನ್ನ ಮಾಡಿದನು ಭರತ, ಭಿನ್ನ ಮಾಡಿದನು ಭರತ. ಭರತನು ಕಣ್ಣೀರು ತುಂಬಿಕೊಂಡು ರಾಮನಿಗೆ ನಮಸ್ಕಾರಗಳನ್ನು ಮಾಡಿ ಹೇಳ್ತಾ ಇದ್ದಾನೆ, ತಂದೆ ಅಡಗಿದ ಬಳಿಕ ನೀನೇ ತಂದೆ ತಾಯಿ. ನಮ್ಮ ತಂದೆ ಹೋಗ್ಬಿಟ್ರು ದಶರಥ ಮಹಾರಾಜರು. ಆ ತಂದೆ ಹೋದ ಮೇಲೆ ನೀನೇ ನಮಗೆ ತಂದೆನೂ ಹೌದು ತಾಯಿನೂ ಹೌದು. ಹೇಗೆ ಅಂದ್ರೆ ಭ್ರಾತ್ರ ಪಿತ್ರಸ್ಯ ಸಮಾನ, ದೊಡ್ಡಣ್ಣನು ತಂದೆಗೆ ಸಮಾನ ಅಂತ ಅನ್ನುವುದು ಇಡೀ ಭಾರತದಲ್ಲಿ ಒಂದು ಪರಂಪರೆ. ಅದಕ್ಕೆ ನೀನೇ ನಮಗೆ ತಂದೆನೂ ಹೌದು ನಮ್ಮ ತಾಯಿನೂ ಹೌದು. ಅದಕ್ಕೆ ಯಾರಾದರೂ ಮಕ್ಕಳು ಈ ಭೂಮಿ ತಾಯಿಯ ಮೇಲೆ ಮನಸ್ಸು ಮಾಡುತ್ತಾರೆ, ಅವನಿ ತಾಯಲ್ಲಿ ಸಂಧಿಸುವರೇ ಮನವ ಮಕ್ಕಳು. ಈ ಮಕ್ಕಳು ನಾವು ದಶರಥನ ಮಕ್ಕಳಿದ್ದೀವಲ್ಲ, ಈ ಭೂಮಿ ತಾಯಿಯ ಮೇಲೆ ನಾವು ಮನಸ್ಸು ಮಾಡ್ತಾ ಇದ್ದೀವ? ಇಲ್ಲ, ನೀನೇ ನಮಗೆ ತಂದೆ ತಾಯಿ. ಇದು ಮರೆಯ ಮಾತೇನು ಅಂದ್ರೆ ಏನೋ ಒಂದು ಮರೆತು ಹೋದಂತ ಮಾತಲ್ಲ. ಇಂದು ನೀವು ಅಯೋಧ್ಯೆಗೆ ಅರಸನಾಗಬೇಕು. ಒಂದು ವೇಳೆ ನೀವು ಇದನ್ನು ಒಪ್ಪದಿದ್ದರೆ ನಿಮ್ಮ ತಮ್ಮಂದಿರಿದ್ದಾರಲ್ಲ 3 ಜನ, ಅದರಲ್ಲಿ ನಾನೊಬ್ಬ ಇಲ್ಲ ಅನ್ಕೋತೀನಿ. ಅಂದರೆ ನೀವು ಅರಸರಾಗಿದ್ದರೆ ನಾನು ಪ್ರಾಣವನ್ನೇ ಬಿಡ್ತೀನಿ. ಅದಕ್ಕೆ ಇದನ್ನ ನೀವು ನಡೆಸ್ಕೊಡ್ಬೇಕು, ಅಯೋಧ್ಯೆಗೆ ರಾಜನಾಗಬೇಕು. ನಮ್ಮ ತಾಯಿಯ ಒಂದು ಮಾತಿನಿಂದ ನಿಮ್ಮ ಮನಸ್ಸು ನೊಂದು ಹೋಗಿದೆ, ಅದನ್ನು ನೆನಪು ಹಾರಿ ಈಗ ನೀವು ಅಯೋಧ್ಯೆಗೆ ಬಂದು ರಾಜ್ಯಭಾರವನ್ನು ಮಾಡಬೇಕು ಅಂತ ಹೇಳಿ ಭರತನು ವಿನ್ನಹವನ್ನು ಅಂದ್ರೆ ವಿನಂತಿಯನ್ನು ಮಾಡಿಕೊಂಡಿದ್ದಾನೆ ರಾಮನಿಗೆ. ಆಮೇಲೆ ಇವನು ಹೇಳಿದಂತ ಮಾತು, ಭರತನು ಹೇಳಿದಂತ ಮಾತು ಸರಿಯಾಗಿದೇನೋ ಹೇಗೋ ಅನ್ನೋದ್ ಬಗ್ಗೆ ಅಲ್ಲಿ ಬಂದವರೆಲ್ಲರೂ ಹೇಳಿಕತ್ತಾರೆ. ಏನಂತ ಮಂತ್ರಿಯಾದ ಸುಮಂತ್ರ ಏನ್ ಹೇಳ್ತಾನೆ, ವಶಿಷ್ಠ ಮುನಿಗಳು ಏನ್ ಹೇಳ್ತಾರೆ ಅನ್ನೋದನ್ನ ಮುಂದಿನ ಪದ್ಯದಲ್ಲಿ ನೋಡೋಣ. ಬಂದು ಕೈಕಂದೇವಿ ಕಂಬನಿಂತ ಒಡನೆ ಭರತ ಒಡನೆ ಭರತನ ದಿನ್ನಕ್ಕೆ ಮೈಗೊದುವದೆಂದು, ಒಡನೆ ಭರತನ ದಿನ್ನಕ್ಕೆ ಮೈಗೊದುವದೆಂದು ಸುಮಂತ್ರನಂಗೆ ಹಿಡಿದನು ಉಚಿತರಿದೆಂದು ಕೈ ಮುಗಿದನು ವಸಿಷ್ಠ ಮುನಿ ಬಿಡಿಸಿದನು. ಬಳಿಕ ಅವರವರ ಮನದ ತೊಡಕನು ಅನುಪಮ ನೀತಿ ಶಾಸ್ತ್ರದಲ್ಲಿ ಸಡಗರದ ಸತ್ತವೃತಾಗಮದ ಅನುನಯೋಕ್ತಿಯಲ್ಲಿ, ಸಡಗರದ ಸತ್ತಾಮೃತಾಗಮದ ನಯನೋಕ್ತಿಯಲ್ಲಿ ನೀವು ಅಯೋಧ್ಯೆಗೆ ಬಂದು ಪುನಃ ರಾಜ್ಯವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಭರತನ ಮಾಡಿದಂತ ವಿನಂತಿಗೆ ನೀವು ಕೇಳ್ಬೇಕು ಆ ಮಾತನ್ನು ಅಂತ ಹೇಳಿ ವೈಶಿಷ್ಠರು ಏನ್ ಮಾಡಿದ್ರಂತೆ, ಸುಮಂತ್ರ ಏನ್ ಮಾಡಿದಂತೆ, ರಾಮನ ಪಾದಗಳ ಮೇಲೆ ಬಿದ್ದು ಕೇಳ್ಕೊಂಡ. ಸುಮಂತ ಮಂತ್ರಿ, ರಾಮ ಅವನಕ್ಕಿಂತ ಚಿಕ್ಕವನು, ಆದ್ರೆ ರಾಮನು ದೇವರ ಅವತಾರ ಅನ್ನೋದು ಗೊತ್ತಿದೆ. ಅವನು ಕೂಡ ರಾಮನ ಪಾದಗಳ ಮೇಲೆ ಬಿದ್ದು, ಆದರ್ಶ ರಾಮ, ಆ ರಾಮನ ಪಾದಗಳ ಮೇಲೆ ಬಿದ್ದು ಮಂತ್ರಿಯಾದಂತ ಸುಮಂತ್ರನು ಕೇಳ್ಕೊತಾ ಇದ್ದಾನೆ. ಆಮೇಲೆ ಈ ಭರತನ ಒಂದು ವಿನಂತಿ ಸರಿಯಾಗಿದೆ ಅಂತ ಹೇಳಿ ವಶಿಷ್ಠ ಮುನಿಗಳು ರಾಮನಿಗೆ ಕೈ ಮುಗಿತಾರೆ. ನಿಜವಾಗ್ಲೂ ವಶಿಷ್ಠ ಮುನಿಗಳು ದೊಡ್ಡವರು, ಶ್ರೇಷ್ಠ ಮುನಿ, ಅವ್ರಿಗೇನು ರಾಮನಿಗೆ ನಮಸ್ಕಾರ ಮಾಡ್ಬೇಕಾಗಿದ್ದಿಲ್ಲ. ಆದ್ರೂ ಕೂಡ ರಾಮನು ವಿಷ್ಣುವಿನ ಅವತಾರ ಎನ್ನುವಂತ ವಿಷಯ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಕೈ ಮುಗಿದರು ವಶಿಷ್ಠ ಮುನಿ. ನೋಡ್ರಿ, ಎಂತ ಮುನಿಗಳ ಕಡೆ ಕೈ ಮುಗಿದು ನಮಸ್ಕಾರ ಮಾಡ್ಕೋಬೇಕಂತಂದ್ರೆ ರಾಮನ ಒಂದು ಯೋಗ್ಯತೆ ಎಷ್ಟಿದೆ. ಆದರೆ ರಾಮನು ಇವರ ಒಂದು ಸಲಹೆಯನ್ನ ಒಪ್ಪಲಿಲ್ಲ. ಅವನು ಸತ್ಯವ್ರತ ಅನ್ನೋದೇನಿದೆ ಮತ್ತು ನೀತಿ ಶಾಸ್ತ್ರ ಅನ್ನೋದೇನಿದೆ ಅವರಿಗೆ ಉಪದೇಶವನ್ನು ಹೇಳಿ ಒಂದು ಬಾರಿ ಮಾಡಿದಂತ ಪ್ರತಿಜ್ಞೆಯನ್ನ ಮತ್ತೆ ಹಿಂದಿನ ತಕ್ಕೊಳ್ಳೋದಕ್ಕಾಗೋದಿಲ್ಲ. ನಾನು 14 ವರ್ಷ ವನವಾಸವನ್ನು ಮುಗಿಸಿಯೇ ಅಯೋಧ್ಯೆಗೆ ಮರಳುತ್ತೀನಿ ಅಂತ ಹೇಳಿ ರಾಮನು ಈ ಎಲ್ಲ ಋಷಿಗಳಿಗೆ, ವಶಿಷ್ಠ ಋಷಿಗೆ, ಸುಮಂತ್ರನಿಗೆ, ಭರತನಿಗೆ ಎಲ್ಲರಿಗೂ ಒಂದು ಉತ್ತಮವಾದಂತ ಒಂದು ವ್ರತವನ್ನು ನಾನು ಆಚರಿಸ್ತಾ ಇದ್ದೀನಿ, ಸತ್ಯವ್ರತ, ಅದನ್ನ ನಾನು ಬಿಟ್ಟು ನಾನು ಬರೋದಿಲ್ಲ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟ. ಆಗ ಈ ಎಲ್ಲ ಘಟನೆಗಳಿಗೆ ಕಾರಣ ಅಂತ ವ್ಯಕ್ತಿ ಒಬ್ಬಳು ಅಲ್ಲಿದ್ದಾಳೆ. ಆಕೆನೇ ಕೈಕಾದೇವಿ. ಆಕೆಯೇ ಅಯೋಧ್ಯೆಯಲ್ಲಿ ದಶರಥನಿಂದ 2 ವರಗಳನ್ನು ಕೇಳಿದ್ದು. ಹಿಂದೆ ದೇವಾಸುರ ಯುದ್ಧದಲ್ಲಿ 2 ವರಗಳನ್ನು ಕೊಡ್ತೀನಿ ತಗೊಂಡಿದ್ದ. ಈಗ ಆಕೆ ಅದನ್ನ ಬಳಸ್ಕೊಂಡಿದ್ಲು. 1ನೇ ವರದಿಂದ ರಾಮನು 14 ವರ್ಷ ವನವಾಸವನ್ನು ಆಚರಿಸಬೇಕು. 2ನೇ ವರದಿಂದ ಭರತನಿಗೆ ಪಟ್ಟಾಭಿಷೇಕ ಆಗ್ಬೇಕು.
ಈ ರಾಮನ ಪಟ್ಟಾಭಿಷೇಕವನ್ನ ರದ್ದು ಮಾಡಿ ಈ ಭರತನಿಗೆ ರಾಜ್ಯ ಸಿಗ್ಬೇಕು ಅಂತ ಹೇಳಿ ಮಾಡಿದ್ದಕ್ಕೆ ಆ ದಶರಥ ರಾಜ ತನ್ನ ರಾಮ ವನವಾಸಕ್ಕೆ ಹೋದ. ದಶರಥ ರಾಜನು ರಾಮನ ಒಂದು ನೆನಹಿನಿಂದ ಅವನು ಪ್ರಾಣವನ್ನು ಬಿಟ್ಟ. ಯಾಕಂದ್ರೆ ಅವನಿಗೂ ಒಂದು ದಶರಥನ ಶಾಪ ಇತ್ತು. ಶ್ರವಣ ಕುಮಾರನ ಬಾಣದಿಂದ ಹೊಡೆದಿದ್ದಕ್ಕೆ, ಒಂದು ಕಾಡಿನಲ್ಲಿ ಬೇಟೆಯಾಡುವಾಗ ಹೊಡೆದಿದ್ದಕ್ಕೆ ಶ್ರವಣ ಕುಮಾರನ ತಂದೆ ತಾಯಿಗಳು ಶಾಪ ಕೊಟ್ಟಿದ್ರು. ನೀನು ಕೂಡ ನಾವು ಹೇಗೆ ನಮ್ಮ ಮಗನ ಅಂತ ಶ್ರವಣ ಕುಮಾರ್ ಕಳ್ಕೊಂಡು ದುಃಖಿಸ್ಲಿಕ್ಕತ್ತೀವಿ, ನೀನು ಕೂಡ ನಿನ್ನ ಮಗನನ್ನು ಕಳೆದುಕೊಂಡು ಆ ಕಡೆ ಕಳಿಸಿ ಅವರ ವಿರಹದಿಂದ ನೀನು ಇದು ಆಗು, ನಾಶವಾಗಿ ಹೋಗು ಅಂತ ಹೇಳಿ ಅವರು ಒಂದು ಶಾಪವನ್ನು ಕೊಟ್ಟಿದ್ರು. ಆ ಶ್ರವಣ ಕುಮಾರನ ತಂದೆ ತಾಯಿಗಳ ಒಂದು ಶಾಪದಂತೆ ದಶರಥ ಈಗ ಸ್ವರ್ಗಕ್ಕೆ ಹೋಗ್ಬಿಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಇದನ್ನೆಲ್ಲ ಮಾಡ್ಲಿಕ್ಕೆ ಕಾರಣ ಅದಳು ಯಾರು? ಒಬ್ಬಳು ಮಂಥರೆ, ಒಬ್ಬಳು ಕೈಕಾದೇವಿ, ದಾಸಿಯಾದಂತ ಮಂಥರೆ. ಆದ್ರೆ ಆಕೆ ದೃಶ್ಯದಲ್ಲಿ ಇಲ್ಲ, ಯಾಕಂತಂದ್ರೆ ಆಕೆ ಒಬ್ಬ ಆಳು ಅಷ್ಟೇ, ಈ ಕೈಕಾದೇವಿಯ ಸೇವಕಿಯಳು. ಈಗ ಮಾಡಿದವಳು ಯಾರು ಮುಖ್ಯ ಅಂದ್ರೆ ಹೇಳಿದವಳು ಕೈಕಾದೇವಿ ದಶರಥನಿಗೆ ಈ ಎಲ್ಲ 2 ವರಗಳನ್ನು ಬೇಡ್ಕೋ. ಒಂದು, ರಾಮನು 14 ವರ್ಷ ವನವಾಸ ಹೋಗ್ಬೇಕು, 2ನೇದು ಭರತನು ಪಟ್ಟಕ್ಕೆ ಬರಬೇಕು ಅನ್ನುವಂತ ಈ ವರಗಳನ್ನು ಕೇಳಿದಂತಹ ಕೈಕಾದೇವಿ ಅಲ್ಲಿ ನಿಂತಿದ್ದಾಳೆ. ಆಕೆ ಮನಸ್ಸಿನ ತುಂಬಾ ಪಶ್ಚಾತ್ತಾಪ ಆಗಿ ಆಕೆ ಬಂದು ಕೈಕಾದೇವಿ ಕಂಬನಿಯಿಂದ ಬಂದು ಕೈಕಾದೇವಿ ಕಂಬನಿಯಿಂದ ಬಂದು ಕೈಕಾದೇವಿ ಕಂಬನಿಂದ ಮನದ ಅನುಪಾಪ ಶಿಖಿಯಲಿ ಬೆಂದು ಬಳಿಕ ಈ ಮಾತ ನುಡಿದಳು. ಚಿತ್ತಶುದ್ಧಿಯಲಿ ಹಿಂದೆ ನೆಲದ ಅಪಕೃತವ ಮರೆದು ಇಂದು ಹಿಂದೆ ನೆಲದ ಅಪಕೃತವ ಮರೆದು ಪಾಲಿಸು ಧರೆಯ ಕೇಳಲೆ ಕಂದ ಎಂದಪ್ಪಿದಳು ಶಿರವನು ರಾಘವೇಶ್ವರನ. ಕವಿಗಳು ಇಲ್ಲಿ ಕೈಕಾದೇವಿಯ ಒಂದು ವ್ಯಕ್ತಿತ್ವವನ್ನ ಮತ್ತು ಆಕೆಗೆ ರಾಮನ ಬಗ್ಗೆ ಇರುವಂತಹ ಪ್ರೀತಿಯನ್ನ, ಆಕೆ ಪಶ್ಚಾತ್ತಾಪ ಹೊಂದಿದ್ದನ್ನ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಬಂದು ಕೈಕಾದೇವಿ ಕಂಬನಿಯಿಂದ ಮನದನು ತಾಪ ಶಿಖಿಯಲ್ಲಿ. ಕೈಕಾದೇವಿಯು ಅಳುತ್ತಾ ರಾಮನಡಿಗೆ ಬರ್ಲಿಕ್ಕತ್ತ ಬಂದಳು, ಅಲ್ಲೇ ನಿಂತಿದ್ಲು. ಮನದ ಅನುತಾಪ ಶಿಖಿಯಲ್ಲಿ, ಮನಸ್ಸಿನ ಬೆಂಕಿಯಿಂದ ಆಕಿ ಪಶ್ಚಾತ್ತಾಪದಿಂದ ನೊಂದು ಬಿಟ್ಟಿದ್ದಾಳೆ. ಅನುತಾಪ ಶಿಖಿಯಲ್ಲಿ ಅದರಲ್ಲೇ ಬೆಂದು ಬಿಟ್ಲಂತಕ್ಕೆ. ಬಳಿಕ ಈ ಮಾತನುಡಿದಳು ಚಿತ್ತ ಶುದ್ಧಿಯಲ್ಲಿ, ಶುದ್ಧವಾದ ಮನಸ್ಸಿನಿಂದ ಕೈಕಾದೇವಿ ಈ ಮಾತನ್ನು ಹೇಳ್ತಾಳೆ. ಏನಂದ್ರೆ, ಹಿಂದೆ ನೆಲದ ಅಪಕೃತವ ನೆರೆಮರೆದಿಂದು ಪಾಲಿಸುತ್ತಾರೆ. ಹಿಂದೆ ನಾನು ಮಾಡಿದಂತ ಅಪಕಾರದ ಕೆಲಸವನ್ನು ನೀನು, ಕೆಟ್ಟ ಕೆಲಸವನ್ನು ನೀನು ಮರೆತು ಬಿಡಪ್ಪ ರಾಮ, ಮರೆತು ಬಿಡು. ಅದರಿಂದ ಈಗ ನೀನು ಈ ಅಯೋಧ್ಯೆಯನ್ನು ಪಾಲಿಸು ಕಂದ ಅಂತ ಹೇಳಿ ಅಪ್ಪಿದಳು. ಶಿರವನು ರಾಘವೇಶನು, ರಾಮನ ತಲೆಯನ್ನು ಅಪ್ಪಿಕೊಂಡು ಕೈಕಾದೇವಿ ಕಂಬನಿ ಸುರಿಸುತ್ತಾ, ಕಂದ ನಾನು ಮಾಡಿದಂತ ಕೆಟ್ಟ ಕೆಲಸವನ್ನೆಲ್ಲ ನೆನಪಾರ್ಬಿಡಪ್ಪ, ಇವತ್ತ ನಾನು ಚಿತ್ತಶುದ್ಧಿಯಿಂದ ಹೇಳ್ತಾ ಇದ್ದೇನೆ. ಇವತ್ತು ನೀನು ಅಯೋಧ್ಯೆಗೆ ಬಂದು ರಾಜ್ಯವನ್ನು ಪಾಲಿಸು, ಮತ್ತೆ ಪಟ್ಟದ ಮೇಲೆ ಕುಳಿತುಕೋ ಅಂತ ಹೇಳಿ ದುಃಖಪಟ್ಟು ಆ ರಾಮನ ತಲೆಯನ್ನು ಅಪ್ಪಿಕೊಂಡು ಕೈಕಾದೇವಿ ಹೇಳ್ತಾ ಇದ್ದಾಳೆ. ಯಾಕಂದ್ರೆ ಕೈಕಾದೇವಿಯು ನಿಜವಾಗ್ಲೂ ರಾಮನ ಬಗ್ಗೆ ಸಮಾನವಾದ ಭರತನ ಬಗ್ಗೆ ಇರುವಂತಹ ಪ್ರೀತಿನೇ ಆಕೆಗೆ ರಾಮನ ಬಗ್ಗೆನೂ ಕೂಡ ಅಷ್ಟೇ ಇತ್ತು. ರಾಮನಿಗೆ ಪಟ್ಟಾಭಿಷೇಕ ಆಗ್ತದೆ ಅನ್ನುವಂತ ವಿಷಯವನ್ನು ತಿಳಿದಾಗ ಕೈಕಾದೇವಿ ತುಂಬಾ ಆನಂದದಿಂದ ಆ ಮಂಥರಿಗೆ ತನ್ನ ಕೊರಳಿನ ಸರವನ್ನೇ ಆಕೆ ಕಾಣಿಕೆ ಕೊಟ್ಲು. ಆಮೇಲೆ ಆ ಮಂಥರೆ ಕೈಕಾದೇವಿಯ ತಲೆಯನ್ನ ಕಡಿಸ್ಬಿಟ್ಲು. ಒಂದು ವೇಳೆ ರಾಮನು ಇಲ್ಲಿ ಪಟ್ಟಕ್ಕೆ ಬಂದಂದ್ರೆ ಅಯೋಧ್ಯೆಯಲ್ಲಿ ನಿನ್ನನ್ನು ತಳ್ಳಿ ಬಿಡ್ತಾರ ದೂರ, ನೀನವರ ಆಳಾಗಿ ದುಡಿಬೇಕು ಅಂತ ಹೇಳಿ ಆಕೆಯ ತಲೆಯಲ್ಲಿ ವಿಷವನ್ನು ತುಂಬಿ ಇಂಥ ಕೆಟ್ಟ ಕೆಲಸವನ್ನು ಮಾಡಿದಾಕೆ ಮಂಥರೆ. ಆದ್ರೆ ಕೈಕಾದೇವಿ ಒಳ್ಳೆ ಇದ್ಲು. ಈಗ ಪಶ್ಚಾತ್ತಾಪದಿಂದ ಆಕೆ ಪರಿವರ್ತನೆಯಾಗಿಬಿಟ್ಟಿದ್ದಾಳೆ. ಅಂದ್ರೆ ಇವರು ರಾಮಾಯಣ ದರ್ಶನದಲ್ಲಿ ಕುವೆಂಪು ಅವರು ಹೇಳ್ತಾರೆ, ಇದೇ ಒಂದು ಪ್ರಕರಣದಲ್ಲಿ ಭರತ ಮಾತೆ ಅನ್ನುವಂತಹ ಪ್ರಕರಣದಲ್ಲಿ ಹೇಳ್ತಾರೆ, ಅವನು ಈ ಖಡ್ಗದಿಂದ ಕೈಕೇಯಿಯನ್ನು ಭರತನು ಕೊಲ್ಲಿಕ್ಕೆ ಹೋಗಿರ್ತಾನೆ ಈ ವಿಷಯ ತಿಳಿದಾಗ. ಆದ್ರೆ ಇಲ್ಲಿ ಹಂಗಾಗೋದಿಲ್ಲ. ಇಲ್ಲಿ ರಾಮಾಯಣ ದರ್ಶನದಲ್ಲಿ ಆಕೆಗೆ ಅವನು ತಿರಸ್ಕಾರದಿಂದ ಹೊರಟು ಬಿಟ್ಟ ತಾಯಿಯನ್ನು ಕೊಲ್ಲುವಷ್ಟು ಭರತನು ಇದರಲ್ಲಿ ರಾಮಾಯಣ ದರ್ಶನದಲ್ಲಿ ಕೆಟ್ಟನಾಗಿಲ್ಲ.
ಆವಾಗ ಅವನು ನಿರಾಶೆಯಿಂದ ಹೊರಟೋಗಿದ್ದನ್ನು ನೋಡಿ ಕೈಕಾದೇವಿ ರಾಮನ ಕಾಲುಗಳನ್ನು ಹಿಡ್ಕೊಂಡ್ಬಿಟ್ಲಂತ. ಮಗು, ನೀನ್ ಏನ್ ಬೇಕಾದ್ರೂ ಮಾಡು, ಆದರೆ ನೀನು ನನ್ನಿಂದ ನನ್ನ ನಿರಾಶೆ ಮಾಡಿ ಒಬ್ಬಳನ್ನಾಗಿ ಮಾಡಿ ಹೋಗ್ಬೇಡ. ಯಾಕಂತಂದ್ರೆ ಮಗನ ಪ್ರೀತಿಯನ್ನು ಕಳೆದುಕೊಂಡ್ರೆ ನನ್ನ ಪರಿಸ್ಥಿತಿ ಏನಿದೆ. ಅದಕ್ಕೆ ಜಗತ್ತಿನಲ್ಲಿ ಪ್ರೀತಿ ಅನ್ನೋದು ದೊಡ್ಡದು ಅಂತಂದಾಗ ಭರತನಿಗೆ ಕಣ್ಣೀರು ತುಂಬಿ ಬಂದು ಅವನು ಹೇಳಿದ್ದಂತೆ, ಅಮ್ಮ, ಪಾಪಿಗೂ ಉದ್ಧಾರವಿಹುದವು ಈ ಭೂಮಿಯಲ್ಲಿ. ಈ ಭೂಮಿಯ ಮೇಲೆ ಪಾಪಿಗೂ ಉದ್ಧಾರ ಇದೆ. ಯಾವಾಗ ಅಂದ್ರೆ ಪಶ್ಚಾತ್ತಾಪ ಆದಾಗ. ನಿನಗೆ ಪಶ್ಚಾತ್ತಾಪ ಆಗಿದೆ, ಅದಕ್ಕೆ ನೀನೇನು ತೊಂದರೆಯನ್ನು ಪಡಬೇಡ, ನೀನ್ ದುಃಖವನ್ನು ಪಡಬೇಡ. ನಾನು ರಾಮನನ್ನು ಮತ್ತೆ ಕರೆದುಕೊಂಡು ಬಂದು ಅವನ ಅಯೋಧ್ಯೆಯ ಪಟ್ಟದ ಮೇಲೆ ಕೂಡಿಸ್ತೀನಿ ಅಂತ ಹೇಳಿ ರಾಮಾಯಣ ದರ್ಶನದಲ್ಲಿ ಹೇಳಿದ ಹಾಗೆ ಇಲ್ಲಿನೂ ಕೂಡ ಆಕೆ ರಾಮನ ಮುಂದೆ ಹೇಳಿಬಿಟ್ಲು, ಮಗು, ಹಿಂದೆ ನಾನು ಮಾಡಿದಂತ ಅಪಕಾರವನ್ನ ನೀನು ಇವತ್ತು ಮರೆದು ಬಿಡು, ಭೂಮಿಯನ್ನು ರಕ್ಷಣೆ ಮಾಡು, ಅಯೋಧ್ಯೆ ರಾಜ್ಯವನ್ನು ವಹಿಸಿಕೋ ಅಂತೇಳಿ ರಾಮನ ತಲೆಯನ್ನು ಹಿಡಿದುಕೊಂಡು ಅಳುತ್ತಾ ಹೇಳ್ತಾ ಇದ್ದಾಳೆ. ಅವಾಗ ರಾಮನು ಅವಳಿಗೆ ಏನು ಉತ್ತರವನ್ನು ಕೊಡ್ತಾನೆ ಅನ್ನೋದನ್ನ ಮುಂದಿನ ಪದ್ಯದಲ್ಲಿ ನೋಡೋಣ. ನಿಮ್ಮ ಮಾತನು ನೀಡಿದವನೇ ನಮ್ಮನೆ ನಾನೆನೆ ತಾಯಿ, ನೀಡಿದವನೇ ನಮ್ಮನೆ ತಾಯೇ, ನಿಜಪಿತನು ಉಮ್ಮಳಿಸದಿರು ಆಜ್ಞೆಯನು, ಪಿತನ ಉಮ್ಮಳಿಸದಿರನಾಜ್ಞೆಯನು. ನೀರಿಲ್ಲನು ಮಗನೆಂದು ನಮ್ಮ ಪಾಡೆ ನಾದಿಯವನೆಯ, ನಮ್ಮ ಪಾಡೆ ನಾದಿಯವನೆಯ ಹೆಮ್ಮ ಕಾರನು ಸತ್ಯ ಮಾರ್ಗವನೆಂಬಿದನು. ಏನ ಪ್ರಬುದ್ಧರೆಂದನು ಆರಾಮ ಆರಾಮ ಆರಾಮ. ಕೈಕೇಯಿ ಹೇಳಿದ್ಲು, ನೀನು ಹಿಂದಿನ ನನ್ನ ನೆನಪ ಹಾರಿ ಬಂದು ಮತ್ತೆ ಅಯೋಧ್ಯೆಯ ಪಟ್ಟವನ್ನು ಸ್ವೀಕರಿಸುವ ಮಗು ಅಂತ ಹೇಳಿದಾಗ ರಾಮನು ಹೇಳ್ಬಿಟ್ಟ, ಅಮ್ಮ, ನಿಮ್ಮ ಮಾತನ್ನು ಎಂದಾದ್ರೂ ನಾನು ಮೀರಿದ್ದೇನೆ ನಮ್ಮ ತಾಯಿ. ಒಂದು ವೇಳೆ ನಿಮ್ಮ ಮಾತನ್ನು ನಾನು ಈಗ ಒಪ್ಪಿಕೊಂಡು ಬಿಟ್ರೆ ಸ್ವರ್ಗದಲ್ಲಿ ನಮ್ಮ ತಂದೆಯಾದಂತ ದಶರಥ ಮಹಾರಾಜರು ಅಳ್ತಾರೆ. ಯಾಕಂತಂದ್ರೆ ನನ್ನ ಮಗನು ಆಜ್ಞೆಯನ್ನು ಮೀರಿದನು, ನಾನು ಹೇಳಿದಾಗ ವನವಾಸಕ್ಕೆ ಹೋದ, ಈಗ ಅದಕ್ಕೆ ವಿರುದ್ಧವಾಗಿ ಮತ್ತೆ ಈ ಅಯೋಧ್ಯೆಯ ಪಟ್ಟದ ಮೇಲೆ ಕುಳಿತುಕೊಂಡಿದ್ದಾನೆ. ಅಂದರೆ ಸಮಯಕ್ಕೆ ತಮ್ಮ ಒಂದು ವಿಚಾರವನ್ನ ಬದಲಿಸ್ತಾರೆ. ಅದಕ್ಕೆ ಇದೇನಾಯ್ತು, ಸತ್ಯವನ್ನು ಬಿಟ್ಟಂಗಾಯ್ತು. ಮತ್ತು ಇನ್ನೊಂದೇನಂದ್ರೆ, ನಮ್ಮ ವಂಶದಲ್ಲಿ ಎಲ್ಲ ರಾಜರು ಸತ್ಯ ಮಾರ್ಗವನ್ನು ನಂಬಿಕೊಂಡು ಬಂದರು, ಅವರೇನು ಅಪ್ರಬುದ್ಧರೇ. ನಮ್ಮ ಈ ಸೂರ್ಯ ವಂಶದಲ್ಲಿಯೇ ಶ್ರೀರಾಮನು ಈಗ ಇದ್ದಾನೆ. ಮೊದಲು ಹರಿಶ್ಚಂದ್ರನು ಜನಿಸಿದಂತಹ ಒಂದು ವಂಶ ಇದು. ಹರಿಶ್ಚಂದ್ರನು ಸತ್ಯಕ್ಕಾಗಿ ತನ್ನ ಹೆಂಡತಿ ಮಕ್ಕಳನ್ನು ಮಾರಾಟ ಮಾಡಿ ತಾನೇ ಸ್ಮಶಾನ ಕಾಯುವಾಗಿ ಹೆಂಡತಿಯ ರುಂಡವನ್ನು ಕತ್ತರಿಸುವಂತಹ ಒಂದು ಕೆಲಸವೂ ಕೂಡ ಅವನು ಸಿದ್ಧನಾಗಿದ್ದ. ಅಂತಹ ಹೆಮ್ಮೆಕಾರರು ಸತ್ಯ ಮಾರ್ಗವನ್ನು ಅನುಸರಿಸಿದ್ರು. ನಾನು ಅದೇ ವಂಶದಲ್ಲಿ ಜನಿಸಿ ಈಗ ಅಧಿಕಾರದ ಆಸೆಗಾಗಿ ಒಂದು ಕೆಟ್ಟ ಬುದ್ಧಿಯಿಂದ ಸುಳ್ಳಿನಿಂದ ನಾನು ಈಗ ರಾಜ್ಯವನ್ನು ಮತ್ತೆ ತೆಗೆದುಕೊಳ್ಳಲು ಸಾಧ್ಯವಿದೆಯೇ ಅಮ್ಮ? ನಿಮ್ಮ ಮಾತನ್ನು ನಾನು ಈಗ ಕೇಳುವುದಿಲ್ಲ ಅಂತ ಹೇಳಿ ಈ ತರ ಹೇಳಿದ. ಆವಾಗ ಎಲ್ಲರನ್ನು ರಾಮನು ಕೈ ಮುಗಿದು ಸುಮಂತ್ರ ಮತ್ತು ವಶಿಷ್ಠ ಮುನಿಗಳನ್ನು ಎಲ್ಲರನ್ನೂ ಬೀಳು ಕೊಟ್ಟು ಅವರನ್ನ ಮತ್ತು ಕೈಕಾಸತಿಯ ನಂದನ ಭರತನನ್ನು ಮತ್ತೆ ತಮ್ಮ ರಾಜ್ಯಕ್ಕೆ ಹೋಗಿ ನೀನು ಅಲ್ಲಿ ಅಯೋಧ್ಯೆಯಲ್ಲಿ ರಾಜ್ಯವನ್ನು ಆಳು ಅಂತ ಹೇಳಿ ಭರತನಿಗೆ ಹೇಳ್ಕೊಡ್ತಾ ಇದ್ದಾನೆ. ಆದ್ರೆ ಕೊನೆಗೆ ಒಂದು ಮಾತನ್ನ ಭರತನು ಹೇಳ್ತಾ ಇದ್ದಾನೆ ನೋಡಿ, ಆದಡಲೆ ರಾಜೇಂದ್ರ ರಾಜೇಂದ್ರ ನಿಮ್ಮ ಪಾದುಕೆಯ ಕಿತ್ತೈಸಿ ದೇವರ ಪಾದವೆಂದೇ ಕಂಡು ಸೇವೆಯ ಮಾಡಿಕೊಂಡಿಹೇನು ಕಾದಿಹೆನು 14 ವರ್ಷವ ಮೇದಿನಿಯ ನೀವು ಬಾರದಿರಲು ಕಾದಿಹೆನು 14 ವರ್ಷವ ಮೇದಿನಿಯ ನೀವು ಬಾರದಿರಲು ನಿವೇದಿಸುವೆನು ತನುವನು ಅನಲಂಗಂದನಾ ಭರತ ರಾಮನ ದೃಢತೆಯನ್ನು ಕಂಡಂತಹ ಒಂದು ಸತ್ಯ ಮಾರ್ಗದ ಒಂದು ದೃಢತೆಯನ್ನು ಕಂಡಂತ ಭರತನಿಗೆ ನಿರಾಶೆ ಆಯಿತು. ಆದ್ರೂ ಕೂಡ ಒಂದು ಪರಿಹಾರವನ್ನ ಅವನು ಕೇಳ್ತಾ ಇದ್ದಾನೆ. ರಾಜನ್, ನಾನು ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ.
ನಿಮ್ಮ ಪಾದುಕೆಗಳನ್ನು ನನಗೆ ಕೊಡ್ರಿ. ಆ ನಿಮ್ಮ ಪಾದುಕೆಗಳನ್ನೇ ದೇವರ ಪಾದ ಎಂದು ಕಂಡು ನಾನು ಸೇವೆಯನ್ನು ಮಾಡಿಕೊಂಡು 14 ವರ್ಷ ಕಳೀತೇನೆ. 14 ವರ್ಷ ಈ ಮೇದಿನಿಯನ್ನ ಕಾದಿಹೇನು, ನಾನು ಕಾಯ್ತೇನೆ ಹೊರತು ನಾನು ಅಯೋಧ್ಯೆಯಲ್ಲಿ ರಾಜ್ಯವನ್ನು ಆಳೋದಿಲ್ಲ. 14 ವರ್ಷ ನೀವು ಕಾಯ್ತೀನಿ. 14 ವರ್ಷವಾದ ಮರುದಿನ ನೀವು ಅಯೋಧ್ಯೆಗೆ ಬಾರದಿದ್ದರೆ ನನ್ನ ದೇಹವನ್ನು ಅಗ್ನಿಗೆ ಸಮರ್ಪಿಸ್ತೇನೆ ಅಂತ ಹೇಳಿ ಭರತನು ಒಂದು ತನ್ನ ವಿನಂತಿಯನ್ನು ಹೇಳ್ಕೊತಾನೆ. ಯಾಕಂತಂದ್ರೆ ರಾಮನಿಗೆ ಈ 14 ವರ್ಷ ವನವಾಸ ಮುಗಿದ್ಮೇಲೆನೂ ಕೂಡ ಅಯೋಧ್ಯೆಗೆ ಬರ್ಬೇಕನ್ನುವಂತಹ ಒಂದು ವಿಚಾರ ಇರುವುದಿಲ್ಲ. ಮತ್ತೊಂದು ಯಾವುದೋ ಕಡೆ ಹೋಗ್ಬೇಕು ಅಂತ ಹೇಳಿ ಅವನು ವಿಚಾರ ಮಾಡ್ಕೊಂಡಿದ್ದಾನೆ. ಯಾಕಂದ್ರೆ ಈ ಒಂದು ದ್ವೇಷದ ವಾತಾವರಣದಲ್ಲಿ ಅಲ್ಲಿ ಅಯೋಧ್ಯೆಗೆ ಹೋಗುವುದು ಏನು ಕಾರಣ ಇಲ್ಲ ಅಂತ ಹೇಳಿ, ಮತ್ತು ತನ್ನ ತಮ್ಮನೇ ರಾಜ್ಯವನ್ನು ಆಳ್ಲಿ ಅಂತ ಹೇಳಿ ರಾಮನಿಗೆ ವಿಚಾರ ಇರ್ತದೆ. ಅದಕ್ಕೆ ಅವನು ಭರತನು ಗೊತ್ತಾಯ್ತು, ಅವನ ಮನಸ್ಸಿನಿಂದ ಅರ್ಥ ಮಾಡ್ಕೊಂಡ. ಅದಕ್ಕೆ ರಾಜನ್, ನಿಮ್ಮ ಪಾದುಕೆಯನ್ನು ಕೊಡಿರಿ, ಅದನ್ನ ನಾನು ದೇವರ ಪಾದುಕೆ ಅಂತ ಹೇಳಿ ನಾನು ತಲೆಯ ಮೇಲೆ ಇಟ್ಕೊಂಡಿರ್ತೀನಿ. 14 ವರ್ಷ ಕಾಯ್ತೀನಿ. ನೀವು 14 ವರ್ಷ ಭೂಮಿಯನ್ನು ಆಳೋದಿಲ್ಲ, ನಾನು ಕಾಯ್ತೀನಿ. ನೀವು ಬರಲಿಲ್ಲ ಅಂತಂದ್ರೆ ಇದನ್ನ ನನ್ನ ದೇಹವನ್ನ ಅಗ್ನಿಗೆ ಸಮರ್ಪಿಸ್ತೀನಿ ಅಂತ ಹೇಳಿ ಹೇಳ್ಬಿಟ್ಟು ಭರತ ನಿಜವಾಗ್ಲೂ ಅವನು ರಾಮನ ವನವಾಸ ಮುಗಿಸಿ 14 ವರ್ಷ ಆದ ಮರದಿವಸನೇ ಅಗ್ನಿಯನ್ನು ಸೃಷ್ಟಿಸಿ ಅಗ್ನಿಯನ್ನು ಮಾಡಿ ಅದರಲ್ಲಿ ಆಹುತಿಯನ್ನ ಆಗ್ಬೇಕು ಅಂತ ಹೇಳಿ ಭರತ ಹೊರಟಿರ್ತಾನೆ. ಆಗ ಹನುಮಂತ ಬಂದು ಹೇಳ್ದ, ಇಲ್ಲ ರಾಮದೇವರು ಎಲ್ಲಾರು ಬರ್ಲಿಕ್ಕತ್ತಾರೆ, ಸೀತಾದೇವಿ ಲಕ್ಷ್ಮಣ ಎಲ್ಲಾರು ಬರ್ಲಿಕ್ಕತ್ತಾರೆ ಅಂತಂದಾಗ ಸರಿ ಅಂತೇಳಿ ಭರತನು ಅಗ್ನಿ ಪ್ರವೇಶವನ್ನು ಹಿಂತಕೊಂಡಿದ್ದ. ಅಂತಹ ಒಂದು ಶ್ರೇಷ್ಠ ವ್ಯಕ್ತಿತ್ವದ ಭರತ, ಇವನ ಮಾತಿಗೆ ರಾಮನು ತುಂಬಾ ಆನಂದ ಪಟ್ಟು ಏನ್ ಮಾಡ್ತಾನ ನೋಡಿ. ಜನರು ಭರತನ ಭಿನ್ನಾದ ನಿಜ ಮನದ ಭಕುತಿಗೆ ಮೆಚ್ಚಿ ಕರುಣಾವನದಿ ಶಿರವನು ತಕ್ಕೈಸಿ ನಿಜ ಭಾವ ಶುದ್ಧಿಯಲಿ ಘನ ಕೃಪಾಸಾಗರನು ತನ್ನಯ ನೆನಹು ನೆಲೆ ನಿಲ್ಲುವಂತೆ ಪಾದುಕೆಯನ್ನು ಕರುಣಿಸಲು ಶರಣು ಸಲಹೆಂದೆರಗಿದನು ಭರತ. ಶರಣು ಸಲಹೆಂದಿದನು ಎರಗಿದನು ಭರತ. ಹೀಗೆ 14 ವರ್ಷ ಮುಗಿದ ಮರುದಿನವೇ ನೀವು ಅಯೋಧ್ಯೆಗೆ ಬರ್ಬೇಕು ಅಂತ ವಿನಂತಿಸಿಕೊಂಡಂತ ಭರತನ ಒಂದು ವಿನಂತಿಯ ನುಡಿಯನ್ನು ಕೇಳಿದಂತ ರಾಮನು ನಿಜ ಮನದ ಭಕ್ತಿಗೆ ಮೆಚ್ಚಿ, ಬರೀ ಮನ ಅಲ್ಲ, ಭರತನ ಮನ ಅಲ್ಲ, ನಿಜ ಮನದ ಭಕ್ತಿಗೆ, ನಿಜವಾದಂತ ಮನದ ಭಕ್ತಿಗೆ ಮೆಚ್ಚಿ ಕರುಣಾವನದಿ ಅಂದ್ರೆ ಕರುಣಾ ಸಮುದ್ರನಾದಂತ ರಾಮನು ತಮ್ಮನನ್ನು ಅಪ್ಪಿಕೊಂಡನು. ತಕ್ಕೈಸಿ ಅಂದ್ರೆ ಅಪ್ಪಿಕೊಂಡನು. ನಿಜ ಭಾವಶುದ್ಧಿಯಲ್ಲಿ, ನಿಜವಾದಂತ ಭಾವಶುದ್ಧಿಯಿಂದ ಅವನು ರಾಮನು ಭರತನ ಅಪ್ಪಿಕೊಂಡ್ಬಿಟ್ಟ. ಘನಕೃಪಾಸಾಗರನು, ಒಂದು ದೊಡ್ಡದಾದಂತ ದಯಾ ಸಮುದ್ರನಾದಂತ ಶ್ರೀರಾಮನು ತನ್ನ ನೆನಪು ನಿಲ್ಲುವಂತೆ ಮಾಡಲು ತನ್ನ ಪಾದುಕೆಗಳನ್ನು ಭರತನಿಗೆ ಕೊಟ್ಟ. ಭರತ ಅವುಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಅಯೋಧ್ಯೆಗೆ ಹೋಗುವಂತ ಒಂದು ವಾದ್ಯದೊಂದಿಗೆ ಈ ಕಾವ್ಯ ಭಾಗ ಸಮಾಪ್ತಿ ಆಗ್ತದೆ. ಎಂದು ಬೀಳ್ಕೊಂಡ ಕಿಳ ವೃಂದ ಸಹಿತ ಭರತ ನೃಪನೆ ತಂದು ನಗರವ ಹೊಗದೆ ನಂದಿ ಗ್ರಾಮದಲ್ಲಿ ಬಳಿಕ ಇಂದಿರೇಶನ ತೊರವೆ ಅರಸನ ಸಂಗ ನಿಜ ಪರ ಭಕ್ತಿ ಪರಮಾನಂದ ರಸಮಯವಾಗಿ ಪಾಲಿಸಿದನು ಧರಾತಳವಾ ಹೀಗೆ ಭರತನು ತನ್ನ ಅಖಿಲ ಸೇನೆಯೊಂದಿಗೆ ತಾಯಂದ್ರೊಂದಿಗೆ ಅಯೋಧ್ಯೆಗೆ ಹೋಗ್ತಾ ಇದ್ದಾನೆ. ಆದ್ರೆ ಅಯೋಧ್ಯೆಗೆ ಹೋದ್ನೆ, ಭರತನು ಅಯೋಧ್ಯೆಗೆ ಹೋಗ್ಲಿಲ್ಲ. ಉಳಿದವರೆಲ್ಲರೂ ಹೋದ್ರು. ಆದನು ಆ ನಗರವನ್ನು ಹೋಗದೆ ನಂದಿಗ್ರಾಮದಲ್ಲಿ, ಅಯೋಧ್ಯೆ ಬಳಿ ಇರುವ ನಂದಿಗ್ರಾಮ ಅನ್ನುವಂತ ಒಂದು ಚಿಕ್ಕ ಗ್ರಾಮದಲ್ಲಿ ನೆಲೆಸಿದ. ಅಲ್ಲಿ ಒಂದು ಗುಡಿಸಲನ್ನು ಕಟ್ಟಿಕೊಂಡು ಅವನು ಕೂಡ ಸನ್ಯಾಸಾಶ್ರಮದಲ್ಲಿ 14 ವರ್ಷಗಳ ಕಾಲ ತಪಸ್ಸನ್ನು ಮಾಡುತ್ತಾ ರಾಮನ ಪಾದುಕೆಗಳನ್ನು ಮುಂದಿಟ್ಟುಕೊಂಡು ಅವುಗಳಿಗೆ ನಮಸ್ಕರಿಸುತ್ತಾ ಅಯೋಧ್ಯೆಯನ್ನು ಪಾಲಿಸಿದ. ದಿನಾಲು ರಾಮ ಪಾದುಕೆಗಳಿಗೆ ನಮಸ್ಕಾರ ಮಾಡಿ, ಅಣ್ಣ ನಾ ಇವತ್ತಿಂತ ನಿರ್ಧಾರದ ಕೈಗೊಂಡೆ, ಅಣ್ಣ
ನಾ ಇಂಥ ಕಾರ್ಯವನ್ನು ಮಾಡಿದೆ ಅಂತ ಹೇಳಿ ಆ ಪಾದುಕೆಗಳಿಗೆ ಅವನು ತನ್ನ ವಿನಂತಿಯನ್ನ ಮಾಡ್ತಿದ್ದಂತೆ ಭರತ. ಅಂತಹ ಶ್ರೇಷ್ಠ ವ್ಯಕ್ತಿ. ಅದಕ್ಕೆ ಕವಿಗಳು ಹೇಳ್ತಾರೆ, ಇಂದಿರೇಶನ ತೊರವೆಯ ಅರಸನ ಅಂದ್ರೆ ಲಕ್ಷ್ಮೀಪತಿ, ರಾಮ ತೊರವೆಯ ಅಧಿಪತಿ. ಅಂದ್ರೆ ಇಲ್ಲಿ ತೊರವೆಯ ನರಸಿಂಹದೇವರನ್ನ ಶ್ರೀರಾಮದೇವರಿಗೆ ಸಮೀಕರಣ ಮಾಡಿದ್ದಾರೆ. ಆ ಒಂದು ನಿಜ ಪಾದ ಸೇವೆಯಲ್ಲಿ ಪರಮಾನಂದ ರಸವಾಗಿ ಭೂಮಿಯನ್ನು ಭರತನು 14 ವರ್ಷಗಳವರೆಗೆ ಪಾಲಿಸಿದ ಅಂತ. ಅಯೋಧ್ಯೆಯ ಮೇಲೆ ಪಟ್ಟದ ಮೇಲೆ ಕುಳಿತು ಅವನು ರಾಜ್ಯವನ್ನು ಪಾಲಿಸಲಿಲ್ಲ. ಹೊರತು ಆ ಒಂದು ನಂದಿ ಗ್ರಾಮದಲ್ಲಿ, ಈಗ ಕೂಡ ಅಯೋಧ್ಯೆನೂ ಇದೆ, ನಂದಿ ಗ್ರಾಮನೂ ಇದೆ. ಇಲ್ಲಿ ನಾವು ಕಾಣ್ತಾ ಇರೋದು ಲಕ್ಷ್ಮಣ, ರಾಮ, ಭರತರ ಆದರ್ಶವನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ರಾಮ ಮತ್ತು ಭರತರ ಆದರ್ಶವನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ಅಂತ ಹೇಳಿ ಪುರಂದಾಸರು ಹೇಳಿದರು. ಈ ತೊರವೆ ನರಹರಿ ಕವಿಗಳನ್ನು ಪುರಂದಾಸರ ಅಳಿಯಂದ್ರಂತೂ ಹೇಳುವಂತ ಕೆಲವೊಂದು ವಿಷಯಗಳು ಚರಿತ್ರೆಯಲ್ಲಿ ಇವೆ, ಇರಲಿ. ಅದಕ್ಕೆ ರಾಮಾಯಣದ ಆದರ್ಶಗಳು ಜಗತ್ತಿನಲ್ಲಿ ಯಾವ ಕಾಲಕ್ಕೂ ಶ್ರೇಷ್ಠವಾಗಿರುವಂತಹವು ಅನ್ನುವಂತ ಒಂದು ವಿಚಾರ ತಿಳ್ಕೊಂಡು, ಇಂಥ ರಾಮಾಯಣ ತುಳಸಿ ರಾಮಾಯಣ ಇರೋದ್ರಿಂದಲೇ ಉತ್ತರ ಭಾರತ ಪ್ರದೇಶದಲ್ಲಿ ಹಿಂದೂ ಧರ್ಮ ಉಳಿತು ಅಂತ ಹೇಳ್ತಾರೆ. ಇಂಥ ರಾಮಾಯಣವನ್ನ ನಮ್ಮ ಕನ್ನಡಿಗರಿಗೆ ಕೊಟ್ಟಂತ ಈ ತೊರವೆಯ ನರಹರಿ ಅರ್ಥಾತ್ ಕುಮಾರ ವಾಲ್ಮೀಕಿ ಕವಿಗಳು ತುಂಬಾ ಧನ್ಯರು. ಅವರ ಪಾದಗಳಿಗೆ ವಂದಿಸಿ ಹೀಗೆ ಕೊನೆಗೆ ನಾವು ಫಲಶ್ರುತಿಯನ್ನ ನೋಡ್ತಾ ಇದ್ದೀವಿ. ಫಲಶ್ರುತಿ ಅದರಲ್ಲಿ ಈ ತೊರವೆ ರಾಮಾಯಣದ ಬಗ್ಗೆ ಎಂತ ಶ್ರೇಷ್ಠತ ಅಂತ ವಿಚಾರಗಳನ್ನು ಇವೆ ಎನ್ನುವುದನ್ನು ನೋಡೋಣ. ಧರೆಯೊಳಗ್ಗದ ಧರೆಯೊಳಗ್ಗದ ರಾಘವೇಂದ್ರನ, ಧರೆಯೊಳಗ್ಗದ ರಾಘವೇಂದ್ರನ ಚರಿತ ಶತಕೋಟಿ ಪ್ರವಿಸ್ತರ ಪರಮಹಾಚಾರಿತ್ರ ರಚನಾ ಸುಪ್ರಬಂಧದಲ್ಲಿ ಪರಮ ಭಕ್ತಿಯಳು ಆವನಂದಕ್ಷರವ ಕೇದನರಂಗೆ, ಪರಮ ಭಕ್ತಿಯಳು ಆವನಂದಕ್ಷರವ ಕೇದನರಂಗೆ, ಪಾತಕವು ಹರೆಯುವುದೆಂದು ಕುಮಾರ ಮುನಿ ವಾಲ್ಮೀಕಿ ಮುನಿ ನುಡಿದ. ಕುಮಾರರಿಗೆ ವಾಲ್ಮೀಕಿ ಮುನಿ ನುಡಿದ, ಕುಮಾರರಿಗೆ ವಾಲ್ಮೀಕಿ ಮುನಿ ನುಡಿದ. ಧರೆಯೊಳ ಅಗ್ಗದ, ಅಗ್ಗದ ಅಂತಂದ್ರೆ ಅಗ್ಗದರದ ಕಾಳಿನ ಅಂಗಡಿ ಅಂದ್ರೆ ಕಡಿಮೆ ಬೆಲೆದಲ್ಲ. ಅಗ್ಗದ ಅಂದ್ರೆ ಅಗ್ಗಳೆಯ, ಈ ಭೂಮಿಯ ಮೇಲೆ ಶ್ರೇಷ್ಠವಾದಂತ ರಾಘವೇಂದ್ರನ ಚರಿತ. ಈ ರಾಮನಿಗೆ ಇನ್ನೊಂದು ಹೆಸರು ರಾಘವೇಂದ್ರ. ರಘುಕುಲದಲ್ಲಿ ಇಂದ್ರನಂತಿದ್ದರಿಂದ ಅವನಿಗೆ ರಾಘವೇಂದ್ರ ಅಂತಿದ್ದ ಹೆಸರು. ಕರ್ನಾಟಕದ ಒಂದು ಸಂದರ್ಭದಲ್ಲಿ ನೋಡಿದ್ರೆ ರಾಘವೇಂದ್ರ ಅಂದ್ರೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ನೆನಪು ನಮಗಾಗ್ತದೆ. ಆದರೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳಿಗೆ ಇಟ್ಟಿದ್ದೇ ರಾಮನ ಹೆಸರು ರಾಘವೇಂದ್ರ ಅಂತ ಹೇಳಿ. ಅದಕ್ಕೆ ಧರೆಯಲ್ಲಿ ಶ್ರೇಷ್ಠವಾದಂತ ಈ ರಾಘವೇಂದ್ರ ರಾಮನ ಚರಿತ್ರೆಯನ್ನು ಶತಕೋಟಿ ಪ್ರವಿಸ್ತಾರೆ. ಶತಕೋಟಿ ರಾಮಾಯಣಗಳಿವೆ ಅಂತೆ. ಎಲ್ಲಾ ದೇಶದಲ್ಲಿ ಇದೆ. ಇಂಡೋನೇಷಿಯಾ, ಮಲೇಷಿಯಾ, ಚೀನಾ ಎಲ್ಲಾ ದೇಶದಲ್ಲಿ ರಾಮಾಯಣಗಳು ಇವೆ. ಇಂಥ ಪರಮಹಾ ಚರಿತ್ರೆಯನ್ನ ಯಾರು ಸುಪ್ರಬಂಧದಲ್ಲಿ ಪರಮ ಭಕ್ತಿಯಲ್ಲಿ ಯಾರು ಒಂದಕ್ಷರವನ್ನು ಕೇಳ್ತಾರೋ ಆ ನರರಿಗೆ ಪಾಪಗಳೆಲ್ಲ ಹೋಗುವು ಅಂತ ಹೇಳಿ ಕುಮಾರರಿಗೆ ವಾಲ್ಮೀಕಿ ಮುನಿ ನುಡಿದ. ಕುಮಾರ ಅಂದ್ರೆ ಲವಕುಶ ಕುಮಾರರಿಗೆ ವಾಲ್ಮೀಕಿ ಮುನಿಗಳು ಕತೆ, ರಾಮಾಯಣದ ಕಥೆಯನ್ನು ಹೇಳೋದನ್ನ ಇಲ್ಲಿ ನರಹರಿ ಕವಿಗಳು ನಮಗೆ ಹೇಳಿದರೆ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಕೇಳಿದವರಿಗೂ, ಹೇಳಿದವರಿಗೂ, ಓದಿದವರಿಗೂ ಎಲ್ಲರಿಗೂ ಉತ್ತಮ ಫಲ ಭಕ್ತಿ ಪ್ರಾಪ್ತ ಆಗ್ತಾ ಅನ್ನೋದೊಂದಿಗೆ ಈ ತೊರವೆಯ ನರಹರಿಯ ಈ ತೊರವೆ ರಾಮಾಯಣದ ಭರತನ ಸೋದರ ಪ್ರೇಮ ಅನ್ನುವಂತ ಒಂದು ಭಾಗವನ್ನು ನೋಡಿದ್ವಿ. ಇದರಲ್ಲಿ ಇರುವಂತಹ ಸಂದೇಶ ಅಂದ್ರೆ ಅಣ್ಣ ತಮ್ಮಂದ್ರೆ ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ಆದರ್ಶವಾದಂತ ಒಂದು ಪ್ರೀತಿ ಇದರಲ್ಲಿ ಕಳೆಗೊಂಡಿದೆ. ಇಂಥ ಕಾವ್ಯವನ್ನು ಕರ್ನಾಟಕ ಜನತೆಗೆ ಕೊಟ್ಟ ಆ ಮಹಾಕವಿ ತೊರವೆಯ ನರಹರಿಗಳಿಗೆ ನಾವು ವಂದನೆಗಳರ್ಪಿಸಿ, ನಮ್ಮ ಗುರುಗಳಂತ ಶಾಂತಾ ಕೌತಾಳರಿಗೆ ವಂದನೆಗಳರ್ಪಿಸಿ, ಹಾಗೆ ಈ ಕಾರ್ಯಕ್ರಮವನ್ನು ನಮಗೆ ನಿಯೋಜಿಸಿಕೊಟ್ಟಂತ ಶಿವಮೊಗ್ಗ ದಂಪತಿಗಳಿಗೆ ವಂದನೆಗಳರ್ಪಿಸಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಬಹಳ ಸಂತೋಷ. ಶಿವಮೊಗ್ಗ ಅವ್ರು ಮಾತಾಡ್ಬೇಕು. ಏನನ್ನಿಸ್ತು? ತುಂಬಾ ಚೆನ್ನಾಗಿತ್ತು ಸರ್ ಪ್ರೋಗ್ರಾಮ್. ಕಲ್ಯಾಣರಾವ್ ಅಗದಿ ವ್ಯಾಖ್ಯಾನ ಚೆನ್ನಾಗಿ ಮಾಡಿದರು. ಶಾಂತಕ್ಕ ಕೌತಾಳ್ ಅವರು ತಮ್ಮ ಈ ವಯಸ್ಸಿನಲ್ಲಿ ಕೂಡ ಎಷ್ಟು ಅಂದ್ರೆ ಉತ್ಸಾಹದಿಂದ ಹಾಡ್ತಾ ಇದ್ದಾರೆ. ಅದು ಬಹಳ ಸಂತೋಷ ಆಯ್ತು.
ಎಲ್ರಿಗೂ ಇದು ಸೇರಿರ್ಬಹುದು ಅಂತ ಅನಿಸ್ತದೆ. ಮೆಚ್ಚುಗೆ ಆಗಿರ್ಬಹುದಲ್ಲ. ನಮ್ಮಿಬ್ಬರಿಗೂ ಇದನ್ನ ಅವಕಾಶ ಕೊಟ್ಟದ್ದಕ್ಕೆ ಜಗನ್ನಾಥ್ ಅವ್ರಿಗೆ, ಅಶ್ವಥ್ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಬಿಜಾಪುರ್ ಪುಣ್ಯ ಭೂಮಿ ಇಂಥವರಿಂದನೇ ಪುಣ್ಯ ಆದದ್ದು. ಆ ಪುಣ್ಯ ನಮಗ್ ಸಿಕ್ತಲ್ಲ ಅಂತ ನಮಗ್ ಸಂತೋಷ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ನೀವು ನಮಗ ಅವಕಾಶ ಕೊಟ್ರಲ್ಲ, ದೊಡ್ಡ ಅವಕಾಶ ನಮ್ಗಿದು. ಇನ್ಯಾರಾದ್ರೂ ಮಾತಾಡೋರು ಇದ್ದೀರಾ? ನಾನು ಒಂದೇ ಹೇಳ್ತೀನಿ, ಇದೇ ಸಂದರ್ಭ ಅವ್ರಿಬ್ರು ನಮ್ ಮನೆಗ್ ಬಂದು ಮಾಡಿದ್ದು ನಮ್ದು ಪುಣ್ಯ. ಅದಕ್ಕೆ ಇಬ್ರಿಗೂ ಒಂದೊಂದ್ ಶಾಲ್ ಹೊದಿಸ್ತೀನಿ ಅಷ್ಟೇ. ಓ, ದಯವಿಟ್ಟು ಮಾಡಿ, ದಯವಿಟ್ಟು ಮಾಡಿ. ಭಾರತಿ, ಧನ್ಯವಾದಗಳು. ಚೆನ್ನಾಗಿ ತೋರಿಸಿ ಸರ್, ವಿಡಿಯೋದಲ್ಲಿ ತೋರಿಸಿ. ಸರ್, ಸನ್ಮಾನ ಮಾಡೋದನ್ನ ದಯವಿಟ್ಟು ವಿಡಿಯೋದಲ್ಲಿ ತೋರಿಸಿ. ಓಕೆ ಸರ್. ರವೀಂದ್ರ ಅವರೇ, ನೀವು ಶಾಲ್ ಹೊತ್ಸೋದನ್ನ ತೋರಿಸಿ, ಅವಾಗ ಎಲ್ರು ನೋಡಬಹುದು ಮೊಬೈಲ್. ಬಹಳ ಸಂತೋಷ ಆಯ್ತು. ಮುಕುಂದ್ ಅವ್ರು ಮಾತಾಡ್ಬೇಕು. ಆವಾಗಿಂದ ನಾನು ನೋಡ್ತಾ ಇದ್ದೀನಿ, ಒಂದೇ ಸಮ ಅವರು ಸಂತೋಷ ಪಡ್ತಾ ಇದ್ದಾರೆ. ಸರ್, ಧನ್ಯವಾದಗಳು ಜಗನ್ನಾಥ್ ಸರ್. ಶಾಂತಕ್ಕ ಕೌತಾಳರಿಗೆ ಹಾಗೂ ಕಲ್ಯಾಣರಾವ್ ದೇಶಪಾಂಡೆ ಸರ್ಗೆ ಹೃತ್ಪೂರ್ವಕ ನಮನಗಳು. ಇದೊಂದು ಪಾವನ ಕಾರ್ಯಕ್ರಮ, ಒಂಥರ ಒಂದು ಪವಿತ್ರತೆ ಆವರಿಸಿದ್ದಂತಹದ್ದು, ಬಹಳನೇ ಸಂತೋಷ ಕೊಟ್ಟಂತಹ ಒಂದು ಕರ್ಣಾನಂದ, ಆ ಒಂದು ಸಹೋದರ ಪ್ರೇಮವನ್ನ, ತುರುವಿ ರಾಮಾಯಣದ ಈ ಒಂದು ಸನ್ನಿವೇಶವನ್ನ ಅದ್ಭುತವಾಗಿ ನಮ್ಮೆಲ್ಲರ ಮುಂದೆ ತೆರೆದಿಟ್ಟಿದ್ದಾರೆ ಹಿರಿಯರು. ಅವರಿಬ್ಬರಿಗೂ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ. ಹಿರಿಯರೆಂದರೆ ಇರುವರು ತೊರವಿ ರಾಮಾಯಣವ ಅರುಹಿದರು, ಬರದ ಕಾಲದಿ ಅಮೃತ ಸಿಂಚನದಂತೆ ಅಂತ ಹೇಳೋದಕ್ ಬಯಸ್ತೀನಿ ಅಷ್ಟೇ. ಇದನ್ನ ನಮ್ಗೆ ಐ ಥಿಂಕ್ ನೋಡಿ, ಎಲ್ಲೆಲ್ಲೋ ಕಾರಣಗಳಿಂದ ಅಶ್ವಥ್ ಸರ್ ಈ ಸಮೂಹವನ್ನ ಕಟ್ಟಿ, ಭಾರತೀಯರು ಏನ್ ಮಾಡ್ತೀವಿ, ಜಗನ್ನಾಥ್ ಅವರು ಅವರನ್ನ ಹುಡುಕಿ ತಂದು, ರವೀಂದ್ರ ಸರ್ ಈ ಕಾರ್ಯಕ್ರಮ ನಿರ್ವಹಿಸಿ, ಯಾರ್ಯಾರ ಮೂಲಕ ಇದು ನಮ್ಮನ್ನು ತಲುಪಿದೆ. ಎಲ್ರಿಗೂ ನಮೋ ನಮಃ. ಐ ಥಿಂಕ್ ಇದೊಂದು ಅದ್ಭುತ ಕಾರ್ಯಕ್ರಮ. ಧನ್ಯವಾದಗಳು. ಧನ್ಯವಾದಗಳು. ಭಾರತಿ ಶಿವಮೊಗ್ಗ ಅವರು. ಇವತ್ತು ಅನೇಕರು ಸೇರಿದ್ದೀರಾ, ನನ್ನ ಹತ್ರ ಅವರ ಫೋನ್ ನಂಬರ್ಗಳಿಲ್ಲ. ದಯವಿಟ್ಟು ರವೀಂದ್ರ ಶಿವಮೊಗ್ಗ ಅವರಿಗೆ ಹೊಸಬ್ರು ಫೋನ್ ನಂಬರ್ಗಳನ್ನು ಕೊಟ್ರೆ ಅವ್ರ ಹೆಸರು ಮತ್ತು ಫೋನ್ ನಂಬರ್ಗಳನ್ನ ನನಗೆ ಕಳಿಸ್ತಾರೆ. ಸರಿ ಸರ್, ಸರಿ ಸರಿ ಸರ್, ನಾವ್ ಈ ಗ್ರೂಪಿಗೆ ಸೇರ್ಕೊಳ್ಳೋದಕ್ಕೆ ರಾಜು ಮೈಸಿ ಅವ್ರ ಕಾರಣ, ಅವರಿಗೆ ಧನ್ಯವಾದ. ಅದ್ ನಿಜ. ರಾಜು ಮೈಸಿ ನಾನು ಇಬ್ರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಒಟ್ಟಿಗೆ ವರ್ಕ್ ಮಾಡಿದವರು, ಬಹಳ ಸ್ನೇಹಿತರು. ಹೌದು ಹೌದು. ಆಮೇಲೆ ಮುಂದೆ ಯಾರು ಮಾತಾಡೋರು ಇದ್ದೀರಾ? ಜಗನ್ನಾಥ್, ನಾವೊಂದು ಮಾತು ಹೇಳ್ಬೇಕಂತಿದ್ದೀನಿ. ಹೇಳಿ ಮಹಿಷಿ. ಏನೋ ಕರ್ಮ ಧರ್ಮ ಸಂಯೋಗದಿಂದ ಒಂದು ಕಾರ್ಯಕ್ರಮದಲ್ಲಿ ಶಿವಮೊಗ್ಗಿಯವರು, ಅವರ ಧರ್ಮಪತ್ನಿಯವರು ಇವತ್ತು ನಮಗೆ ಸಿಕ್ಕಿದ್ರು. ಇವತ್ತು ಇದೆ ಅಂತ ಗೊತ್ತಾಯ್ತು. ಒಂದು ತರದ್ದು ಇದು ಪ್ರತಿಭಾನ್ವೇಷಣೆ ಅಂತ ನಾನು ಅನ್ಕೋತೀನಿ. ಇದೊಂದು ನೀವು ಎಲ್ಲಾ ಕಡೆಯಿಂದ, ಕರ್ನಾಟಕದ ಆ ಮೂಲೆಗೂ ಎಲ್ಲರನ್ನು ಪ್ರತಿಭೆ ಇರುವಂತ
ಜನಗಳನ್ನ ಹುಡುಕಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡಿದ್ದೀರಿ. ಇದು ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತವಾದದ್ದಲ್ಲ, ಇಡೀ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಎಲ್ಲರಿಗೂ ಸೇರಿತು ಅಂತ ಅನ್ಸುತ್ತೆ. ಇದೇ ರೀತಿ ಎಲ್ಲ ನಮ್ಮ ಈ ಸಮಾನ ಮನಸ್ಕರ ವೇದಿಕೆ ಈ ರೀತಿ ಕಾರ್ಯಕ್ರಮ ಮೇಲಿನ ಮೇಲೆ ಹಮ್ಮಿಕೊಳ್ಳಲಿ, ಇದೇ ತರ ನಡೀತಾ ಹೋಗ್ಲಿ ಅಂತ ನಾನು ಆಶಿಸ್ತೇನೆ. ಧನ್ಯವಾದಗಳು. ಶೀಲಾ ಅರಕಲ್ಗೂಡು ಅವರು. ಎಲ್ರಿಗೂ ನಮಸ್ಕಾರ. ಗೊತ್ತಿಲ್ಲ, ನನಗೆ ತುಂಬಾ ತುಂಬಾ ಮನಸ್ಸಿಗೆ ತಟ್ಟಿದಂತಹ ಕಾರ್ಯಕ್ರಮ ಇವತ್ತಾಯ್ತು. ಎಷ್ಟು ಭಾವಾವಿಷ್ಟವಾಗಿ, ಎಷ್ಟು ಆ ವಯಸ್ಸಿನಲ್ಲೂ ಕೂಡ ತುಂಬಾ ಸ್ಪಷ್ಟವಾಗಿ ಅವರು ಅದರಲ್ಲೇ ಮುಳುಗಿ ಹಾಡಿದ್ದು, ಕಲ್ಯಾಣ್ ರಾವ್ ಅವ್ರದ್ದು ಮತ್ತೆ ಅವರ ಎಕ್ಸ್ಪ್ಲನೇಷನ್ ಸರಳ ಮತ್ತು ಸುಂದರ ಅನ್ನೋದಿಕ್ಕೆ ಆಮೇಲೆ ಮನಸ್ಸಿಗೆ ನಾಟ್ತು. ಈ ತರ ತೊರವೆ ರಾಮಾಯಣದ ಕೆಲವು ಕಡೆ ಕೇಳಿದ್ದೀನಿ, ಅಲ್ಲಿ ವಾಗ್ಝರಿಯನ್ನ ಕೂಡ ಆನಂದಿಸಿದ್ದೀನಿ. ಆದ್ರೆ ಇವತ್ತು ಒಂಥರ ಸಲಿಲವಾಗಿ ಹರಿದು ಮೆದೆಗೆ ತಟ್ತು. ತುಂಬಾ ಸೊಗಸಾದಂತಹ ಕಾರ್ಯಕ್ರಮ. ಈ ವಯಸ್ಸಿನಲ್ಲಿ ಹೀಗಿದ್ದಾರಲ್ಲ ಅನ್ನೋದೇನೆ, ಅವ್ರನ್ನ ನೋಡದ್ದೇ ನನಗೊಂಥರ ಒಂದು ನಮಸ್ಕಾರ ಅಮ್ಮನಿಗೆ, ಅಜ್ಜಿ ತುಂಬಾ ಸೊಗಸಾದಂತ ಕಾರ್ಯಕ್ರಮ ನೀವು ಏರ್ಪಡಿಸಿದಿರಿ. ಕೃತಾರ್ಥ ಭಾವ ಮನಸ್ಸಿಗೆ ತುಂಬಿದೆ. ಧನ್ಯವಾದಗಳು. ಧನ್ಯವಾದಗಳು. ಈಗ ಸರೋಜಾ ಪದಸಲಗಿ ಅವರು. ಎಲ್ರಿಗೂ ನಮಸ್ಕಾರ. ನಿಜಕ್ಕೂ ಇದು ನನ್ಗೆ ಮಾತಾಡೋಕ್ ಬರ್ತಿಲ್ಲ, ಈಗ ಅಷ್ಟು ಇದಾಗ್ತಿದೆ ಖರೇಂದ್ರದು. ನಮ್ಗೊಂದ್ ಸ್ವಲ್ಪ ಇದು ರಾಮಾಯಣದ ಬಗ್ಗೆನೆ ನಾವು ಸ್ವಲ್ಪ ಬಹಳ ಭಾವುಕ. ಗೀತ ರಾಮಾಯಣದ್ದೇ ನೆನಪಾಗ್ಲಿಕ್ಕತ್ತಿತ್ತು ನನ್ಗೆ ಈಗ ಇದನ್ನ ಕೇಳೋವಾಗ. ಚಿಕ್ಕಂದಿನಿಂದ ಗೀತ ರಾಮಾಯಣಕ್ಕೆ ನನಗ ಬಹಳ ಗಟ್ಟಿ ನಂಟು. ಹಂಗ ಇದು ನನಗ ಯಾಕೋ ಬಹಳ ಮನಸ್ಸಿಗೆ ತಟ್ಟು. ಆವಾಗ ನಾನ್ ಚಿಕ್ಕವಳಿದಾಗ ಕೇಳಿದ್ದನು ಒಬ್ರು ಇವ್ರ ಕಡೆಯಿಂದಾನೆ, ಅದು ಅವ್ರ ಹೆಸರು ನೆನಪಿಲ್ಲ ನನಗೆ, ನಾ 5 ವರ್ಷದಾಕಿರ್ಬೇಕು ಅವಾಗಷ್ಟೇ. ಅವ್ರದ್ದು ಒಂದ್ ಕಣ್ಣು ಇರ್ಲಿಲ್ಲ ಅವ್ರಿಗೆ, ಬಟ್ ಇಷ್ಟು ಚಂದ ಹೇಳಿದ್ರು ಅವರು. ನನಗೆ ಇವತ್ತು ಇವ್ರು ಅಮ್ಮ ಇಷ್ಟು ವಯಸ್ಸದವ್ರು ಹೇಳಿದ್ರೆ ನೋಡಿದ ಕೂಡಲೇ ನನಗೆ ಅದು ನೆನಪು ಬರ್ಲಿಕ್ಕತ್ತಿತ್ತು. ಕರೆನೆ ಬಹಳ ಅಗದಿ ಭಾವಪೂರ್ಣ ಗಾಯನ, ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅವ್ರದ್ದು ವಿವರಣೆ ಅಂತೂ ಈಗ ಶೀಲಾ ಅವ್ರು ಹೇಳ್ದಂಗೆ ಸರಳ ಸಲಿಲದಂಗೆನೆ, ಅದು ಬಹಳ ಚಂದ ಕಾರ್ಯಕ್ರಮ, ಒಟ್ಟ ಮನಸ್ಸು ತುಂಬಿ ಬರುವಂತ ಕಾರ್ಯಕ್ರಮ. ಇದಕ್ಕ ನಿಮಗ ಮೇಲೆ ಅವ್ರನ್ನ ಇವ್ರಿಗೆ ಪರಿಚಯ ಮಾಡಿಸಿದ ರಾಜು ಮಹಿಷಿ ಅವರಿಗೆ ಮತ್ತೆ ಅಶ್ವಥ್ ಸರ್ಗೆ ಎಲ್ಲರಿಗೂ ಕೃತಜ್ಞತೆಗಳು. ಆಮೇಲೆ ಅಮ್ಮ ಮತ್ತೆ ಅವ್ರು ಇವರಿಗೆ ಕಲ್ಯಾಣ್ ರಾವ್ ದೇಶಪಾಂಡೆ ಅವ್ರಿಗೆ ನನ್ನ ನಮಸ್ಕಾರ ಇಲ್ಲಿಂದನೇ ಹೇಳ್ತೀನಿ ನಾನು. ಮತ್ತೆ ಮತ್ತೆ ಇಂಥ ಕಾರ್ಯಕ್ರಮ ಆಗ್ಲಿ, ಇನ್ನೊಂದ್ಸಲ ಸಾಧ್ಯ ಆದ್ರೆ ಅಮ್ಮನ ಕಡೆ ನಾವು ಕೇಳೋಣ ಇದನ್ನ, ಯೋಗ ಇದ್ರೆ. ಮತ್ತೇನ್ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಇಷ್ಟೇ ಸಾಕು ಅನಿಸ್ತದೆ. ಧನ್ಯವಾದಗಳು. ಈಗ ನಮ್ಮೆಲ್ಲರಿಗಿಂತ ಚುಟು ಇದ್ದಾರೆ ಅವರು. ಹೌದೌದು, ನಾಳೆನೆ ರೆಡಿ ಆಗ್ರಿ ಅಂದ್ರೆ ಬೆಳಿಗ್ಗೆನೆ ರೆಡಿ ಆಗ್ರಿ. 100% 100% ನಮ್ ಮಾತನ್ನ ಹೇಳ್ಬೇಕಾರ. ಕುಲಕರ್ಣಿ ಅವ್ರ ಏನಾದ್ರು ಮಾತಾಡ್ತೀರಾ? ಹಿರಿಯರ್ ಗುರುಪ್ರಸಾದ್ ಹಾಲ್ಕುರಿಕೆ. ರಘುರಾಮ್ ಅವರು. ಎಲ್ರಿಗೂ ನಮಸ್ಕಾರ. ಈ ತೊರವೆ ರಾಮಾಯಣ ಅಂತ ಒಂದು ರಾಮಾಯಣ ಇದೆ ಅನ್ನೋದಷ್ಟೇ ನನಗೆ ಗೊತ್ತಿತ್ತು. ನಾನು ಎಂದೂ ಕೇಳೇ ಇರ್ಲಿಲ್ಲ, ಇದನ್ನ ಓದೂ ಇರ್ಲಿಲ್ಲ. ಇವತ್ತು ಇಂಥ ಒಂದು ಸುಯೋಗ ಸಿಕ್ತು. ಒಂದು ಸ್ವಲ್ಪ ಭಾಗವನ್ನಾರು ಆಗ್ಲಿ ಕೇಳೋದಿಕ್ಕೆ. ನನಗೆ ಗೊತ್ತೇ ಇರಲಿಲ್ಲಂತ ಒಂದು ಕಾವ್ಯವನ್ನ ಕೇಳುವಂತ ಒಂದು ಅದೃಷ್ಟ ನನಗೆ ಇವತ್ತಾಯ್ತು. ಬಹಳ ಚೆನ್ನಾಗಿ ಅದನ್ನ ವಾಚನ ವ್ಯಾಖ್ಯಾನ ಇಬ್ಬರಿಗೂ ಮಾಡಿದವರು ಇಬ್ಬರಿಗೂ ನನ್ನ ಅನಂತ ಧನ್ಯವಾದಗಳು. ಈಗಾಗ್ಲೇ ಹೇಳಿರುವಂತೆ ಎಲ್ಲರೂ ಏನು ವಾಚಕಿಯವರ ವಯಸ್ಸಿನ ಬಗ್ಗೆನೆ ಬಹಳ ಮಾತಾಡಿದ್ದಾರೆ. ನಾನು ಮತ್ತೆ ಅವ್ರನ್ನ ವಯಸ್ಸಿನ ಹೇಳಲಾರ, ಆದ್ರೆ ಬಹಳ ಚೆನ್ನಾಗಿತ್ತು. ಇಬ್ಬರದು ಕೂಡ ವಾಚನ ವ್ಯಾಖ್ಯಾನ ಸುಂದರವಾಗಿತ್ತು. ಈ ಗಮಕ ವಾಚನ ವ್ಯಾಖ್ಯಾನ ಅಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಮಂತೂರು ಕೃಷ್ಣಮೂರ್ತಿ ಅವರು ಹೊಸಹಳ್ಳಿ, ಕೇಶವಮೂರ್ತಿ ಅವ್ರದ್ದೇ ಜ್ಞಾಪಕ ಆಗತ್ತೆ, ಕುಮಾರವ್ಯಾಸ ಭಾರತನ್ನ
ಒಂದ್ಸಾರಿ ಅವರು ಬಳ್ಳಾರಿಯಲ್ಲಿ ಇದನ್ನ ಯಾವುದು ಸುಂದರಕಾಂಡ ವಾಲ್ಮೀಕಿ ರಾಮಾಯಣನ ಅದನ್ನ ಸಂಸ್ಕೃತದನ್ನ ಅವರು ಹೇಳಿದ್ರು ಮಥುರ ಕೃಷ್ಣಮೂರ್ತಿ ಅವರು. ಅವಾಗ ನಾನು ಅವ್ರನ್ನ ಕೇಳಿದ್ದೆ, ನೀವು ಕುಮಾರವ್ಯಾಸ ಮಹಾಭಾರತವನ್ನ ಕುಮಾರವ್ಯಾಸ ಭಾರತದಲ್ಲಿ ನೀವು ಅದನ್ನ ಮಾಡಿದ್ರಿ, ಕನ್ನಡದ್ದು ಇದಕ್ಯಾಕೆ ನೀವು ಸಂಸ್ಕೃತಕ್ಕೆ ಹೋದ್ರಿ? ಇದನ್ನು ನಮ್ಗೆ ಯಾವ್ದಾರು ಕನ್ನಡದ್ದು ಪರಿಚಯ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ. ಅದಕ್ಕೆ ಅವ್ರು ಹೇಳಿದ್ದು ಆವಾಗ ನನಗೆ ನೆನಪಿದೆ, ಅವ್ರು ಹೇಳಿದ್ದು ಇಲ್ಲ ಕನ್ನಡದಲ್ಲಿ ಎಕ್ಸಾಕ್ಟ್ಲಿ ಇದ್ರ ತರಾನೇ ಇಲ್ಲ, ಸ್ವಲ್ಪ ವೇರಿಯೇಷನ್ಸ್ ಇದೆ. ಆದ್ರೆ ಕುಮಾರವ್ಯಾಸ ಮಾತ್ರ ಮಹಾಭಾರತವನ್ನ ವ್ಯಾಸ ಭಾರತ ಹೇಗಿತ್ತು ಅದೇ ಥರಾನೇ ಅವ್ರು ಕೂಡ ಬರ್ದಿದ್ದು. ಆದ್ರಿಂದ ನಾನು ಅದನ್ನ ಹೇಳ್ತಾ ಇದ್ವಿ. ಇದರಲ್ಲೇನೋ ವ್ಯತ್ಯಾಸಗಳಿವೆ ಅಂತ ನನಗೆ ಅಷ್ಟರಾದ ಗೊತ್ತಿಲ್ಲ. ತೊರವೆ ರಾಮಾಯಣದಲ್ಲಿ ಯಾವ ರೀತಿ ವಾಲ್ಮೀಕಿ ರಾಮಾಯಣದ ವಿಷಯಗಳನ್ನ ಅವರು ತಮ್ಮದೇ ಆದ ರೀತಿಯಲ್ಲಿ ಬೇರೆ ಹಾಗೆ ಮಾಡಿದಾರೋ ನನಗೆ ಗೊತ್ತಿಲ್ಲ. ಅಂತೂ ಇವತ್ತು ಇದ್ರ ವಿಷಯ ಕೇಳಿ, ಇವತ್ತು ವಾಚನ ವ್ಯಾಖ್ಯಾನ ಕೇಳಿ ಬಹಳ ಸಂತೋಷ ಆಯ್ತು. ವಾಚನ ವ್ಯಾಖ್ಯಾನ ಮಾಡಿದವರಿಗೆ ಹಾಗೂ ಸಮನ್ವಯ ಸಮಿತಿ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಸ್ವಾಮಿ ರಾಜಾಚಾರ್ಯ ಏನಾದ್ರು ಮಾತಾಡ್ತಾರಾ? ಸರ್ ನಾನು ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆಗಿದ್ದೆ ಸರ್, ನಾನು ಇವತ್ತು ಬೇರೆ ಒಂದು ಕಾರ್ಯಕ್ರಮಗಳು ಇದ್ದಿದ್ರಿಂದ. ಬಟ್ ವ್ಯಾಖ್ಯಾನ ಬಹಳ ಚೆನ್ನಾಗಿತ್ತು. ಮೇನ್ ಬಂದು ಇಂಥ ಏಜ್ ಅಲ್ಲೂ ಕೂಡ ಅವರು ಅಷ್ಟು ಚೆನ್ನಾಗಿ ಹೇಳೋದನ್ನ ಕೇಳಿ ಅದು ಏನ್ ಹೇಳ್ಬೇಕಂತ ವರ್ಡ್ಗಳು ಕೂಡ ಏನು ಇಲ್ಲ ಅಷ್ಟು. ಆದ್ರೆ ಈ ರೀತಿ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡ್ಕೊಟ್ಟಿರ್ತಕ್ಕಂಥ ಅಶ್ವಥ್ ಸರ್ ಅವ್ರಿಗೆ, ಜಗನ್ನಾಥ್ ಸರ್ ಅವ್ರಿಗೆ ನಿಜವಾಗ್ಲೂ ನನ್ನ ನಮಸ್ಕಾರಗಳು. ಧನ್ಯವಾದಗಳು ಸರ್, ಧನ್ಯವಾದಗಳು. ನಮ್ಗೂನು ಪದಗಳೇ ಇಲ್ಲ. ಏನು ಇಲ್ಲ ಸರ್. ಅವರು ಆ ಏಜ್ ಅಲ್ಲಿ ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದು ನಮ್ದು ಸುಕೃತ ಅಷ್ಟೇ, ಈ ಜನ್ಮದ ಸುಕೃತ ಕೇಳ್ತಾ ಇದೀವಿ ಅನ್ಕೊಂಡು. ನಿಜ. ಸರಸ್ವತಿ ಕುಲಕರ್ಣಿ ಏನಾದ್ರು ಹೇಳ್ತಾರಾ? ಇನ್ಯಾರಾದ್ರೂ ಮಾತಾಡೋರು ಇದ್ದೀರಾ? ನಮಸ್ಕಾರ ಸರ್. ನಾನು ವಿಜಯಪುರದಿಂದ ಮಾತಾಡುದು, ಸರಸ್ವತಿ ಕುಲಕರ್ಣಿ ಅಂತ. ನಾನು 2 ವರ್ಷದಿಂದ ಕಲ್ಯಾಣರಾವ್ ದೇಶಪಾಂಡೆ ಸರ್ ಹತ್ರ ಗಮಕ ಕಲಿತಾ ಇದ್ದೀನಿ ಸರ್. ಓ ಸಂತೋಷ. ಈಗ ಮಗನ್ ಹತ್ರ ಬಂದೀನಿ ಸರ್, ಭೋಪಾಲ್ನಲ್ಲಿದ್ದೀನಿ. ಇಲ್ಲಿಗೆ ಆನ್ಲೈನ್ ನಾಗ ಕ್ಲಾಸ್ ಹೇಳ್ತಾ ಇರ್ತೀವಿ ಸರ್. ಸರ್ ಹತ್ರ ಕಲಿತಾ ಇದ್ದೀವಿ. ಬಹಳ ಸಂತೋಷ ಮೇಡಮ್. ಇಬ್ಬರಿಗೂ ನಮಸ್ಕಾರಗಳು. ಧನ್ಯವಾದಗಳು. ಇನ್ಯಾರಾದ್ರೂ ಮಾತಾಡೋರು ಇದ್ದೀರಾ? ನಮಸ್ಕಾರಗಳು. ಇವತ್ತು ನಿಜವಾಗ್ಲೂ ನಮ್ಮ ರಾಜು ಮಹಿಷಿ ಅವರು ಒಂದು ಸಿಂಧೂ ನದಿ ಬಗ್ಗೆ ಮಾತಾಡಿದ್ರು. ಆಗ ನಮಗೆ ರವೀಂದ್ರ ಶಿವಮೊಗ್ಗ ಅವರ ಪರಿಚಯ ಆಯಿತು. ಅವ್ರ ಮೂಲಕ ಶಾಂತ ಕೌತಾಳ ಮತ್ತು ಕಲ್ಯಾಣ್ ರಾವ್ ದೇಶಪಾಂಡೆ ಅವರ ಕಾರ್ಯಕ್ರಮ ನಾವು ಏರ್ಪಡಿಸೋ ಹಾಗಾಯಿತು. ನಾನು ಗಮಕ ಪರಿಷತ್ತಿನ ಶಾಂತ ನಾಗಮಂಗಲ ಅವ್ರಿಗೆ ಹೇಳಿದ ತಕ್ಷಣ ಅವ್ರು ಹೇಳಿದ್ರು, ಅಯ್ಯಯ್ಯೋ ಬಹಳ ಹಿರಿಯರನ್ನ ಕರೆಸ್ತಾ ಇದ್ದೀರಾ, ಇದಾದ್ಮೇಲೆ ನೀವು ತಕ್ಷಣವೇ ಕೇಶವಮೂರ್ತಿ ಅವರ ಮಿಸಸ್ಸನ್ನೇ ಕರೆಸ್ಬೇಕು ಮುಂದೆ ಅಂತ ಹೇಳಿದ್ರು. ಅವ್ರನ್ನು ಕರೆಸೋಣ ಅಂತ ಏಪ್ರಿಲ್ನಲ್ಲಿ ಇಟ್ಕೊಂಡಿದೀವಿ. ಅವ್ರ ಜೊತೆ ಮಾತಾಡಿದ್ದೀನಿ, ಗಂಗಮ್ಮ ಕೇಶವಮೂರ್ತಿ ಜೊತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಪಷ್ಟವಾಗಿ ಅವರು ಹೇಳಿದ ರೀತಿ ಜೊತೆಗೆ ಅವರು ಹೇಳಿದ್ದಕ್ಕೆಲ್ಲ ಕಲ್ಯಾಣ್ ರಾವ್ ದೇಶಪಾಂಡೆ ಅವರು ಸರಳವಾಗಿ ಸುಂದರವಾಗಿ ಶೀಲಾ ಅರಕಲಗೂಡು ಅವರು ಹೇಳ್ದಂಗೆ ಎಲ್ರಿಗೂ ಅರ್ಥ ಆಗೋ ಹಾಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ರಾಮಾಯಣದ ಬಗ್ಗೆ ನಮ್ಮ ರಘುರಾಮ್ ಅರಕಲಗೂಡು ಅವರು ಹೇಳಿದ್ರು. ಏನಂತ ಹೇಳಿದ್ರೆ, ವಾಲ್ಮೀಕಿ ರಾಮಾಯಣ ಆಗ್ಲಿ ವ್ಯಾಸ ಭಾರತ ಆಗ್ಲಿ ಬೇರೆ ಬೇರೆ ಅವರು ಬರೆಯುವಾಗ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡೇ ಬರೆದಿದ್ದಾರೆ. ಒಂಚೂರು ಬದಲಾವಣೆ ಇಲ್ಲದೆ ಬರೆಯೋದಿಕ್ಕೆ ಆಗೋದೇ ಇಲ್ಲ. ನಮ್ಮತನ ಸ್ವಲ್ಪ ಸೇರ್ಕೊಂಡ್ಬಿಡುತ್ತೆ. ಅದೇ ರೀತಿ ಎಲ್ಲದರಲ್ಲೂ ಸೇರ್ಕೊಂಡಿದೆ, ಅದರಿಂದ ಏನೂ ತೊಂದರೆ ಇಲ್ಲ. ಅದರಿಂದಾನೇ ರಾಮಾಯಣ ಮಹಾಭಾರತ ಮಹಾಗ್ರಂಥಗಳು ಅದು ಎಷ್ಟೋ ಜನಕ್ಕೆ ಸ್ಫೂರ್ತಿ, ಎಷ್ಟೋ ವರ್ಷಗಳಿಗೆ ಸ್ಫೂರ್ತಿ, ಎಷ್ಟೋ ಜನಾಂಗಕ್ಕೆ ಸ್ಫೂರ್ತಿ ಅನ್ನೋದು ಬಹಳ ಸಂತೋಷದ ವಿಚಾರ. ಇಂಥ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟ ಅತಿಥಿಗಳಿಗೆ ನನ್ನ ನಮೋ ನಮ. ಬಹಳ ಸಂತೋಷ ಆಯಿತು ನನಗೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅಶ್ವಥ್ ಅವರು ಮಾತಾಡಬೇಕು.
ನನಗೂ ಈಗ ಏನು ಮಾತಾಡೋದು ಅಂತ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ನಾನು ಇವತ್ತು ಹರಿಹರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಬಟ್ ಶಾಂತಾ ಮೇಡಮ್ ಅವರ ಒಂದು ವಾಚನ ಆರಂಭ ಆದ ತಕ್ಷಣ ನಾನು ಎಲ್ಲವನ್ನು ಬದಿಗಿಟ್ಬಿಟ್ಟು ಈಗ ಸದ್ಯಕ್ಕೆ ಟೆರಸ್ ಮೇಲೆ ಬಂದು ಕೂತಿದ್ದೀನಿ. ಅವರ ಇದನ್ನು ಕೇಳಿಕೊಂಡು ನಾನು ಈ ಅವಕಾಶವನ್ನು ಮಿಸ್ ಮಾಡ್ಕೋಬಾರ್ದು, ನಾನು ಮಾತಾಡಬೇಕು ಅನ್ನೋ ಕಾರಣಕ್ಕೆ ಟೆರಸ್ ಮೇಲೆ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನು ನನ್ನ ಮಾತಿಗಿಂತ ಮುಂಚೆ ನಾನು ಒಂದು ರಿಕ್ವೆಸ್ಟು, ಶಾಂತಾ ಕೌತಾಳ್ ಅವರು ಮತ್ತು ನಮ್ಮ ಇವರು ಕಲ್ಯಾಣ್ ಸರ್ ಅವರು ಇಬ್ಬರು ಕೂಡ ಹಿರಿಯರಿದ್ದೀರಿ. ನಮ್ಮೆಲ್ಲರನ್ನು ಕುರಿತಾಗಿ ಒಂದೆರಡು ಆಶೀರ್ವಾದದ ಮಾತುಗಳನ್ನ ಆಡಬೇಕು, ಆಮೇಲೆ ನಂತರ ನಾನು ಮಾತಾಡ್ತೀನಿ ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ತೀನಿ. ಶಾಂತಾ ಮೇಡಮ್ಮಿಂದ, ಶಾಂತಜ್ಜಿ ಅವರಿಂದ ಈ ಒಂದು ಆಶೀರ್ವಾದ ಪೂರ್ವಕವಾಗಿ ಒಂದೇ ಒಂದು ಮಾತಾಡಿದ್ರು ಸಾಕು, ನಮಗೆ ತುಂಬ ಧನ್ಯತೆಯ ಭಾವ ನಮಗೆ ಬರುತ್ತೆ. ದಯವಿಟ್ಟು ಈಗ ಅವರು ವಾಚನ ಮಾಡಿದ್ದನ್ನ ಕೇಳಿದ್ವಿ, ಒಂದು ಮಾತು ಅವರಿಂದ ಎಲ್ಲರಿಗೂ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ತುಂಬ ಕಿರಿಯರು ಅವ್ರಿಗಿಂತ. ಹಾಗಾಗಿ ಅಷ್ಟು ದೊಡ್ಡ ಹಿರಿಯರು ಸಿಕ್ಕಿದ್ದೇ ನಮ್ಮ ಸೌಭಾಗ್ಯ. ನಾನು ಖಂಡಿತವಾಗಿ ಎದುರಿಗಿದ್ದಿದ್ರೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಬಿಡ್ತಿದ್ದೆ ಅವರಿಗೆ. ಇವತ್ತು ದೂರ ಇದ್ದೀವಿ, ಆದರೂ ಇದೊಂದು ಈ ವ್ಯಾಟ್ಸಪ್ಪು ಮತ್ತು ಈ ಗೂಗಲ್ ಮೀಟ್ ಇವು ನಮಗೊಂದು ಅವಕಾಶ ಕೊಟ್ಟಿದೆ. ಹಾಗಾಗಿ ಇವತ್ತು ಅಂತಹ ಹಿರಿಯರ ಒಂದು ಧ್ವನಿಯನ್ನು ಕೇಳೋದು, ಅವರ ಜೀವನೋತ್ಸವವನ್ನು ಕಣ್ತುಂಬ ನೋಡ್ತಕ್ಕಂಥ ಅವಕಾಶವನ್ನು ಇಂಥ ಒಂದು ವೇದಿಕೆ ಕಲ್ಪಿಸಿಕೊಟ್ಟಿದೆ. ಇಲ್ಲಿಂದಲೇ ಅವರಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೀನಿ. ಅವರು ಎಲ್ಲರನ್ನ ಒಂದು ಆಶೀರ್ವಾದ ಪೂರ್ವಕವಾಗಿ ಎರಡು ಮಾತಾಡಲಿ ಅಂತ ಹೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ. ಆಗುತ್ತಾ ಸರ್? ರವೀಂದ್ರ ಸರ್. ಸರ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇದೆಲ್ಲ ಕೇಳಿ ನಾವೆಲ್ಲ ವಾಚನ ಮಾಡಿದ್ದು ಮತ್ತು ವ್ಯಾಖ್ಯಾನ ಹಿಡಿದೆಲ್ಲ ಕೇಳಿ ಸಂತೋಷ ಪಟ್ಟಲ್ಲ, ಅದೇ ನಮಗೊಂದು ದೊಡ್ಡ ಮನಸ್ಸಿನ ಸಂತೋಷ. ಹಿಂಗೆ ಎಲ್ಲರೂ ನಮ್ಮ ಇವು ಗಮಕ ಬೆಳೀಲಿ ಅಂತ ನಮ್ಮ ಇಷ್ಟ ಅಷ್ಟೇ. ನಮ್ಮ ಕಡೆ ಇಲ್ಲ ಇದು, ಆದಷ್ಟು ಮೈಸೂರಿನವ್ರು ಹೆಚ್ಚು ಬೆಳೆಸ್ಯಾರ ಉಳಿಸ್ಯಾರ. ಆದ್ರೆ ನಮ್ಮಲ್ಲಿದು ಯಾಕೋ ಏನು ನಮಗೆ ಗೊತ್ತಿಲ್ಲ, ಇದ್ದಿದ್ದಿಲ್ಲ. ಈಗ ನಾವು ಸ್ವಲ್ಪ ಪ್ರಯತ್ನ ಮಾಡ್ಲಿಕ್ಕೆ ಹತ್ತೀವಿ. ನಾನು ದೇಶಪಾಂಡೆ ಮೊದಲು ಕೃಷ್ಣ ಕೊಲ್ಲಾದವರು ಕೂಡ ನಾನು ಕೂಡ ಮಾಡ್ತಿದ್ವಿ. ಈಗ ದೇಶಪಾಂಡೆ ಸರ್ ನಾನು ಕೂಡ ಮಾಡ್ತೀವಿ. ನಮಗೆ ಕೃಷ್ಣ ಕೊಲ್ಲಾಡ್ ಸರು ಮತ್ತೆ ಸುರೇಂದ್ರ ದಾನಿಯವರು ನಮ್ಗೆ ಪ್ರೋತ್ಸಾಹ ಕೊಟ್ಟು ಇದು ಮುಂದುವರಲಿಕ್ಕೆ ನಮ್ಗೆ ಅನುಕೂಲ ಮಾಡಿಕೊಟ್ರು. ನೀವೆಲ್ಲರೂ ಕೇಳಿ ಸಂತೋಷ ಪಟ್ರಿ, ಅದೇ ನಮ್ಗೆ ದೊಡ್ಡ ಸಂತೋಷ. ನಮಸ್ಕಾರ ಸರ್. ಅದಕ್ಕೆ ಕೇಳುವ ಸೂರಿಗಳ ಸನಕಾದಿಗಳು ಜಂಗಮ ಜನಾರ್ದನರು ಅಂತ ಕುಮಾರವ್ಯಾಸರು ತಮ್ಮ ಕಾವ್ಯದಲ್ಲಿ ಹೇಳ್ತಾ ಇದ್ದಾರೆ. ಕೇಳುವಂತಹ ಜನರು ವಿಷ್ಣುವಿನ ರೂಪಿನ ಭಕ್ತರು ಅಂತ ಹೇಳಿ ಕುಮಾರವ್ಯಾಸ ಹೇಳಿದ್ದಾರೆ. ಅದಕ್ಕೆ ಹೇಳುವವರಿಗೆ, ಕೇಳುವವರಿಗೆ, ಓದುವವರಿಗೆ ಈ ಕಾವ್ಯಗಳನ್ನ ಬರೀ ಓದ್ಕೊಂಡು ಶತಶತಮಾನಗಳನ್ನ ನಾವು ಕಳೆದಿದ್ದೀವಿ. ಅದಕ್ಕೆ ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಂಡಿದ್ದೀವಿ. ಅದಕ್ಕೆ ತೊರವೆ ರಾಮಾಯಣ ಇದು ರಾಮನಾಮ ಪಾಯಸ, ಗದುಗಿನ ಭಾರತವು ಕೃಷ್ಣನಾಮ ಸಕ್ಕರೆ ಮತ್ತು ಜೈವಿನಿ ಭಾರತವು ವಿಠಲನಾಮ ತುಪ್ಪ ಅಂತ ಹೇಳಿ ಪುರಂದಾಸರು ಹೇಳಿದಂತೆ ನನಗೆ ಅನಿಸ್ತಾ ಇದೆ. ಇವತ್ತು ನಮಗೆ ನೀವು ಪ್ರೋತ್ಸಾಹ ನೀಡಿ ಶಿವಮೊಗ್ಗಿ ದಂಪತಿಗಳ ಮೂಲಕ ಈ ಕಾರ್ಯಕ್ರಮವನ್ನು ಒಂದು ಸಂಯೋಜನೆ ಮಾಡಿ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ. ಅದಕ್ಕೆ ಎಲ್ಲ ಕರ್ನಾಟಕದ ಜನತೆ ಎಲ್ಲರೂ ಒಂದೇ, ಎಲ್ಲರೂ ನಾವು ಈ ಒಂದು ಕಾವ್ಯವನ್ನ ಕೇಳುವುದು, ಓದುವುದರ ಮೂಲಕ ಈ ಕವಿಗಳನ್ನ ಜೀವಂತವಾಗಿಡಬೇಕು, ಕಾವ್ಯಗಳನ್ನ ಜೀವಂತವಾಗಿಡಬೇಕು ಅನ್ನುವಂತ ಒಂದು ವಿನಂತಿಯೊಂದಿಗೆ ನಾನು ತಮಗೆ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಹೇಳಿ ಸರ್, ಒಂದು ನಿಮಿಷ. ಈಗ ಅಜ್ಜಿ ಅವರು ಸುರೇಂದ್ರ ದಾನಿ ಅನ್ಕೊಂಡು ಹೇಳಿದ್ರು ಒಂದು ಹೆಸರನ್ನ, ಸುರೇಂದ್ರ ದಾನಿ ಅನ್ಕೊಂಡು. ಅವ್ರು ತಮ್ಮನ್ ಮಗಗೆ ನಮ್ಮ ತಂಗಿನ ಕೊಟ್ಟಿರೋದು ನಾವು. ಸುರೇಂದ್ರ ದಾನಿ ಅವರು ಧಾರವಾಡದಲ್ಲಿ ಇರ್ತಾರೆ ಸರ್. ಅವರು ಸಂಯುಕ್ತ ಕರ್ನಾಟಕ ಎಡಿಟರ್ ಇದ್ರು ಅವರು. ಓಕೆ ಓಕೆ ಓಕೆ. ಸೊ ತುಂಬಾ ಹತ್ತಿರ ಸಂಬಂಧಿಕರಾಗ್ಬಿಟ್ರಿ ಈಗ. ಹಾ ಸರ್, ನಮ್ಮ ಅಂದ್ರೆ ಅವ್ರ ತಮ್ಮನ್ನ ವಸಂತ ದಾನಿ ಅನ್ಕೊಂಡು ಅವ್ರ ಮಗಗೆ ಕೊಟ್ಟಿರೋದು ನಮ್ಮ ತಂಗಿನ. ತುಂಬಾ ಸಂತೋಷ ಸಂತೋಷ. ಓಕೆ ಸರ್, ಇಬ್ಬರಿಗೂ ತುಂಬಾ ತುಂಬಾ ಧನ್ಯವಾದಗಳು. ನಮ್ಮ ವಿನಂತಿಯ ಮೇರೆಗೆ ಇಬ್ಬರು ಮಾತಾಡಿದ್ರಿ. ಯಾಕೆಂದ್ರೆ ವಾಚನ ಮತ್ತು ವ್ಯಾಖ್ಯಾನ ಎರಡೂ ಕೂಡ ಈ ಕಾರ್ಯಕ್ರಮದ ಒಂದು ಭಾಗ ಆಗಿತ್ತು. ಬಟ್ ನಿಮ್ಮಿಬ್ಬರ ಆಶೀರ್ವಚನ ಅಥವಾ ನಿಮ್ಮಿಬ್ಬರ ಮಾತುಗಳನ್ನ ಕೇಳಬೇಕು ಅನ್ನೋಂಥ ಒಂದು ಅಭಿಲಾಷೆ ಇತ್ತು, ಅದನ್ನು ತಾವು ಈಡೇರಿಸಿದ್ರಿ. ಅದಕ್ಕೆ ಎಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನ ತಮಗೆ ತಿಳಿಸ್ತೀನಿ. ಇವತ್ತು ನಿಜಕ್ಕೂ ನಮ್ಮ ಈ ಸಮಾನ ಮನಸ್ಕರ ವೇದಿಕೆಯಿಂದ ಈಗ ಕಳೆದ 4 ವರ್ಷಗಳಿಂದ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೆ. ಬಟ್ ಇವತ್ತಿನ ಈ ಕಾರ್ಯಕ್ರಮ ಎಲ್ಲವಕ್ಕಿಂತಲೂ ಕೂಡ ತುಂಬ ವಿಶೇಷ ಅಂತ ಅನಿಸುತ್ತೆ. ಯಾಕೆಂದರೆ ಇಷ್ಟು ಹಿರಿಯರು ನಮ್ಮ ವೇದಿಕೆಯಲ್ಲಿ
ಇಷ್ಟು ಆಸಕ್ತಿಯಿಂದ ಕೂತು ಮಾತನಾಡಿದ್ದು ಇದುವರೆಗೂ ಆಗಿಲ್ಲ. ಅದಕ್ಕೆ ತುಂಬ ತುಂಬ ಖುಷಿ ಆಗುತ್ತೆ. ಮತ್ತೆ ನೀವು ಹೇಳಿದ್ರಿ ಈ ಕಲೆಯನ್ನು ಉಳಿಸ್ಬೇಕು ಅಂತ ಹೇಳಿ. ಖಂಡಿತವಾಗಿ ಸರ್, ಅದು ಎಲ್ಲರ ಹೊಣೆಗಾರಿಕೆ ಅದು. ಅವರು 93 ವರ್ಷದವರು ಹೀಗೆ ಬಂದು ಎಲ್ಲರೊಂದಿಗೆ ಕೂತು ಇಂತಹ ಒಂದು ಮೀಡಿಯಾವನ್ನೆಲ್ಲ ಯೂಸ್ ಮಾಡಿಕೊಂಡು ಈ ಕಲೆಯನ್ನು ಉಳಿಸ್ಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದಾಗ ನಾವೆಲ್ಲರೂ ಇನ್ನೂ ಸಾಕಷ್ಟು ಶಕ್ತಿವಂತರು. ಅವರಿಗೆ ಕಂಪೇರ್ ಮಾಡಿದ್ರೆ ತುಂಬ ಶಕ್ತಿ ಇದೆ, ಆಸಕ್ತಿ ಇದೆ. ನಾವು ಅದನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋಂಥ ಸಂಕಲ್ಪವನ್ನು ಖಂಡಿತ ಮಾಡ್ತೀವಿ. ಆ ದೃಷ್ಟಿಯಿಂದನೇ ನಾವು ಇಡೀ ವರ್ಷ ಈ ಗಮಕ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ನಿರ್ಧಾರವನ್ನು ಮಾಡಿದ್ದೀವಿ, ಸಂಕಲ್ಪವನ್ನು ಮಾಡಿದ್ದೀವಿ. ನಾನು ಆರಂಭದಲ್ಲಿ ಮಾತಾಡಬೇಕಾದ್ರೆ ಹೇಳಿದೆ, ಇದು ದಕ್ಷಿಣ ಕರ್ನಾಟಕದವರಿಗೆ ಹೆಚ್ಚು ಜನಪ್ರಿಯ, ಉತ್ತರ ಕರ್ನಾಟಕ ಭಾಗದವರಿಗೆ ಇದರ ಪರಿಚಯ ಇಲ್ಲ ಅಂತ ಹೇಳಿದೆ. ಈಗ ಆ ಮಾತನ್ನು ನಾನು ವಾಪಸ್ ತೆಗೆದುಕೊಳ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಈ ವರ್ಷದ ಸರಣಿಯ ಮೊದಲ ಭಾಗವೇ ಉತ್ತರ ಕರ್ನಾಟಕದ ಬಿಜಾಪುರದಿಂದ ಆರಂಭ ಆಗ್ಬಿಟ್ಟಿದೆ. ಇದಕ್ಕಿಂತ ದೊಡ್ಡ ಸುದ್ದಿ ಏನು? ನಾನು ಕೂಡ ಉತ್ತರ ಕರ್ನಾಟಕ ಭಾಗದಲ್ಲೇ ಇರ್ತಕ್ಕಂಥವನು. ಹಾಗಾಗಿ ನನ್ನ ಹೆಮ್ಮೆ ಮತ್ತಷ್ಟು ಹೆಚ್ಚುತ್ತೆ. ತುಂಬ ಖುಷಿ ಆಯಿತು ಇವತ್ತು. ಅದರಲ್ಲೂ ಕೂಡ ನೀವಿಬ್ಬರು ಇವತ್ತು ಈ ಕಾರ್ಯಕ್ರಮ ನೋಡಿ, ನಿಮ್ಮ ಪರಿಚಯ ಆಗಿದ್ದೇ ನಮ್ಮ ತುಂಬ ಆಕಸ್ಮಿಕ. ಆಗಲೇ ಅವರು ಹೇಳಿದಾಗೆ ರಾಜು ಮುನ್ಷಿ ಅವರು ಒಂದು ಕಾರ್ಯಕ್ರಮ ಮಾಡಿದರು, ಆ ಮೂಲಕ ರವೀಂದ್ರ ಶಿವಮೊಗ್ಗಿ ಅವರು ಪರಿಚಯ ಆದರು, ಅವ್ರ ಮೂಲಕ ನೀವು ಪರಿಚಯ ಆದ್ರಿ. ಇವತ್ತು ನಾವು ಈ ಕಾರ್ಯಕ್ರಮ ಇಟ್ಕೊಂಡಿವಿ. ತಾವು ಅಲ್ಲಿಗೆ ಅವ್ರ ಮನೆಗೆ ಬಂದ್ಬಿಟ್ಟು ಕಾರ್ಯಕ್ರಮ ನಡೆಸ್ಕೊಟ್ರಿ. ತುಂಬ ತುಂಬ ಒಂದು ದೊಡ್ಡ ಸಾರ್ಥಕ ಭಾವ ನಮ್ಮಲ್ಲಿ ಮೂಡ್ತಾ ಇದೆ. ಆ ಒಂದು ಭಾವಕ್ಕೆ ತಾವಿಬ್ಬರು ಕಾರಣಕರ್ತರು. ನಿಮಗೆ ಅತ್ಯಂತ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಮತ್ತು ನಮಸ್ಕಾರಗಳನ್ನ ಸಲ್ಲಿಸ್ತೀನಿ. ಮತ್ತು ಅವರ ವಾಚನ ಏನಿತ್ತು ಕೇಳೋದಕ್ಕೆ ಏನೋ ಒಂದು ರೀತಿ ಖುಷಿ ಅನ್ನಿಸ್ತಾ ಇತ್ತು. ಯಾಕೆಂತಂದರೆ ಯಾರು ಮಾಡದೇ ಇರ್ತಕ್ಕಂಥ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ, ಯಾರು ಹೇಳೋದಕ್ಕೆ ಆಗ್ತಿಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಆ ಕನ್ನಡಕ ಹಾಕೊಂಡ ಪುಸ್ತಕದಲ್ಲಿ ಅದು ಓದ್ತಾ ಇದ್ದಾಗ ಏನೋ ಒಂಥರ ಖುಷಿ ಅನಿಸ್ತಾ ಇತ್ತು. ತುಂಬ ನಮಗೆಲ್ಲ ಇವತ್ತು ಏನೋ ಒಂದು ಹೊಸ ಎನರ್ಜಿ ಬಂದ್ಬಿಡ್ತು ಅಂತ ಅನಿಸುತ್ತೆ, ಇನ್ನಷ್ಟು ಸ್ಫೂರ್ತಿ ಬಂತು ಅಂತ ಅನಿಸುತ್ತೆ. ಇಂಥವ್ರ ಇನ್ನಷ್ಟು ಜನ ಪರಿಚಯ ಆಗಬೇಕು, ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕು ಅಂತ ಅಂದ್ಕೊಳ್ತೀನಿ. ಮತ್ತು ತಮ್ಮ ವ್ಯಾಖ್ಯಾನ ಕೂಡ ಸರ್, ನೀವು ಸ್ವಲ್ಪ ಅದರಲ್ಲಿ ಹಿಂದೆ ಇರ್ತಕ್ಕಂಥ ಕೆಲವು ಅರ್ಥಗಳನ್ನು, ಕೆಲವು ರಾಮಾಯಣ ದರ್ಶನ ಒಂದೆರಡು ಮಾತುಗಳನ್ನು ಹೇಳಿದ್ರಿ. ಲಕ್ಷ್ಮಣನ ಪ್ರೀತಿ ಮತ್ತು ಅವ್ರ ಮೂರು ಸಹೋದರಲ್ಲಿರ್ತಕ್ಕಂಥ ವ್ಯತ್ಯಾಸಗಳನ್ನ ಸ್ವಲ್ಪ, ಹಾಗಾಗಿ ಅಲ್ಲಲ್ಲಿ ಸಣ್ಣ ಸೂಕ್ಷ್ಮತೆಗಳನ್ನು ತಾವು ವಿವರಿಸ್ತಾ ವ್ಯಾಖ್ಯಾನವನ್ನು ಮಾಡಿದ್ರಿ. ಅದು ತುಂಬ ಖುಷಿ ಕೊಡ್ತು. ತಾವು ಕೂಡ ಈ ಒಂದು ಕಲೆಯಲ್ಲಿ ಸಾಕಷ್ಟು ತೊಡಗಿಸ್ಕೊಂಡಿದ್ರಿ ಅನ್ನೋದು ಈ ಒಂದು ಚಿಕ್ಕ ಕಾರ್ಯಕ್ರಮದಲ್ಲಿ ನಮಗೆ ಅರ್ಥ ಆಗುತ್ತೆ. ಮತ್ತು ನೀವು ಸಾಕಷ್ಟು ಜನ ಶಿಷ್ಯರನ್ನು ಹೊಂದಿದ್ದೀರಿ ಅಂತ ಅನಿಸುತ್ತೆ. ತುಂಬ ಖುಷಿಯಾಗುತ್ತೆ ಸರ್. ಈ ಕಲೆ ನಿಮ್ಮಂಥವರಿಂದ ಬೆಳಿಬೇಕು, ಬೆಳಗಬೇಕು, ಎಲ್ಲರ ಮನೆ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ. ಅದು ತಮ್ಮಿಂದ ಸಾಧ್ಯ ಆಗ್ತಾ ಇದೆ. ಇದನ್ನು ದಯವಿಟ್ಟು ಮುಂದುವರಿಸ್ರಿ. ಮತ್ತು ಇವತ್ತಿನ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಮೂಲ ಕಾರಣಕರ್ತರು ಮತ್ತು ಒಂದು ಕೊಂಡಿ ಅಂತ ಹೇಳ್ತೀವಲ್ಲ, ಹಾಗೆ ಬಂದವರು ರವೀಂದ್ರ ಶಿವಮೊಗ್ಗಿ ದಂಪತಿಗಳು. ದಂಪತಿಗಳಿಬ್ಬರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಖಂಡಿತವಾಗಿ ನಿಮಗೂ ಕೂಡ ನಾವು ಶಾಲನ್ನು ಹೊದಿಸಿ ಸನ್ಮಾನ ಮಾಡಬೇಕು. ನಮ್ಮೆಲ್ಲರ ಪರವಾಗಿ ಆ ಇಬ್ಬರು ಹಿರಿಯರನ್ನ ನೀವು ಅತ್ಯಂತ ಸೂಕ್ತವಾಗಿ ಗೌರವಿಸಿದಿರಿ. ಅದಕ್ಕೋಸ್ಕರ ನಿಮಗೆ ವಿಶೇಷ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕೆಂದರೆ ಇದನ್ನು ಕಣ್ತುಂಬಿಕೊಳ್ಳೋದಕ್ಕೆ ವಿಡಿಯೋ ನಮಗೆ ಸಹಾಯ ಮಾಡಿದೆ. ತುಂಬ ದೊಡ್ಡ ಕೆಲಸವನ್ನು ಮಾಡಿದಿರಿ ಸರ್ ತಾವು ದಂಪತಿಗಳಿಬ್ಬರೂ ಕೂಡ. ಅವರನ್ನ ನಿಮ್ಮ ಮನೆಗೆ ಕರೆಸ್ಕೊಂಡು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಿ. ನಿಮ್ಮ ಮನೆ ಪಾವನ ಆಯಿತು ಅಂತ ಅನಿಸುತ್ತೆ. ಇಂಥ ಕಾರ್ಯಕ್ರಮಗಳನ್ನ ನಡೆಸೋ ಉದ್ದೇಶವೇ ಆಗಿರುತ್ತೆ. ಎಲ್ಲಿ ಕಾರ್ಯಕ್ರಮಗಳು ನಡೀತವೆ ಅಲ್ಲಿ ಮನಸ್ಸು ಎಲ್ಲವೂ ಕೂಡ ಪುನೀತರಾಗ್ಬಿಡ್ತಾರೆ ಅಂತ ಹೇಳ್ತಾರೆ. ಇವತ್ತು ನಿಮ್ಮ ಮನೆಗೆ ಆ ಇಬ್ಬರು ಹಿರಿಯರು ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಮನೆ ಪುನೀತವಾಗಿದೆ, ನಿಮ್ಮ ಮನಸ್ಸು ಪುನೀತವಾಗಿದೆ, ಜೊತೆಗೆ ನಮ್ಮೆಲ್ಲರನ್ನೂ ಪುನೀತಗೊಳಿಸಿದಿರಿ. ನಿಮ್ಮಿಬ್ಬರಿಗೂ ಧನ್ಯವಾದಗಳು. ಜೊತೆಗೆ ಆ ಇಬ್ಬರು ಹಿರಿಯರನ್ನು ತುಂಬ ಸೂಕ್ತವಾಗಿ ಗೌರವಿಸಿದಿರಿ. ಅದು ನನಗೆ ತುಂಬ ಖುಷಿ ಕೊಡ್ತು. ನಾವು ದೂರದಲ್ಲಿ ಇದ್ಕೊಂಡು ಮಾಡೋಕ್ಕಾಗದೇ ಇದ್ದಂಥ ಕೆಲಸವನ್ನು ತಾವಿಬ್ಬರು ಅತ್ಯಂತ ಗೌರವಯುಕ್ತವಾಗಿ ನಡೆಸ್ಕೊಟ್ಟಿದ್ದೀರಿ. ಇಬ್ಬರಿಗೂ ಶಾಲನ್ನು ಹೊದಿಸಿ ಗೌರವಿಸಿದಿರಿ. ಅದಕ್ಕಾಗಿ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್. ಈ ಕಾರ್ಯಕ್ರಮ, ಇಂತಹ ಕಾರ್ಯಕ್ರಮ ಪ್ರತಿ ತಿಂಗಳು ಇರುತ್ತೆ, ಪ್ರತಿ ಭಾನುವಾರ ಇರುತ್ತೆ. ಮತ್ತು ಪ್ರತಿ ತಿಂಗಳು ಒಂದು ದಿನ ನಾವು ಈ ಗಮಕಕ್ಕಾಗಿ ಮೀಸಲಿಡಬೇಕು ಅಂತ ಅಂದ್ಕೊಂಡಿದ್ದೀವಿ. ದಯವಿಟ್ಟು ತಾವು 4 ಜನ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಂತ ವಿನಂತಿಸ್ತೀನಿ. ಇದು ಅವ್ರ 4 ಜನಕ್ಕೆ ಮಾತ್ರ ಅಲ್ಲ, ಎಲ್ಲರೂ ಕೂಡ ಇವತ್ತು ಏನು ಭಾಗವಹಿಸಿದಿರಿ ಎಲ್ಲರೂ ಕೂಡ ಮುಂದಿನ ಕಾರ್ಯಕ್ರಮಗಳಲ್ಲೂ ಕೂಡ ದಯವಿಟ್ಟು ಭಾಗವಹಿಸ್ರಿ. ನಿಮ್ಮ ಭಾಗವಹಿಸುವಿಕೆ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಪ್ರೋತ್ಸಾಹಿಸಿ. ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡೋಣ, ಇನ್ನಷ್ಟು ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ
ಮತ್ತೆ ಡಾಕ್ಟರ್ JN ಜಗನ್ನಾಥ್ ಅವರಿಗೆ ನಾನು ವಿಶೇಷ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣಂತೆ. ಬಹುಶಃ ನನಗೆ ಗುರುಪ್ರಸಾದ್ ಹಾಲ್ಕುರ್ಗೆ ಸರ್ ಅವರು ಇಂದಿನ ಕಾರ್ಯಕ್ರಮವನ್ನ ರೆಕಾರ್ಡ್ ಮಾಡಿದ್ದಾರೆ ಅಂತ ಅನ್ಕೊಳ್ತೀನಿ. ನಾನು ಸ್ವಲ್ಪ ಭಾಗವನ್ನ ನನ್ನ ಮೊಬೈಲಲ್ಲಿ ಮಾಡ್ಕೊಂಡಿದ್ದೀನಿ, ಬಟ್ ನಂಗೆ ಸಮಾಧಾನ ಇಲ್ಲ. ಇಡೀ ಕಾರ್ಯಕ್ರಮವನ್ನ ರೆಕಾರ್ಡ್ ಮಾಡ್ಕೋಬೇಕು ಅನ್ನೋದು ನನ್ನ ಇಚ್ಛೆ ಆಗಿತ್ತು. ದಯವಿಟ್ಟು ಸರ್ ಅದ್ರ ರೆಕಾರ್ಡಿಂಗ್ ಆಗಿದ್ರೆ ಅದನ್ನ ಎಲ್ಲರ ಇದಕ್ಕೆ ತಲುಪಿಸೋಣಂತೆ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಂತೆ. ಎಲ್ಲರಿಗೂ ಹೆಚ್ಚಿನ ಜನರಿಗೆ ಇದು ತಲುಪಬೇಕು ಅನ್ನೋದು ನನ್ನ ಉದ್ದೇಶ. ನಿಮಗೂ ಕೂಡ ಗುರುಪ್ರಸಾದ್ ಹಾಲ್ಕುರ್ಗೆ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮವನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೆ, ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಮತ್ತು ವಂದನೆಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಮುಕ್ತಾಯ ಹಾಡೋಣಂತೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಶುಭರಾತ್ರಿ.